ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವಾರ ಹಲವು ರೀತಿಯ ಕ್ಷೇತ್ರದ ಸಾಧಕರ ಯಶೋಗಾಥೆಯನ್ನ ಕೇಳ್ತಾ ಬಂದಿದ್ದೀವಿ. ಇವತ್ತಿನ ನಮ್ಮ ಅತಿಥಿಯ ಕ್ಷೇತ್ರ ಅತ್ಯಂತ ವಿಸ್ತಾರವಾಗಿರುವಂಥದ್ದು. ಸಾಹಿತ್ಯ, ಸಂಗೀತ, ನೃತ್ಯ, ನಟನೆ ಹೀಗೆ ಬಹುತೇಕ ಎಲ್ಲ ಕಲಾ ಪ್ರಕಾರಗಳಿಗೆ ಒಂದು ಭದ್ರ ಬುನಾದಿ ಅಂದರೆ ರಂಗಭೂಮಿ. ಅದರಲ್ಲೂ ನಾಟಕ ರಂಗ ಅನ್ನೋದು ಕ್ರಿಯಾಶೀಲತೆಯ ಪ್ರತಿಭೆ, ಪ್ರಯೋಗಗಳ ವಿಶಿಷ್ಟ ಲೋಕ ಅಂತಲೇ ಹೇಳಬಹುದು. ನಾಟಕ ಆಗಲಿ ರಂಗಭೂಮಿ ಆಗಲಿ ಬರೀ ಕಲೆ ಮನರಂಜನೆಗೆ ಮಾತ್ರ ಸೀಮಿತವಾಗಿಲ್ಲ. ಅದು ನಮ್ಮ ಜೀವನದೊಂದಿಗೆ ಬೆರೆತು ಹೋಗಿರುವಂಥದ್ದು. ಜೀವನದ ಸರಳತೆ, ಸಂಕೀರ್ಣತೆ, ಸಾವು ನೋವು, ಸಮಸ್ಯೆ, ಸವಾಲು ಎಲ್ಲವನ್ನ ಕಟ್ಟಿಕೊಡುವಂತಹ ಸ್ಥಳ ಅಂದರೆ ಅದು ರಂಗಭೂಮಿ ಮಾತ್ರ. ಹೌದು, ನಾಟಕ ಕಲೆಗಳ ತವರೂರು ಎಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಮರಿಯಮ್ಮನಹಳ್ಳಿಯಲ್ಲಿ ಅರಳಿದ ಅಪ್ಪಟ ಗ್ರಾಮೀಣ ಪ್ರತಿಭೆ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಬಹುತೇಕ ಎಲ್ಲ ರೀತಿಯ ನಾಟಕಗಳು ಅಂದರೆ ಸಾಮಾಜಿಕವಾಗಿರ್ಬೋದು, ಪೌರಾಣಿಕ ಆಗಿರಬಹುದು, ಐತಿಹಾಸಿಕ ನಾಟಕಗಳು, ಬೀದಿ ನಾಟಕಗಳಾಗಿರ್ಬೋದು, ಹವ್ಯಾಸಿ, ಜಾನಪದ ಹೀಗೆ ಬಹುತೇಕ ಎಲ್ಲ ರೀತಿಯ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ, ನಿರ್ದೇಶಿಸಿದ್ದಾರೆ, ನಿರ್ಮಿಸಿದ್ದಾರೆ ಕೂಡ. ಗ್ರಾಮೀಣ ರಂಗಭೂಮಿಯಲ್ಲಿ ತಮ್ಮದೇ ನಿಲುವುಗಳ ಜೊತೆಗೆ ವಿಶ್ವಕ್ಕೆ ತಮ್ಮ ಕಬಂಧ ಬಾಹುಗಳನ್ನು ಚಾಚಿರುವಂಥ ಅಪ್ಪಟ ದೇಸಿ ಪ್ರತಿಭೆ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ದಲ್ಲಿ ಆ ದೇಸಿ ಪ್ರತಿಭೆ ಯಾರು? ಆ ದೇಸಿ ಪ್ರತಿಭೆಯ ವಿಶೇಷವಾದಂಥ ಮೈಲಿಗಲ್ಲುಗಳನ್ನು ಇದೀಗ ಅವರ ಪರಿಚಯದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗ್ರಾಮೀಣ ರಂಗಭೂಮಿಯ ಅಪ್ಪಟ ಪ್ರತಿಭಾವಂತ ಕಲಾವಿದೆ, ಹಿರಿಯ ರಂಗಕರ್ಮಿ ಡಾಕ್ಟರ್ ಕೆ ನಾಗರತ್ನಮ್ಮ. ನಾಟಕ ಕಲೆಗಳ ತವರೂರು ಎಂದೇ ಪ್ರಸಿದ್ಧಿ ಪಡೆದಿರುವ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯಲ್ಲಿ ಜನಿಸಿದ ಕೆ ನಾಗರತ್ನಮ್ಮ ಅವರ ತಂದೆ ಮಾರೆಪ್ಪ, ತಾಯಿ ಸಿದ್ದಮ್ಮ. ಕೃಷಿಕ ಕುಟುಂಬ, ಬಡತನದ ಸಂಸಾರದಲ್ಲಿ ಹಿರಿಯ ಮಗಳಾಗಿ ಹುಟ್ಟಿದ ನಾಗರತ್ನಮ್ಮ ಕುಟುಂಬಕ್ಕೆ ಆಧಾರವಾಗಿ ನಿಲ್ಲಲು ಆಯ್ಕೆ ಮಾಡಿಕೊಂಡಿದ್ದೇ ಗ್ರಾಮೀಣ ರಂಗಭೂಮಿ. ಆ ತಾಯಿಯ ದಿವ್ಯ ಚಾರಿತ್ರ್ಯವನ್ನು ಜಗತ್ತಿನ ಮುಂದಿಟ್ಟು ಲೋಕೋದ್ಧಾರ ಮಾಡುವ ತನಕ ನಾನು ಕೆಲವು ದಿವಸ ಜಂಗಮ ವೇಷದಲ್ಲಿಯೇ ಕಾಲ ಕಳೆಯ. 1967ರಲ್ಲಿ ಎಸ್ಎಸ್ಎಲ್ಸಿ ಓದಿದ ನಂತರ ದಿಟ್ಟ ಹೆಜ್ಜೆ ಇಟ್ಟು ನಾಟಕಗಳಿಗೆ ಬಣ್ಣ ಹಚ್ಚಲು ಪ್ರಾರಂಭಿಸಿದರು. ಗ್ರಾಮೀಣ ಭಾಗದ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ನಾಟಕಗಳಲ್ಲದೆ ಪಟ್ಟಣಗಳಲ್ಲಿ ಹವ್ಯಾಸಿಗಳು ಅಭಿನಯಿಸುವ ವಿಭಿನ್ನ ರೀತಿಯ ಪ್ರಾಯೋಗಿಕ ನಾಟಕಗಳು, ಜಾನಪದ ನಾಟಕಗಳು, ಜನಜಾಗೃತಿಗಾಗಿ ಬೀದಿ ನಾಟಕಗಳಲ್ಲಿಯೂ ಅಭಿನಯಿಸಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ, ಕುರುಕ್ಷೇತ್ರ, ಶೀಲಾವತಿ ಸೇರಿದಂತೆ ಹಲವು ಪ್ರಮುಖ ನಾಟಕಗಳು ಅಪಾರ ಜನಪ್ರಿಯತೆ ತಂದುಕೊಟ್ಟಿವೆ. ಗುರುಲಿಂಗ ಜಂಗಮರ ಏಕರೂಪವೇ ಭಕ್ತಾಂಗದ ನಿಜ ಭಕ್ತಿಯ ಗುರ್ತು. ಸ್ವಾಮಿ, ತಾವಿರುವುದಿಲ್ಲ. ತಮಗೆ ಊರು, ಮನೆ ಮಾರು, ತಂದೆ ತಾಯಿ, ಹೆಂಡರು, ಮಕ್ಕಳು ಯಾರು ಇಲ್ಲವೇ? ನನ್ನಪ್ಪ ಇದ್ದಾರೆ ತಾಯಿ, ಎಲ್ಲರೂ ಇದ್ದಾರೆ. ಯಾರಿದ್ದರೂ ಸದ್ಯ ಈ ಶ್ರೀಶೈಲವೇ ನನ್ನ ಮನೆ ಮಾರು, ಮಲ್ಲಿಕಾರ್ಜುನೇ ನನ್ನ ಆಪ್ತ ಬಂಧುವರ್ಗ. ರಂಗಭೂಮಿಯಿಂದಲೇ ಬದುಕು ಕಟ್ಟಿಕೊಂಡಿರುವ ನಾಗರತ್ನಮ್ಮ ಮಹಿಳಾ ವೃತ್ತಿರಂಗ ಕಲಾವಿದೆಯರ ಸಂಘ ಕಟ್ಟುವ ಮೂಲಕ ಸಾವಿರಾರು ಕಲಾವಿದರಿಗೆ ಆಶಾಕಿರಣವಾಗಿದ್ದಾರೆ. ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಅನೇಕ ಬಾರಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿರುವ ನಾಗರತ್ನಮ್ಮ ಅವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಸಾವಿತ್ರಮ್ಮ ದೇ ಜವರೇಗೌಡ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಲಭಿಸಿವೆ. ಅಲ್ಲದೆ ಬಳ್ಳಾರಿ, ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿರುವುದು ವೃತ್ತಿ ರಂಗಭೂಮಿ ಕಲಾವಿದೆಯೊಬ್ಬರಿಗೆ ಸಿಕ್ಕ ಅತಿ ದೊಡ್ಡ ಗೌರವವಾಗಿದೆ. ನಾಗರತ್ನಮ್ಮ ಅವರ ಸುದೀರ್ಘ ಗ್ರಾಮೀಣ ರಂಗ ಅನುಭವಗಳ ಮರಿಯಮ್ಮನಹಳ್ಳಿ ರಂಗಸಿರಿ ಆತ್ಮಚರಿತ್ರೆ ಪುಸ್ತಕವನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿದ್ದು ಇವರ ಕಲಾ ಸೇವೆಗೆ ಹಿಡಿದ ಕೈಗನ್ನಡಿಯಂತಿದೆ. ಇಳಿ ವಯಸ್ಸಿನಲ್ಲೂ ರಂಗಭೂಮಿಯಲ್ಲಿ ಕ್ರಿಯಾಶೀಲರಾಗಿರುವ ಗ್ರಾಮೀಣ ರಂಗ ಕಲಾವಿದೆ ಡಾಕ್ಟರ್ ಕೆ ನಾಗರತ್ನಮ್ಮ ಈ ವಾರದ ನಮ್ಮ ಅತಿಥಿ. ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥ ಸಮಯ. ಅಮ್ಮ, ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಅಮ್ಮ, ತಮಗೂ ತುಂಬ ಹೃದಯದ ಸ್ವಾಗತ. ವೀಕ್ಷಕರಿಗೂ ಕೂಡ ನಾನು ಅನಂತ ಧನ್ಯವಾದಗಳು. ಅಮ್ಮ, ನಮಗೆ ಭಾಳ ಖುಷಿಯಾಗತ್ತೆ. ಯಾಕಂದರೆ ವೃತ್ತಿ ರಂಗಭೂಮಿ, ಆದರೆ ಅದರಲ್ಲಿ ಗ್ರಾಮೀಣ ರಂಗಭೂಮಿ ಅಂತ ಹೇಳಿದಾಗ ಅದು ಇನ್ನೊಂದಷ್ಟು ವಿಶೇಷವಾದಂಥ ನಿಲುವುಗಳು. ಆಮೇಲೆ ರಂಗಭೂಮಿಯಲ್ಲಿ ಹೆಣ್ಣುಮಕ್ಳನ್ನ ನೋಡೋದು ಕಡಿಮೆ, ಆದರೆ ಆ ಹೆಣ್ಣುಮಕ್ಕಳಲ್ಲಿ ಓದಿದವ್ರನ್ನ ನೋಡೋದು ಕಡಿಮೆ. ಆದರೆ ನೀವು SSLCವರೆಗೂ ಓದ್ಕೊಂಡಿದ್ರು ಕೂಡ ನಿಮ್ಮ ಇಡೀ ಬದುಕಿನಲ್ಲಿ ನಿಮ್ಮ ಮಾಸ್ ಕಾರ್ಡ್ ಇಟ್ಕೊಂಡಾಗ, ಯಾವುದೇ ಒಂದು ಡಾಕ್ಯುಮೆಂಟ್ ಅಂತ ಇಟ್ಕೊಂಡಾಗ ನಿಮ್ಮ ಹೆಸರಿನ ಜೊತೆಗೆ ಬಾಲ ಸೇರಿಕೊಂಡಿದೆ.
ಹಾಗಾಗಿ ನನಗನ್ಸತ್ತೆ ಆ ಬಾಲದಿಂದನೇ ಕಾರ್ಯಕ್ರಮ ಅಂದ್ರೆ ನಿಮ್ಮ ಮಾತನ್ನು ಶುರು ಮಾಡೋಣ. ಆ ಬಾಲದ ವಿಶೇಷ ಹೇಳಿ ಅಮ್ಮ. ನಾವು ಹಳ್ಳಿಯಲ್ಲಿ ಇದ್ವಿ, ತುಂಗಭದ್ರಾ ಡ್ಯಾಮ್ ಕಟ್ಟಿದ್ರಲ್ಲ, ಹೌದು, ಆ ಕಟ್ಟಡ ಆಗ್ಬೇಕಾದ್ರೆ ನಾವು ಹಳ್ಳಿಯಿಂದ ಬಿಟ್ಟು ಹಾ, ಅಲ್ಲಿ ಮರಿಯಮ್ಮನಹಳ್ಳಿಗೆ ಬಂದ್ವಿ. ನಾವು ಓಕೆ, ಮರಿಯಮ್ಮನಹಳ್ಳಿ ಅಂತ ಮೊದಲು ದೇವಲಾಪುರ ಅಂತ ಒಂದು ಹಳ್ಳಿ ಇದೆ, ಆ ಹಳ್ಳಿಗೆ ಬಂದ್ವಿ. ಅಲ್ಲಿ ಗೌರ್ಮೆಂಟ್ ಶಾಲೆಗಳು ಇರಲಿಲ್ಲ, ಸರ್ಕಾರಿ ಶಾಲೆಗಳು. ಹೀಗಾಗಿ ನಾವು 6 ಜನ ಹೆಣ್ಮಕ್ಳು, ಒಬ್ಬನ ತಮ್ಮ, 7 ಜನ, ದೊಡ್ಡ ಕುಟುಂಬ ನಮ್ದು. ಅಪ್ಪಾಜಿ ಅಲ್ಲಿಂದ ದಲಾಲಿ ಅಂಗಡಿ ಲೆಕ್ಕ ಬರೆಯಕ್ಕೆ ಮರಿಯಮ್ಮನಹಳ್ಳಿಗೆ ಬರ್ತಾ ಇದ್ರು. ಬೇರೆ ಓಡಾಡ್ಲಿಕ್ಕೆ ಸೌಕರ್ಯಗಳು ಇರಲಿಲ್ಲ ಆಗ. ಅಪ್ಪ ನಾವು ಶಾಲೆಗೆ ಕಳಿಸ್ಬೇಕಂದ್ರೆ ಮರಿಯಮ್ಮನಹಳ್ಳಿಗೆ ಬರ್ಲಿಕ್ಕೆ ನಮಗೂ ಆಗ್ತಿರ್ಲಿಲ್ಲ. ಅದಕ್ಕೆ ಖಾಸಗಿ ಶಾಲೆಯಲ್ಲಿ ಓದಿದ್ದೆ ನಾನು ದೇವಲಾಪುರದಲ್ಲಿ. ಆಮೇಲೆ ಮರಿಯಮ್ಮನಹಳ್ಳಿಗೆ ಬಂದು ಸರ್ಕಾರಿ ಶಾಲೆಗೆ ಸೇರಿಸಿದ್ರು ನನ್ನ ಅಪ್ಪಾಜಿ. ಇಲ್ಲೇ ಅಂತ ಹುಡುಗರ ಜೊತೆಗೆಲ್ಲ ಕಳಿಸ್ಬಿಟ್ರೆ, ಹೋಗಮ್ಮ ಇವ್ರ ಜೊತೆಗೆ ಹೋಗು, ಹೆಸರು ಬರ್ಕ ಅಲ್ಲಿ ಬರ್ಕೋತಾರೆ, ನೀನು ಅಲ್ಲೇ ಹೋಗ್ಬಿಡ್ರಿ ಶಾಲೆಗೆ ಅಂದ್ರು. ನಮ್ಗೆ ಯಾರೋ ಜೊತೆಗಾರ ಹುಡುಗರು ಹೋದೆ. ಹೆಸರೇನಮ್ಮ ಅಂತ ಕೇಳಿದ್ರು ಅವ್ರ ಟೀಚರು. ನನ್ನ ಹೆಸರು ನಾಗರತ್ನಮ್ಮ ಅಂದೆ. ಯಾ ನಾಗರತ್ನಮ್ಮ ಅಂತಾರ ಅಂತಂದ್ರೆ, ಯಾ ನಾಗರತ್ನಮ್ಮ, ನಾಗಮ್ಮ ಅಂತ ಕರೀತಾರೆ ಹಳ್ಳಿ ಊರಲ್ಲಿ. ನನಗೆ ಅಪ್ಪಾಜಿ ಅಮ್ಮಾಜಿ ನಾಗರತ್ನಮ್ಮ ಅಂತಾರೆ ಅಂದ್ರೆ, ಅದೆಲ್ಲ ಸರಿಯಮ್ಮ, ನಾಗರತ್ನಮ್ಮನ ಸರಿ, ಅದಕ್ಕೊಂದು ಇನ್ಷಿಯಲ್ ಇರುತ್ತೆ. ಯಾರು ನೀನು ಹೇಳ್ಬೇಕಲ್ಲ ಅದನ್ನ ಅಂತ ಹೇಳಿದ್ರೆ, ಇನ್ಷಿಯಲ್ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ನನಗೆ. ನಾನು ಹಳ್ಳಿಯವರಿಂದ ಬಂದವಳು, ಅವು ಇಂಗ್ಲಿಷೇ ಗೊತ್ತಿಲ್ದವ್ರು. ನಾನು ಇನ್ಷಿಯಲ್ ಅಂದ್ರೆ ಗೊತ್ತಾಗ್ಲಿಲ್ಲ. ನಮ್ಮ ಪಕ್ಕದ ಮನೆಯವ್ರು ಬಾಲನಾಗಮ್ಮ ಸಿನಿಮಾ ನಡೀತಿತ್ತು ಹೊಸಪೇಟೆಯಲ್ಲಿ. ಅವಾಗ ಅವರು, ಅಯ್ಯೋ ನೀನು ಬಾಲನಾಗಮ್ಮ ಬಾರಮ್ಮ ಅಂತ ತಮಾಷೆ ಮಾಡ್ತಿದ್ದ ನನಗೆ. ಅದೇ ಇರ್ಬೇಕನ್ನ ಬಹುತೇಕ ಅಂತ ನಾನು ಬಾಲನಾಗಮ್ಮ ಅಂತ ಹೇಳ್ಬಿಟ್ಟೆ. ನಾನು ಅವ್ರ ಮೇಷ್ಟ್ರುಗಳು ಬಾಲನಾಗರತ್ನಮ್ಮ ಅಂತ ಮಾಡಿಬಿಟ್ರು ಅದನ್ನ. ಅಷ್ಟು ಬರ್ಕೊಂಡ್ರು, ವಯಸ್ಸು ಕೇಳಿದ್ರು, ಅಂದಾಜಿನ ಮೇಲೆ ಅವ್ರು ಹಚ್ಚಿದ್ರು. ನಾವು ಡ್ಯಾಮ್ ಕಟ್ಬೇಕಾರೆ ಬಿಟ್ಟು ಬಂದವರು ನಾವು ಈ ಕಡೆಗೆ ಅಂದ್ವಿ. ನನಗೆ ನನ್ನ ಒಂದು ಬುದ್ಧಿವಂತಿಕೆ ಸೇರ್ಕೊಂಡು 3ನೇ ಕ್ಲಾಸಿಗೆ ಅಂತ ಸೇರಿಸ್ಕೊಂಡ್ರು. ನನ್ನ ಮಾರನೇ ದಿವಸ ಹಾಜರಿ ಕರಿಬೇಕಾದ್ರೆ ಬಾಲನಾಗರತ್ನಮ್ಮ ಅಂದ್ರು, ಎದುರು ಡಬ್ಬ ಬಂದ್ಬಿಡ್ತು, ನಗಲಿ ಕಟ್ಬಿಟ್ರು ಹುಡುಗರೆಲ್ಲ. ಇದೇನ್ರಿ ಸರ್ ಬಾಲನಾಗರತ್ನ? ಅಲ್ಲ ನೀನೇ ಹೇಳಿದೆಲ್ಲ ಮಂದ. ಅಪ್ಪಾಜಿ ಹತ್ಕೊಂತ ಬಂದ್ಬಿಟ್ಟೆ ನಾನು. ಅಪ್ಪಾಜಿಗೆ ಹೇಳಿದೆ, ಅಪ್ಪಾಜಿ ಹಿಂಗೆ ಕೂಗಿದ್ರು ಹುಡುಗರೆಲ್ಲ ತಮಾಷೆ ಮಾಡ್ತಾರಂತ. ನೀನ್ಯಾಕೆ ಹಂಗೆ ಹೇಳಕ್ ಹೋದೆಮ್ಮ? ಅವ್ರೇನೋ ತಮಾಷೆ ಮಾಡ್ತಾರೆ ಅಂತ ಅದನ್ನೇ ಹೇಳೋದೇನು. ನಮ್ದು ಕೆಸರಂಬಂಡಿ ಅಂತ ಬಸಾಪುರ ಅಂತ, ಕೆ ನಾಗರತ್ನಮ್ಮ ಅಂತ ಹೇಳ್ಬಿಟ್ರೆ ಸಾಕು ಅಂತಂದ್ರು. ಅಯ್ಯೋ ಓದಿ ಹೇಳಿದೆ. ಮತ್ತೆ ಮಾರನೇ ದಿವಸ ಹೋದಾಗ, ಸರ್ ಅದು ಬಾಲ ತೆಗೆದು ಬಿಡ್ರಿ, ಕೆ ನಾಗರತ್ನಮ್ಮ ಅಂತ ಮಾಡ್ರಿ ಅಂತಂದೇಳಿ. ಆಮ್ಯಾಗ ಹೌದು ಆಯಿತು ಅಂತ ಹೇಳಿದ್ರು. ಅದನ್ನು ಕೆ ನಾಗರತ್ನಮ್ಮ ಅಂತ ಮಾಡಿದ್ರೆ ಇದು ಕೆ ಏನು ಮಾಡಿ ಕೆ ಬಾಲನಾಗರತ್ನಮ್ಮ ಅಂತ ಮಾಡಿಬಿಟ್ರು ಅದನ್ನು. ಆ ಬಾಲ ಬಿಡ್ಲೇ ಇಲ್ಲ, ಅವ್ರು ಹಿಡ್ಕೊಂಡ್ಬಿಟ್ರಂಗೆ. ಅಯ್ಯೋ ಎಲ್ಲ ಹಾಜರಿ ಹಾಕ್ಬೇಕಾರೆ ಆಮ್ಯಾಗ ರೂಢಿ ಆಯ್ತು ಹುಡುಗರು, ದಿನಾ ನಗೋರು ನನಗೆ. ಏನು ಈಗಲೂ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಾಗರತ್ನಮ್ಮ ಬಾಲನಾಗರತ್ನಮ್ಮ ಅಂತ ಕೇಳ್ತಾರೆ. ಈಗ ಅದು ರೂಢಿ ಆಗ್ಬಿಡ್ತದೆ, ಅದೊಂಥರ ಗುರುತಿನ ಜೊತೆ ಚೀಟಿ ಆದಂಗೆ ಆಗ್ಬಿಡ್ತದೆ. ಹೈಸ್ಕೂಲಿಗೆ ಹೋದಾಗ ಕೂಡ ಅವ್ರಿಗೆ ಹೈಸ್ಕೂಲಿಗೆ ಕೇಳಿಕೊಂಡೆ, ಸರ್ ಪ್ರೈಮರಿ ಸ್ಕೂಲ್ವರೆಗೂ ಏನೋ ತಮಾಷೆ ಆಗಿತ್ತು, ಈಗ ದೊಡ್ಡೋಳಾಗಿದ್ದೀನಿ, ಇವಾಗಾರಾದ್ರೂ ಚೇಂಜ್ ಮಾಡ್ರಿ ಸರ್, ನಿಮಗೆ ಕೈ ಮುಗಿತೀನಿ. ನನ್ನ ಅಪ್ಪಗೆ ಎಷ್ಟು ಹೇಳಿದೆ, ಬಾರ ಮಂದಿ ಇರ್ಲಿ ಬಿಡಮ್ಮ, ಏನಿರ್ಲಿ, ಬರೋಷ್ಟು ಪುರ್ಸತ್ತೆ ಇಲ್ಲ ಅಪ್ಪನಿಗೆ, ಇರ್ಲಿ ಬಿಡ ಅದೇ ಇದ್ಕೊಂಡು ಹೋಗ್ಲಿ, ಏನಾಗ್ತದೆ. ಅವರು ನಿರ್ಲಕ್ಷ್ಯ ಮಾಡಿದ್ರು. ಶಾಲೆ ಕಳ್ಸೋದೇ ದೊಡ್ಡ ಕಥೆಯಾಗಿತ್ತು ನನಗೇನು. ಕಳಿಸಿದ್ಮೇಲೆ ಅಪ್ಪ ಎಲ್ಲಿ ಬರ್ತಾರೆ, ಅಮ್ಮ ಎಲ್ಲಿ ಬರ್ತಾರೆ, ಏನು ಗೊತ್ತಾಗೋದಿಲ್ಲ ಅವ್ರಿಗೆ. ಆಯ್ತು ಬಿಡಂತ ಹೋದೆ ನಾನು ಅಲ್ಲಿಗೆ. ಆಮ್ಯಾಗ ಮಾಸ್ಟರ್ ಕೇಳಿದ್ರು, ಆಯ್ತು ಹೇಳಮ್ಮ ನಾಳೆ ಅದನ್ನ ತೆಗೆದುಬಿಟ್ಟು ಏನಾರು ಮಾಡೋಣ ಅಂತ ಹೇಳಿದ್ರು ಒಬ್ಬರು ಮೇಷ್ಟ್ರು ನನಗೆ. ನಾವು ಸಲಿಗೆಯಿಂದ ಮಾತಾಡ್ತಿದ್ರಿ, ಹೇಳಿದ್ರು ಸರ್ ಅದಕ್ಕೆ ಬಿಡ್ತಿಲ್ಲ, ಬಿ ಮಾಡಿಬಿಡ್ರಿ, ಬಾಲ ತೆಗೆದುಬಿಟ್ಟು ಬಿ ಮಾಡಿಬಿಡ್ರಿ, ಕೆ ಬಿ ನಾಗರತ್ನಮ್ಮ ಅಂತ ಮಾಡಿಬಿಡ್ರಿ ಅಂತ. ಅವ್ರು ಒಪ್ಕೊಂಡ್ರೆ ಆಯ್ತು ನಾಳೆ ಅದನ್ನ ಮಾಡಿಸ್ಕೊಂಬಂದ್ಬಿಡ್ತೀನಿ ಅಂದರು. ಮಾರನೇ ದಿವಸ ಹಾಜರಿ ಕರಿಬೇಕಾದ್ರೆ ಆ ಬಾಲನೂ ಬಿಡಲಿಲ್ಲ, ಕೇನೂ ಬಿಡಲಿಲ್ಲ, ಬಿನೂ ಬಿಡಲಿಲ್ಲ, ಬಿ ಕೆ ಬಾಲನಾಗರತ್ನಮ್ಮ ಅಂತ ಮಾಡಿಬಿಟ್ರು. ಎದೆ ಡಬ್ಬ ಬಂದ್ಬಿಡ್ತಾನೆ. ನನಗೆ ಹೆಸರು ಕೂಗ್ತಿದ್ರೆ ಮಕ್ಕಳೆಲ್ಲ ನಗ್ತಾ ಇದ್ದಾರೆ, ಏನ್ರಿ ಸರ್ ಇದು? ಮತ್ತು ಅದನ್ನ ನೋಡಮ್ಮ ಕೋರ್ಟಿಗೆ ಹೋಗ್ಬೇಕಾದ್ರೆ ಈಗ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅಪ್ಪನ ಮುಂದೆ ಹೇಳಿದೆ, ಅಪ್ಪ ಇದ್ರೆ ಇರ್ಲಿ ಬಿಡು, ಹೋಗ್ಲಿ ಆ ಕಡೆಗೆ, ಅದು ಹೆಸರು ತಗೊಂಡು ಏನ್ ಮಾಡ್ತೀನಿ, ನಾಗರತ್ನಮ್ಮ ಅಂತ ಆಯ್ತಲ್ಲ ಅಂತ ಅವರು ನಿರ್ಲಕ್ಷ್ಯ. ಅಲ್ಲ ಮೇಡಮ್, ಅದ್ರ ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ ಅಂತ, ದಿನಕ್ಕೊಂದೊಂದು ಹೆಸರು ಬೇರೆ ಬೇರೆ ಇನಿಷಿಯಲ್ ಬರುವಂತದ್ದು. ಆಮೇಲೆ ಅಪ್ಪ ತಮಾಷೆ ಮಾಡಿದ್ರೆ ಅವರು ತಮಾಷೆ ಮಾಡಕ್ಕೆ ಇರ್ಲಿ ಬಿಡು, ಅದ್ ನಗ್ತಾರ ನಗ್ಲಿ ಬಿಡ, ಅದ್ರ ನಗಕ್ಕೊಂದು ಖುಷಿ ಆಯ್ತಲ್ಲ ಹುಡುಗರಿಗೆ ಅಂತ ಅವ್ರ ತಮಾಷೆ ಮಾಡಿದ್ರು. ನಾನು ಇನ್ನೇನು ಮಾಡೋಕ್ಕಾದ್ರೆ ಬಿಟ್ಬಿಟ್ಟು, ಈಗಲೂ ನನ್ನ ಸರ್ಟಿಫಿಕೇಟ್ಗಳೆಲ್ಲ ಬಿ ಕೆ ಬಾಲನಾಗರತ್ನಮ್ಮ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ತಿದ್ದೆ. ನಾನು ಹೆಸರು ಕೊಟ್ರೆ ಆಮೇಲೆ ಫಸ್ಟ್ ಪ್ರೈಸ್ ನಂದೇನಲ್ಲಿ ಸ್ಕೂಲ್ನಲ್ಲಿ, ನಾಟಕದಲ್ಲೂ ಆಟ ಎಲ್ಲದ್ರಲ್ಲೂ. ಅವಾಗ ಪ್ರೈಸ್ ನನಗೆ ಪ್ರೈಸ್ ಕೂಗ್ಬೇಕಾದ್ರೆ ಕೂಡ ಅದು ಬಿ ಕೆ ಬಾಲನಾಗರತ್ನಮ್ಮ ಅಂತಾನೆ ಕೂಗೋರು, ಎಲ್ಲರೂ ನಗೋರು. ಆಮ್ಯಾಗ ಅದು ರೂಢಿ ಆಗ್ಬಿಡ್ತದೆ. ನಾನು ಎಲ್ಲದ್ರಾಗೂ ನಾನು ಪ್ರೈಸ್ ತಗೊಂಡು ಬರ್ತಿದ್ದೆ. ಅಲ್ಲಿ ಹೈಸ್ಕೂಲ್ ಇತ್ತಂತ ಓದೆ, ಬಡತನ ಪರಿಸ್ಥಿತಿ ಓದಾಗ ಇರಲಿಲ್ಲ ನನಗೆ. ಅಪ್ಪ ದಲಾಲ್ ಅಂಗಡಿ 100 ರೂಪಾಯಿ ದುಡಿತಿದ್ರು,
ನಾವು 6 ಜನ ಹೆಣ್ಮಕ್ಳು, ಒಬ್ಬ ತಮ್ಮ, ಅಮ್ಮ ನಿರಕ್ಷರ, ಅಮ್ಮಗೆ ಏನೂ ಗೊತ್ತಿಲ್ಲ, ಅವ್ರು ಹೊಲ್ದಾಗ ಕೆಲಸ ಮಾಡ್ತಿದ್ರು. ಇಂಥ ಪರಿಸ್ಥಿತಿಲಿ ಮುಂದೆ ಓದ್ಲಿಕ್ಕೂ ಆಗಲಿಲ್ಲ ಮೇಡಮ್. ಅಂದ್ರೆ ಇವತ್ತಿಗೆ ನೆನೆಸ್ಕೊಂಡ್ರೆ ರಂಗಭೂಮಿ ಅನ್ನೋದು ನಿಮ್ದು ಬದುಕಾಯ್ತು, ರಂಗಭೂಮಿನೇ ಬದುಕು, ರಂಗಭೂಮಿಯಿಂದಲೇ ಬದುಕು ಕಟ್ಕೊಂಡವ್ರು ನೀವು. ತಂದೆನೇ ನಿಮಗೆ ಪ್ರೋತ್ಸಾಹ ಕೊಟ್ಟು ರಂಗಭೂಮಿಗೆ ಹೋಗು ಅಂತ ಹೇಳ್ತಾರೆ. ಬಹುಶಃ ಬಯಲಾಟದ ನಟ ಅವರು, ಆಗಾಗ ಬಯಲಾಟ ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅವ್ರಿಗೆ ಏನು ಆಸೆ ಇತ್ತು, ನನ್ನ ಮಗಳು ಪಾತ್ರ ಮಾಡಬೇಕು, ಹಾಡಬೇಕು ಅಂತ ಏನೋ ಅಪ್ಪನಿಗೆ ಆಸೆ ಇತ್ತು. ಅಮ್ಮನಿಗೆ ಅದು ಇಷ್ಟ ಇರಲಿಲ್ಲ. ಬೇಡ, ಏನೋ ಓದ್ಕೊಂಡು ಮದುವೆ ಮಾಡಿ ಕೊಟ್ಬಿಟ್ರೆ ಇರ್ತಾರ ಅವ್ರ ಗಂಡನ ಮನೆಗೆ ಹೋಗಿ, ಅವ್ರಿಗೆ ಅದೇಲೆ ಯಾಕೆ ಅಂತೇಳಿ. ಆದರೆ ಅಪ್ಪಗೆ ಏನಿತ್ತು, ಅವ್ರು ಬಿಡುವಿದ್ದಾಗೆಲ್ಲ ಭಜನೆ ಪದ ಹೇಳ್ಕೊಡ್ತಿದ್ರು, ಜಾನಪದ ಗೀತೆಗಳು ಹೇಳ್ಕೊಡ್ತಿದ್ರು, ದೇಶಭಕ್ತಿ ಗೀತೆ ಹೇಳ್ಕೊಡ್ತಿದ್ರು. ಸ್ಕೂಲಾಗೆಲ್ಲ ಅವನ್ನೆಲ್ಲ ಹೇಳ್ತಿದ್ದೆ. ಅಷ್ಟೆಲ್ಲ ನನಗೆ ಒಬ್ರು ಅಲ್ಲಿ ಮೈಲಾರಪ್ಪ ಅಂತ ನನ್ನ ಗುರುಗಳು ಅವರು ಇಲ್ಲ, ಒಂದು ನಾಟಕ ಮಾಡ್ತೀವಿ ಮಕ್ಕಳದೆಲ್ಲ ಸೇರಿ ಅಂತ ಕರ್ಕೊಂಡು ಹೋದ್ರು. ನನಗೊಂದು ಪಾತ್ರ ಕೊಟ್ಟರು ಅವರಲ್ಲಿ. ಆ ಮೊದಲು ಸ್ಕೂಲ್ಗಳಿಗೆಲ್ಲ ಮಾಡ್ತಾ ಇದ್ದೆ ನಾನು, ಶಾಲೆ ಹೈಸ್ಕೂಲ್ ದಿನಗಳಲ್ಲಿ. ಅವರು ಪಾತ್ರ ಕೊಟ್ಟರು, ಎಲ್ಲ ಮಕ್ಕಳೇ ನಾವೆಲ್ಲ ಸೇರಿಕೊಂಡು. ಅವಾಗ ನಾಟಕ ಭಾಳ ಚೆನ್ನಾಗಿ ಆಗ್ಬಿಡ್ತು, ಅವರು ಕಲಿಸಿ ಎಲ್ಲ ಮಾಡಿದ್ರು. ಆಮ್ಯಾಗ ಏನೇ ನಾಟಕ ಮಾಡಿದ್ರು, ಮರಿಯಮ್ಮನಹಳ್ಳಿಗೆ ಒಂದು ಇತಿಹಾಸ ಇದೆ. ಮರಿಯಮ್ಮನಹಳ್ಳಿ ಕಲೆಯ ತವರೂರು, ನಾಟಕಗಳ ರಾಜಧಾನಿ ಅಂತೆಲ್ಲ ವಿದ್ವಾಂಸರೆಲ್ಲ ಬರೆದ್ರು. ಯಾಕೆಂದ್ರೆ ಅಲ್ಲಿ ಪ್ರತಿಯೊಬ್ಬರು ಮನೆಗೂ ಒಬ್ಬರು ಕಲಾವಿದರು ಇದ್ದಾರೆ. ಆ ಊರಿನ ವಾತಾವರಣ ಹಂಗಿದೆ. ತುಂಗಭದ್ರಾ ಡ್ಯಾಮ್ ಕಟ್ಟಿದ್ರಲ್ಲ, ಅಲ್ಲಿಂದ ಬಿಟ್ಟು ಬಂದವರು ಆ ಕಲಾಕಾರೆಲ್ಲ ಮರಿಯಮ್ಮನಹಳ್ಳಿಗೆ ಬಂದರು. ಕೆಲವರು ಅಲ್ಲೆಲ್ಲಿ ಬೊಮ್ಮನಹಳ್ಳಿಗೆ ಹೋದ್ರು, ಕೊಟ್ಟೂರಿಗೆ ಹೋದ್ರು, ಅಲ್ಲಿ ಹತ್ತಿರ ಹೊಸಪೇಟೆಗೆ ಬಂದರು. ಆದರೆ ಮರಿಯಮ್ಮನಹಳ್ಳಿಗೆ ಬಂದಷ್ಟು ಜನ ಭಾಳ ಇದ್ರು ಅಲ್ಲಿ. ಆ ಕಲೆನೇ ಮರಿಯಮ್ಮನಹಳ್ಳಿಯಲ್ಲಿ ಉಳಿಸ್ಕೊಂಡ್ಬಂದರು. ಮರಿಯಮ್ಮನಹಳ್ಳಿಯಲ್ಲಿ ಪ್ರತಿ ವಾರ ಒಂದು ನಾಟಕ ಮಾಡ್ತಾ ಇದ್ರು. ಇವತ್ತು ರಕ್ತರಾತ್ರಿ ಆಡಿದ್ರೆ ಈ ವಾರ ಮುಂದಿನ ವಾರ ಎಲ್ಲ ಮಾಡ್ತಿದ್ರು. ಮತ್ತೆ ಇನ್ನೊಂದು ಮುಂದಿನ ವಾರ ಕೃಷ್ಣಗಾರುಡಿ ಅಂತ ಆಗ್ತಿದ್ರು. ಮತ್ತೆ ಇನ್ನೊಂದೆಲ್ಲ ಜೀವನಯಾತ್ರೆ ಅಂತ ಮಾಡ್ತಿದ್ರು. ಹೀಗೆ ಒಂದು ವಾರ 3-4 ತಂಡಗಳಿದ್ವು. ಒಬ್ಬರು ತಂಡ ಶುರು ಮಾಡಿದಂದ ಕೂಡಲೇ ಅವರೊಂದು ದಿವಸ ಒಂದು ವಾರ ತಪ್ಪಿದ್ರೆ ಅವ್ರಿಗೇನೋ ಆಗ್ತಿತ್ತು. ಮತ್ತೆ ಪ್ರತಿ ಸೋಮವಾರ ನಮ್ಮೂರಿನಲ್ಲಿ ಸಂತೆ ಆಗ್ತೈತಿ. ಆ ಸಂತೆ ದಿವಸ ಅಂದ್ರೆ ಎಲ್ಲ ಕಲಾವಿದರು ನಾವಲ್ಲಿ ಸಿಗ್ತಿದ್ವಲ್ಲ. ಹಾರ್ಮೋನಿಯಂ ಮಾಸ್ಟರ್ ಅಲ್ಲೇ ಇದ್ರು, ತಬಲಾ ಮೇಸ್ಟರ್ ಅಲ್ಲಿ, ತಡಕಿ ಕಟ್ಟೋರವ್ರೆ, ಆಮೇಲೆ ನಿರ್ದೇಶನ ಮಾಡೋರವ್ರೆ, ಡ್ರೆಸ್ ಮೇಕಪ್ ಮಾಡೋರವ್ರೆ, ಹೆಣ್ಮಕ್ಳು ನಾವು ಎಲ್ಲರಿದ್ವಿ. ನೋಡೋರು ಒಂದು ಇದ್ಬಿಟ್ರೆ ಸಾಕು, ಅದೆಲ್ಲ ಮಾಡಿಬಿಡ್ತಿದ್ರು. ಪ್ರೇಕ್ಷಕರು ಅಷ್ಟೇ ಭಾಳ ಏನು ಮನೋರಂಜನೆ ಇರ್ಲಿಲ್ಲ. ಅವ್ರು ನಾಟಕನೇ ನೋಡ್ಬೇಕು. ಎಲ್ಲರೂ ಬೇಗ ಬಂದು ಕೂತ್ಕೊಂಡ್ಬಿಡೋದು, ನಾಟಕ ಯಾವಾಗ ಶುರು ಮಾಡ್ತಾರೆ ಅಂತ ಹೇಳಿ ಅಷ್ಟು ಮುತುವರ್ಜಿಯಿಂದ ನಾಟಕ ನೋಡೋರು ಆಡೋರಿದ್ರು. ನನಗೆ ಕಲಾವಿದೆಯಾಗಿ ಬೆಳಿಬೇಕಾದ್ರೆ ಮರಿಯಮ್ಮನಹಳ್ಳಿನ ವಾತಾವರಣ, ಮರಿಯಮ್ಮನಹಳ್ಳಿನ ಹಿಂದಿನ ಕಲಾವಿದರು ದುರ್ಗದಾಸರಂತವರು, ತಳವಾರ ಹನುಮಂತಮ್ಮನಂತವರು, ಅವರೆಲ್ಲರೂ ನಮಗೆ ಅವ್ರು ನೋಡಿ ಕಲ್ತಿದ್ದು ಬಾಡ. ನಾವು ಈ ಹಂತದಲ್ಲಿ ಅಂದರೆ SSLC ಮುಗಿದ ತಕ್ಷಣ ನೀವು ರಂಗಭೂಮಿಗೆ ಹೋದಾಗ ಒಂದು ಆರಂಭಿಕ ದಿನ ಅಂದರೆ ಸಂಪೂರ್ಣವಾಗಿ ಇದರಲ್ಲೇ ತೊಡಗಿಸ್ಕೊಳ್ಬೇಕು ಅಂದಾಗ, ಶಾಲೆ ಓದಿನ ಜೊತೆಗೆ ರಂಗಭೂಮಿ ಅಂದರೆ ಒಂದು ಮಾತು, ಸಂಪೂರ್ಣ ಇದರಲ್ಲೇ ತೊಡಗಿಸ್ಕೊಳ್ಬೇಕು ಅಂದಾಗ ಏನು ಸವಾಲುಗಳು ನಿಮ್ಗೆ ಎದುರಾದವು? ನನಗೆ ಒಂದು ವರ್ಷ ನಾನು ರಜಾ ದಿನಗಳೆಲ್ಲ ಹೈಸ್ಕೂಲ್ಗೆ ಹೋದ್ಮೇಲೆ ರಜಾ ದಿನಗಳೆಲ್ಲ ಬೇರೆ ಬೇರೆ ಹಳ್ಳಿಗೆ ಹೋಗ್ತಿದ್ದೆ. ಅಲ್ಲಿ ಹತ್ತಿರ ಸೋಗಿ ಅಂತ ಇದೆ, ಬಾಗಳಿ ಅಂತ ಇದೆ, ಬನ್ನಿಗೋಳ ಅಂತ ಇದೆ. ಈ ಹಳ್ಳಿಯವರೆಲ್ಲ ಏನು ಮಾಡ್ತಾರೆ, ಅಲ್ಲಿ ಪೆಟ್ಟಿಗೆ ಮಾಸ್ಟರ್ ಇರ್ತಿದ್ರು. ಅವ್ರು ಆದಿತ್ಯವಾರ ಶನಿವಾರ ನಾನು ಕರ್ಸ್ಕೊಂಡು ಬಿಟ್ಟು ಹಾಡುಗಳು ಹೇಳ್ಕೊಡೋರು. ಇಂಥ ನಾಟಕ ಇಂಥ ದಿವಸ ಇದೆ ಬರಬೇಕು ಅಂತೇಳಿ ನಾನು ಪ್ರಾಕ್ಟೀಸ್ ಮಾಡಿ ಕಳಿಸ್ತಿದ್ರು. ವಾರ ಶನಿವಾರ ಆದಿತ್ಯವಾರ ನಾನು ಹೋಗ್ತಿದ್ದೆ. ಇಲ್ಲ ಶುಕ್ರವಾರ ಒಂದಿಷ್ಟು ಶಾಲೆಗೆ ರಜೆ ಹಾಕಿ 3 ದಿವಸ ಊರುಗಳಿಗೆ ಹೋಗಿ ಆ ನಾಟಕದ ಮಾತುಗಳನ್ನೇ ಕಲ್ತ್ಕೊಂಡು ಬರ್ತಿದ್ದೆ. ಅವಾಗ ಹೋದಾಗ ನಮಗೆ ಒಂದಿಷ್ಟು ರುಚಿ ಹತ್ತಿದ್ರು ನನಗೆ. ಅವರೊಂದಿಷ್ಟು ಏನೋ ದುಡ್ಡು ಕೊಡ್ತಿದ್ರು. ನಮ್ಮ ಮನೆ ಖರ್ಚಿಗೆ ಆಗ್ತಿತ್ತು, ನಾನು ಓದಿನ ಖರ್ಚಿಗೆ ಆಗ್ತಿತ್ತು, ಅಂದರೆ ಬಟ್ಟೆ ತಗೊಳ್ಳಿಕ್ಕೆ, ತಂಗಿಯರಿಗೆಲ್ಲ ಪಾಠ ಪುಸ್ತಕ ಕೊಡಿಸ್ಲಿಕ್ಕೆ. ಯಾಕಂದರೆ ಅಪ್ಪಂದು ಸಂಬಳ ಸಾಕಾಗ್ತಿರ್ಲಿಲ್ಲ ನಮಗೆ. ಹೀಗಾಗಿ ಅದಕ್ಕೆಲ್ಲ ಒಂದಿಷ್ಟು ದುಡ್ಡು ಕೊಡ್ತಾರಲ್ಲ ಅಂತೇಳಿ ನಮಗೆ ಅದು ಆಸೆ ಇರ್ತಿತ್ತು. ಅಲ್ಲಿಗೆ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ ನಾನು. ನಮ್ಮೂರಿನಲ್ಲಿ ಒಂದು ಸರ್ ಹರಿಶ್ಚಂದ್ರ ನಾಟಕ ಮಾಡಿದ್ರು, ಅದರಲ್ಲಿ ರೋಹಿತಾಶ್ವನ್ ಪಾತ್ರ ಮಾಡಿದ್ದೆ. ಅದರಲ್ಲಿ ಅದ್ಭುತವಾಗಿ ಪಾತ್ರ ಮಾಡಿದ್ದೆ ನಾನು. ಆಗ ಆ ನಾಟಕ ನೋಡಿದವರೆಲ್ಲ ಅವಾಗ ಹೆಣ್ಮಕ್ಳು ಹೊರಗೆ ಹೋಗ್ತಿದ್ದು, ನಾಟಕಕ್ಕೆ ಹೋಗೋರು ಭಾಳ ಇಲ್ಲ. ಆದರೆ ನಮ್ಮೂರಿನ ವಾತಾವರಣ ಹಂಗಿತ್ತು. ನಮ್ಮೂರಿನಲ್ಲಿ ಭಾಳಷ್ಟು ಜನ, ನಾನು ರಂಗಭೂಮಿಗೆ ಬಂದ ಸಂದರ್ಭದಲ್ಲಿ ಒಂದು 20 ಜನ ನಟಿಯರಿದ್ದೀವಿ ನಾವು. ಎಲ್ಲ ಗ್ರಾಮೀಣ ಭಾಗದಲ್ಲಿ ಹೋಗಿ ನಾಟಕ ಮಾಡಿ ಬರೋರೆ. ನಾವು ಒಂದ್ಸಲ ಬಸ್ ಸ್ಟ್ಯಾಂಡಿಗೆ ಸೇರ್ತಿದ್ವಿಲ್ಲ, ಅವರೊಂದು ಕಡೆಗೆ ಹೋಗೋರು, ಇವರೊಂದು ಕಡೆಗೆ ಹೋಗೋರು, ನಾವೊಂದು ಕಡೆಗೆ ಹೋಗ್ತಿದ್ವಿ. ಯಾರ ನಾಟಕ ಆಡ್ಬೇಕಂದ್ರೆ ಅವ್ರನ್ನ ಬುಕ್ ಮಾಡ್ಬೇಕಂದ್ರೆ ಮರಿಯಮ್ಮನಹಳ್ಳಿಗೆ ಬರೋರು ಬಹಳಷ್ಟು ಜನ ಇದ್ರು. ನಾನು ನಾಟಕ ಆಡೋದು ಅವ್ರು ನೋಡೇ ಕಲ್ತಿದ್ದೆ, ಹಿರಿಯ ನಟಿಯರನ್ನೆಲ್ಲ ಅವ್ರು ನೋಡಿ. ಆಮೇಲೆ SSLC ಆದಮೇಲೆ ಅಪ್ಪನಿಗೆ ಹೇಳಿದೆ. ಅಪ್ಪ ಹೇಳ್ತಿದ್ರು, ಅಲ್ಲಿಗೆ ಹೋಗಮ್ಮ ಇಲ್ಲಿಗೆ ಹೋಗಮ್ಮ ಅಂದ್ರೆ ಬೇಜಾರಾಗ್ತದೆ. ಅಪ್ಪ ನನಗೆ ಆ ನಾಟಕ ಆಡೋಕೆ ಇಷ್ಟ ಇಲ್ಲ, ಇಷ್ಟು ದಿವಸ ಮಾಡಿದೆ ನಾನು, ನನಗೆ ಶಿಕ್ಷಕಿ ಆಗಬೇಕು ಅಂತ ಆಸೆ ಇದೆ ನನಗೆ. ನಾನು ಟ್ರೈನಿಂಗ್, ಅವಾಗ ಟ್ರೈನಿಂಗ್ ಇಲ್ದೇ ಟೀಚರ್ಸ್ ಕೆಲಸಕ್ಕೆ ಸೇರಿಸ್ಕೊತಿದ್ರು. ಅಲ್ಲಿಗೆ ಹೋದ್ರೆ ನಮ್ಮ ಗುರುಗಳು ಅದನ್ನ ತಲೆಗೆ ತುಂಬಿಬಿಟ್ರು ನನಗೆ. ಅರೋ ರಾಮಪ್ಪ ಅಂತ ಹೆಡ್ ಮಾಸ್ಟರ್ ಇದ್ರು, ಕೆಲವು ವೀರಯ್ಯನವರು ಅಂತೇಳಿ ನಮ್ಮ ಸ್ಕೂಲ್ ಟೀಚರು, ಅವರು ಸ್ಕೂಲ್ ಟೀಚರ್ ಇದ್ರು ನಮಗೆ. ಅವರೆಲ್ಲ ಹೇಳ್ತಿದ್ರು, ನೀನು ಈ ಬಣ್ಣದ ಬದುಕು ಬಿಟ್ಟುಬಿಡು, ನೀನು ಈ ಗೆಜ್ಜೆ ಕಟ್ಕೊಂಡು ಕುಣಿಯೋದು ತೈ ಅಂತ ಓಡಾಡೋದು ಬೇಡ, ನೀನು ಚಂದಾಗಿ ಶಿಕ್ಷಕಿ ಆಗಿ ಒಂದು 4 ಮಂದಿಗೆ ಪಾಠ ಹೇಳು, ಚಂದಾಗಿ ಬದುಕು ಅಂದ್ರು ಅವರು. ಅವ್ರು ಹೇಳಿದ್ರು, ನೋವಾಗ್ತಿತ್ತು ನನಗೆ, ಹೋಗೋದು ಬೇಡ ಅಂದ್ರೆ, ಹೋದ್ರೆ ಒಂದು 4 ದುಡ್ಡು ಬರ್ತೈತಿ, ಮನೆಗೆ ಅನುಕೂಲ ಆಗ್ತೈತಿ, ಪರಿಸ್ಥಿತಿ ಹಿಂಗಿದೆ.
ಅರೆ ನಾವು ಏನು ಮಾಡೋಕ್ಕಂತ ಇದು ಯೋಚನೆ ಆಗ್ತೈತೆ. ಅಪ್ಪ ಗುಳುಗುರು ಮಾತು ಕೇಳ, ಅಪ್ಪನ ಮಾತು ಕೇಳ ಅಂತ ದ್ವಂದ್ವ ಆಯಿತು ನನಗೆ. ಬಿಟ್ಟೆ 1 ವರ್ಷ, ಬೇಡ ಹೋಗಿ ಕೆಲಸಕ್ಕೆ ಸೇರಿಬಿಡೋಣ ಅಂತೇಳಿ. ಆಮೇಲೆ ಯಾವುದೋ ಒಂದು ಹಂಪಸಾಗರ ಅಂತ ಬರುತ್ತೆ, ನಮ್ಮ ಅಗ್ರಿಬೊಮ್ಮಳ್ಳಿ ತಾಲೂಕಾಗಿದೆ ಈಗ. ಅಲ್ಲಿ ಒಂದು ನಾಟಕ ಮರೆಮನಹಳ್ಳಿ ತಂಡ ಹೋಗಾಡೋದಿತ್ತು. ಅಲ್ಲಿಗೆ ಬರೋ ನಟಿ ಅವತ್ತು ಬರಲಿಲ್ಲ. ಇಲ್ಲ ಬೇರೆ ಊರಿಗೆ ಹೋಗ್ಯಾರ, ಅವ್ರು ಬರ್ಲಿಕ್ಕೆ ಆಗೋದಿಲ್ಲ, ಇವತ್ತು ನೀವೇ ನಾಟಕ ನಿಲ್ಲಿಸ್ಬೇಕು, ಒಂದು ಇಲ್ಲಾದ್ರೆ ಯಾರನ್ನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವಸರದಾಗ ಯಾರೂ ಮಾಡೋಕ್ಕಾಗೋದಿಲ್ಲ ಪಾತ್ರನ. ಕತ್ತಲು ಬೆಳಕ ಅಂದ್ರೆ ಪರಮೇಶ್ವರ್ ಅವರು ಟೀಚರ್, ಅವ್ರು ಬರ್ದಿಂತ ನಾಟಕ, ಅದರಲ್ಲಿ ಹೀರೋಯಿನ್ ಪಾತ್ರಕ್ಕೆ ಅವ್ರು ಬರಲಿಲ್ಲ. ಹೀಗಾಗಿ ನಾನು ಹರಿಶ್ಚಂದ್ರ ನಾಟಕ ಮಾಡಿದ್ನಲ್ಲ, ಅದರಲ್ಲಿ ಹರಿಶ್ಚಂದ್ರ ಪಾತ್ರ ಮಾಡಿದವ್ರು ನನಗೆ ಭಾಳ ಬೇಕಾದವ್ರು, ಕೊಟ್ಟಿಗೆ ನಾಗಪ್ಪ ಅವರು ಅಂತ. ಅವರು ನಾಗರತ್ನ ಕೇಳ್ರಿ, ಅವಳು ಜಾಣ ಇದ್ದಾಳ, ಒಂದ್ ದಿವ್ಸ ಕಲ್ತು ಮಾಡ್ತಾಳೆ, ಈಗೇನು ಮನೇಲಿದ್ದಾಳೆ, SSLC ಮುಗಿದಿದೆ ಅವಳಿಗೆ, ಈಗ ಏನು ಮಾಡ್ತಾಳೆ ಹೋಗಿ ಕೇಳ್ರಿ ಅಂದರು. ಕೇಳಿದ್ರು ಬಂದ ಹುಡುಗರೆಲ್ಲ, ಇಲ್ಲಪ್ಪ ನಾನು ಶಿಕ್ಷಕಿ ಆಗಬೇಕು, ಟೀಚರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ನಾನು ನಾಟಕ ಬರೋದಿಲ್ಲ ಅಂತಂದೆ. ನೀನು ಆಮೇಲೆ ಶಿಕ್ಷಕಿ ಆಗ್ತೀಯೋ ಮತ್ತೊಂದು ಆಗ್ತೀಯೋ ಗೊತ್ತಿಲ್ಲ, ಇವತ್ತು ನಾಟಕ ನಿಂತೈತೆ, ನಾಳೆನೇ ನಾಟಕ ಇದೆ, ಇದನ್ನು ಕಲಿತು ಮಾಡಲೇಬೇಕು, ನಮ್ಮ ಮರ್ಯಾದೆ ಉಳಿಸ್ಬೇಕು ಅಂತೇಳಿ ಊರಿನ ಹಿರಿಯರೆಲ್ಲ ಬಂದು ನನಗೆ, ಆ ನಾಟಕದ ಹಿರಿಯರು ಬಂದು ನನಗೆ ಆ ಪುಸ್ತಕ ಕೊಟ್ಬಿಟ್ರು ನನಗೆ, ಹೆಂಗಾರ ಮಾಡಿ ನಾಳೆ ನಾಟಕ ಮಾಡಬೇಕು ಅಂತ. ಅಪ್ಪ ಅಷ್ಟು ಒತ್ತಾಯ ಮಾಡ್ತಾರಮ್ಮ, ಅವ್ರ ಮಾತು ಮೀರಬಾರ್ದು, ಒಪ್ಕೊಳಮ್ಮ ಅಂದ್ರೆ ಒಪ್ಕೊಂಡ್ಬಿಟ್ಟೆ. ಆಮ್ಯಾಗ ನಾಟಕ ನನಗೂ ಅಮ್ಮ ಹೊಲಕ್ಕೆ ಹೋಗ್ಬಿಡ್ತಿದ್ರು, ಮಕ್ಕಳೆಲ್ಲ ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ರೊಟ್ಟಿ ಸುಡಬೇಕು, ಅಡುಗೆ ಮಾಡಬೇಕು, ಈ ಮಕ್ಕಳು ಸಂಭಾಳಿಸ್ಕೊಂಡು ನಮ್ಮ ಮಾತುಗಳು ಕಲಿತು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಮತ್ತೆ ನಾನು ಇದೆಲ್ಲ ಮಾಡ್ಕೊಂಡು ಹೊರತು ಪ್ರಾಕ್ಟೀಸ್ ಮಾಡ್ಕೊಂಡೆ. ನಾಳೆ ನಾಟಕ ಹೋಗ್ಬೇಕು. ನನಗೆ ಬುಗ್ರ ಭಾಳ ಒಂದು ಇಡೀ ವರ್ಷ ನಾಟಕನೇ ಮಾಡಿರ್ಲಿಲ್ಲ ನಾನು. SSLC ಓದ್ಬೇಕಾದ್ರೆ ಮಾಸ್ಟರ್ಗಳೆಲ್ಲ ಬೈದ್ರು, ನೀನು ಎಲ್ಲೇ ಹೋಗಕೂಡ್ದು, ಓದ್ಬೇಕು ಚೆನ್ನಾಗಿ ಅಂತ. ನಾನು 2nd ಕ್ಲಾಸ್ನಾಗ ಪಾಸ್ ಆಗಿದ್ದೆ SSLC. PCM ತಗೊಂಡಿದ್ದೆ ನಾನು ಮುಂದೆ ಓದಬೇಕು ಅಂತ. ಅದು ಯಾವುದೂ ಆಗಲಿಲ್ಲ. ಅಲ್ಲಿ ನಾಟಕ ಹೋದೆ, ಕತ್ತಲು ಬೆಳಕ ನಾಟಕ, ಜಾತ್ರೆ ನಾಟಕ, ತುಂಬ ಚೆನ್ನಾಗಿ ಆಗ್ಬಿಡ್ತು ನಾಟಕ. ಅವ್ರು ಬಂದು ಯಾವ ಹುಡುಗಿ ಯಾರು ಹೊಸ್ದಾಗಿ ಬಿಡ ಚೆನ್ನಾಗಿ ಮಾಡಿದ್ರೆ, ಇಲ್ಲ ಈ ವರ್ಷ ಕರ್ಕೊಂಬಂದಿದ್ವಿ ಚೆನ್ನಾಗಿದೆ ಅಂತೇಳಿ. ಆಮೇಲೆ ಅಲ್ಲಿ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಬಂದು ನನಗೆ ಆ ಪುಸ್ತಕ ಕೊಟ್ಟು, ಇದೆಲ್ಲಮ್ಮ ಇದ್ರಲ್ಲಿ ಒಂದು ಪಾತ್ರ ಇದೆ ಮಾಡಮ್ಮ, ನಮ್ಮೂರಿಗೆ ಜಾತ್ರೆ ಇದೆ, ಇಲ್ಲಮ್ಮ ಆನಂತರ ನಮ್ಮೂರ ಒಂದೇ 8 ದಿವಸಕ್ಕೆ ಇನ್ನೊಂದೂರು ಜಾತ್ರೆ ಇದೆಮ್ಮ ನೀವು ಬಂತೇಳಿ ಅಲ್ಲಿ 4-5 ಹಳ್ಳಿಯವರು ಬಂದು ಅವರವರು ನಾಟಕದ ಪುಸ್ತಕ ಕೊಟ್ಟು ನನಗೊಂದು 10 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಟ್ರು ಅವರು. ಅವ್ರಿಗೆ ಕೇಳೇನ್ರಿ, ಇಲ್ಲಮ್ಮ ಇಲ್ಲಿ ಮಾಡಿದೆಯಲ್ಲ, ಚಂದ ಮಾಡ್ತೀನಿ ನೀನು, ಸಾಕು ನಮ್ಗೆ ಇಷ್ಟ ಅಂತ ಹೇಳಿ. ಅವ್ರು ಏನು ಮಾಡೋಕೆ ಬಿಡಲಿಲ್ಲ. ಅವ್ರು ಎಲ್ಲ ಇಟ್ಬಿಟ್ಟು ಪುಸ್ತಕ ಎಲೆಡಿಗೆ ಇಟ್ಕೊಟ್ಟು ಬಿಡ್ತಾರೆ, ವೀಳೆ ಅಂತ ಕೊಡ್ತಾರೆ ನಮ್ಮ ಕಡೆಗೆ, ಅದ್ರಾಗಿಟ್ಟು ಆ ವೀಳೆ ಕೊಟ್ಟ ಮೇಲೆ ವಾಪಸ್ ಕೊಡಬಾರ್ದಂತ ಅವ್ರಿಗೆ. ಎಲ್ಲ ಎಳೆ ಕೊಡಬೇಡಮ್ಮ ವಾಪಸ್, ಎಲೆಡಿಗೆ ಇಟ್ಕೊಟ್ಟಿದ್ದಾರೆ, ಕೊಡಬಾರ್ದು ಅದನ್ನ ವಾಪಸ್ ಅಂದ್ರೆ ಇಟ್ಕೊಂಡ್ಬಿಟ್ಟೆ ನಾನು ಎಲ್ಲ ಅದನ್ನು ಇಟ್ಕೊಂಡೆ. ನನಗೆ ಇವ್ರು ನಾಟಕ ಆಡಿದೊಂದು 50 ರೂಪಾಯಿ ಕೊಟ್ಟರು, ಇವೊಂದು 50 ರೂಪಾಯಿ ಬಂದು ಬಿಡ್ತಾರೆ, 100 ರೂಪಾಯಿ ಆಗ್ಬಿಡ್ತಾವ. 100 ರೂಪಾಯಿ ಉಳಿದೇ ಇಲ್ಲ ನನ್ನ ಜೀವನದಲ್ಲಿ. 100 ರೂಪಾಯಿ ಅದು ಆಸೆ ಹುಟ್ಟಿದ ನನಗೆ, ಮಾಡಿದ್ರೆ ಇಷ್ಟು ಸಿಗುತ್ತಲ್ಲ ದುಡ್ಡು, ಏನೋ ಒಂದು ಆಯ್ತಲ್ಲ ಅಂದ್ಕೊಂಡು ಆಯ್ತು ಅಂತೇಳಿ ಅವ್ರಿಗೆಲ್ಲ ಆಯ್ತಪ್ಪ ಬರ್ತೀನಿ ಅಂತೇಳಿ ನಮಸ್ಕಾರ ಮಾಡಿ ಬಂದ್ವಿ. ನಾವು ಮನೆಗೆ ಬಂದ್ಮೇಲೆ ಅಪ್ಪ ನಮ್ಮ ನಾಟಕನೇ ಒಳ್ಳೆ ಅಂದಾಕಿ ಏನೇನೋ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಬಂದಿಯಲ್ಲ ಅವ್ರ ಹತ್ರ ಅಂದ್ರೆ, ಅಪ್ಪ ಅವ್ರು ಬಿಡ್ಲಿಲ್ಲ ಅಂದ, ಒತ್ತಾಯ ಮಾಡಿಕೊಟ್ರು. ಇಲ್ಲಮ್ಮ ಇದು ಅದಾಗೆ ಒಲದ್ ಬಂದಿದೆ, ಅದನ್ನ ಕಾಲೇಲಿ ಒದಿಬೇಡ, ನಿನಗೆ ಅನ್ನದ್ರೇನ ಅಲ್ಲೇ ಇದ್ರೆ ನೀನೇನ್ ಮಾಡಕ್ ಸಾಧ್ಯ, ನೀನು ರಂಗಭೂಮಿಲೇ ಇರಬೇಕು ಅಂತೇಳಿ ದೈವ ಪ್ರೇರಣೆ ಇದ್ರೆ ನೀನೇನ್ ಮಾಡ್ತೀಯ, ಇಲ್ಲ ಅದನ್ನು ಮಾಡ್ಬೇಡ, ಹಂಗೆ ಮಾಡಬೇಡ, ಹೋಗಮ್ಮ ಅಂತೇಳಿ ಅಪ್ಪ ಒತ್ತಾಯ ಮಾಡಿ ಕಳಿಸಿದ್ರು. ಅಲ್ಲಿಗೆ ಹೋದ್ಮೇಲೆ ಆ ನಾಟಕಗಳೆಲ್ಲ ಸಕ್ಸಸ್ ಆದವು. ಕೈ ತುಂಬ ಅವಾಗ ನಾಟಕ ಹೋದಾಗ 25-30 ರೂಪಾಯಿ ಕೊಡ್ತಿದ್ರು, ಬೇಡ 50 ರೂಪಾಯಿವರೆಗೂ ಕೊಡ್ತಿದ್ರು ನಮಗೆ. ಅದು ಬಹಳ ಸಂಸಾರಕ್ಕೆ ಬಹಳ ಆಸರೆ ಆಯ್ತು ನಮಗೆ. ಅದೇಮ್ಮ ನೀವು ಹೇಳ್ತಿರೋ ಹಾಗೆ ಕತ್ತಲ ಬೆಳಕು ನಾಟಕ ಅಂತ ಹೇಳಿದ್ರಿ, ಅಂದ್ರೆ ನಿಮ್ಮ ಬದುಕಿನಲ್ಲಿ ಈ ರಂಗಭೂಮಿ ಬೆಳಕನ್ನ ಚೆಲ್ಲಕ್ಕೆ ಶುರು ಮಾಡ್ತು ಅಲ್ವಾ? ಅದನ್ನ ಬೈ ಹಾರ್ಟ್ ಮಾಡಿ ಡೈಲಾಗ್ಗಳನ್ನ ಹೇಳಿದ್ರಲ್ಲ, ಇವತ್ತು ನೆನಪಿದೆಯಾ ಅಮ್ಮ? ನೆನಪಿದೆ. ಅಯ್ಯೋ, ಹಂಗಾದ್ರೆ ಒಂದು ಡೈಲಾಗ್ ಹೇಳಿ. ಆ ನಾಟಕದ ನೆನಪಿಲ್ಲ, ಬೇರೆ ನಾಟಕಗಳೆಲ್ಲ ನೆನಪಿಲ್ಲ ನನಗೆ. ಈ ರಂಗಭೂಮಿಲಿ ತುಂಬಾ ಹೆಸರು ಕೊಟ್ಟಂತ ನಾಟಕ ರಕ್ತರಾತ್ರಿ ನಾಟಕ, ಕುರುಕ್ಷೇತ್ರ, ಅಕ್ಷಯಾಂಬರ, ಈ ಪೌರಾಣಿಕ ನಾಟಕಗಳು ಬಹಳ ಮಾಡಿದೆ. ಆ ನಂತರ ಸಾಮಾಜಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು. ಅವಾಗ ನನಗೆ ಮಾತು SSLC ಓದಿದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸ ಗೊತ್ತಿತ್ತು ನನಗೆ. ಓದೋದೆಲ್ಲ ತಕ್ಷಣ ಒಂದೇ ದಿವಸಕ್ಕೆಲ್ಲ ಕಲ್ತು ಬಿಡ್ತಿದ್ದೆ ಮಾತುಗಳು. ನನಗೆ ಚಿಕ್ಕವಳಿದ್ದಾಗಿನಿಂದನೂ ನಾಟಕದ ಬಗ್ಗೆ ಅಭಿರುಚಿ ಇರಲಿಲ್ಲ ನನಗೆ. ಆದರೆ ಅದೇ ನನ್ನ ಬದುಕಾದಾಗ ನಾನು ಅದನ್ನು ಪೂಜಿಸಿದೆ, ಆರಾಧಿಸಿದೆ, ನನ್ನನ್ನೇ ನಾನು ಅದಕ್ಕೆ ಅರ್ಪಣೆ ಮಾಡಿಕೊಂಡೆ, ಬೇರೆ ದಾರಿ ಇರಲಿಲ್ಲ ನನಗೆ. ಆದರೆ ನಿಮ್ಮ ಬದುಕಿನಲ್ಲಿ ನೀವು ಸದಾ ಡೈಲಾಗ್ಗಳ ಜೊತೆಗೆ ಬದುಕನ್ನು ನಡೆಸೋ ರೀತಿನಲ್ಲಿ ಆಗೋಯ್ತಲ್ಲ. ಸೊ ಹಾಗಾಗಿ ನಾನು ಕೇಳ್ದಂಗೆ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಮ್ಮ? ರಕ್ತರಾತ್ರಿ ನಾಟಕದ ಒಂದು ಆಗಲೇ ಅದು ಬಂತು, ಮರ್ತೋಯ್ತದ ಮಾತು, ಇರ್ಲಿ ಅದನ್ನೇ ಹೇಳ್ತೇನೆ. ಉತ್ತರೆ ಪಾತ್ರ ಬಹಳ ಹೆಸರು ತಂದ ಸುಭದ್ರಮ್ಮ ಮನ್ಸೂರು ನಮ್ಮ ಭಾಗದಲ್ಲಿ ದೊಡ್ಡ ಕಲಾವಿದರು ಅವರು. ಅವ್ರ ಜೊತೆ ಅವ್ರು ದ್ರೌಪದಿ ಮಾಡಿದಾಗ ನಾನು ಉತ್ತರೆ ಮಾಡ್ತಿದ್ದೆ. ಬಹಳ ಕಾಂಬಿನೇಷನ್ 2 ಪಾತ್ರಗಳಿಗೆ ದೊಡ್ಡ ಹೆಸರು ತಂದು ಕೊಡ್ತೇನೆ ನಾನು. ರಕ್ತರಾತ್ರಿ ಉತ್ತರೆ ಪಾತ್ರ. ಅಶ್ವತ್ಥಾಮಾರನ ವಜ್ರಕಂಠದ ಬಿರುನುಡಿಯ ಬಿರುಗಾಳಿ ಬೀಸುತ್ತಿದೆ, ಈ ಉತ್ತರ ಏರಿ ತತ್ತರಿಸುತ್ತಿದೆಯತ್ತೆ, ನನ್ನದೇ ನೆಚ್ಚಗಟ್ಟು ಗುರುಪುತ್ರನ ಕಂಠನಿಂದ ಹೊರಹೊಮ್ಮಿದ ಗಾಳಿಯಲ್ಲಿ ಗಿರಿಗೆರೆಯನ್ನೇ ಸುಳಿದು ನನ್ನ ನೆತ್ತಿಗೆರೆಯದ ಕಿಡಿದುಂಬಿದ ಶಬ್ದಗಳು.
ಪಾಂಡವ ಪೃಥ್ವಿ, ನನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ ಎಂಬ ಸಿಡಿಲದಲ್ಲಿ ಸಿದ್ಧಗಳು. ಪಾಂಡವರ ಬಾಳ್ಗಡಿಯ ತಳಹದಿಯಲ್ಲಿ ತುಂಬಿದವೇ ಕಾಳ್ಗಿಚ್ಚನ್ನು. ಕೇಳಲಾರೆ ನಾನೇ ಲೋಕದಲ್ಲಿ ಇರಲಾರೆ. ಯಾರು? ನನ್ನ ಪ್ರಾಣೇಶ್ವರನು. ನಿಲ್ಲಿ ನಿಲ್ಲಿ, ಮೋಡ ಕುದುರೆಯನ್ನೇರಿ ಓಡಿ ಹೋಗದಿರೇ ಮುಗಿಲ ಮಾರ್ಗವಾಗಿ ನಿಲ್ಲಿ, ನಾನು ಬರುವೆ. ಕರ್ಮದ ಕುಸುಮಗಳ ಕೋದು ಮಾಲೆ ಮಾಡಿಕೊಂಡು ಬರುವೆ. ನಿಲ್ಲಿ ನಿಲ್ಲಿ, ಕಣ್ಮರಿಯಾಗಬೇಡಿ. ನಿಮ್ಮ ಹುಡು ನಾನಲ್ಲವೇ ಮನೋದರಿಯೇ? ಯಾರು? ಧರ್ಮರಾಜರೇನು? ಬನ್ನಿ ಕಂಕಪಟ್ಟರೆ ಬನ್ನಿ. ಅದು ಆಕಾಶದಾಚೆ ಚಂದ್ರಾಸನದಲ್ಲಿ ಅಭಿಮಾನವನ್ನು ಕುಳ್ಳರಿಸಿ ಪೂಜೆ ಕಟ್ಟುತ್ತಿರುವ ದೇವಕನ್ನಿಕೆಯರು. ಬಾರಿಸಿರಿ ಗಂಟೆಗಳ, ಝಾಡಿಸಿರಿ ಜಾಗಟೆಗಳ. ಯಾರು? ಭೀಮದೇವ. ಬಾಣಸಿಗ ನನ್ನುಡಿಯ ಅಭಿಮನ್ಯು ಹಸಿದಿರುವನು. ಬೇಗನೆ ಅಡಿಗೆ ಮಾಡಿ ಒಣೆ ಬಳಸಿ. ಬೇಗನೆ ಅಡಿಗೆ ಮಾಡಿ ಒಣೆ ಬಳಸಿ. ಅದ್ಭುತವಾಗಿತ್ತು. ಒಂದು ಟೇಕಲ್ಲಿ ಇಷ್ಟು ಭಾವನೆಗಳನ್ನು ವ್ಯಕ್ತಪಡಿಸೋದಿದೆಯಲ್ಲ, ಇಷ್ಟು ಹಲವು ಶೇಡ್ಸ್ಗಳಾಗಿರ್ಬೋದು, ಬಹಳ ಅದ್ಭುತ ಮೇಡಮ್. ಕೇಳಲಾರೆ ಅಂದ್ರೆ ನಾವು ಕೇಳದೇ ಇರಲಾರೆ ಅನ್ನೋ ಥರ ಆಗಿತ್ತು, ಅಷ್ಟು ಅದ್ಭುತವಾಗಿ ಅನ್ನಿಸ್ತು. ಅಲ್ಲಿ ಖುಷಿ ವಿಷಯ ಏನಂದ್ರೆ ಅಮ್ಮ, ತಂದೆ ನಿಮ್ಮ ಮೇಲೆ ಅಷ್ಟು ಭರವಸೆ ಇಟ್ಬಿಡ್ತಾರೆ. ಅಂದರೆ ಮಗಳಾಗಿ ಹುಟ್ಟಿದ್ರು ಕೂಡ ಮಗನಾಗಿ ಜವಾಬ್ದಾರಿ ತಗೊಳ್ತೀರಿ, ಮಗಳ ಅಂದರೆ ಅಕ್ಕನಾಗಿ ಮಮತೆಯಿಂದ ಎಲ್ಲರನ್ನೂ ಬೆಳೆಸ್ತೀರಿ, ಎಲ್ಲವನ್ನು ಕುಟುಂಬವನ್ನು ಎಲ್ಲವನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಸಮಾಜದಲ್ಲಿ ರಂಗಭೂಮಿಯಿಂದ ಏನೇನು ಪರಿಣಾಮಗಳು ಆಗಬೇಕು, ಏನು ಬದಲಾವಣೆಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಬೀದಿ ನಾಟಕಗಳನ್ನು ಮಾಡ್ತೀರಿ. ಬಹಳಷ್ಟು ಜನರಲ್ಲಿ ಜಾಗೃತಿ ಉಂಟು ಮಾಡುವಂಥ ವಿಷಯಗಳನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಹೇಳಿ ಮೇಡಮ್. ನನಗೆ ನಮ್ಮೂರು ಮರೆಮರಳಿಯಲ್ಲಿ ಲಲಿತ ಕಲಾರಂಗ ಅಂತ ಸ್ಥಾಪನೆ ಮಾಡ್ಕೊಂಡ್ವಿ ನಾವೆಲ್ಲ. ಅಲ್ಲಿ ಜಾತ್ಯತೀತವಾದದ್ದು, ಅದು ಎಲ್ಲ ಜಾತಿಯವರು ಇದ್ವಿ. ನಾವು ಮಹಿಳೆಯರು ಮಾತ್ರ ವೃತ್ತಿಯವರು, ಇನ್ನು ಉಳಿದವರೆಲ್ಲ ಡಾಕ್ಟ್ರು, ಇಂಜಿನಿಯರು, ಆಮೇಲೆ ಟೀಚರ್ಸು, ಲೆಕ್ಚರರ್ಸು ಇಂಥವರೆಲ್ಲ ಸೇರಿ ಒಂದು ತಂಡ ಮಾಡ್ಕೊಂಡ್ವಿ. ಆಮ್ಯಾಗ ಅಲ್ಲಿಂದ ಇದ್ದಾಗ ಸಾಂಗಣ ರಾಮ ಡಿವಿಷನ್ನು ಡೆಲ್ಲಿಯವರು ಒಂದು ಕರೆ ಕೊಟ್ಟರು ನಮಗೆ, ಬೀದಿ ನಾಟಕಗಳು ಮಾಡ್ಲಿಕ್ಕೆ ತಂಡಗಳು ಕರೆದಿದ್ರು. ಅವಾಗ BMS ಪ್ರಭು ಅಂತೇಳಿ ಅವ್ರು ನೀನಾಸಂ ತರಬೇತಿ ಬಂದು ನಮ್ಮ ತಂಡದಲ್ಲಿದ್ದರು. ಇಲ್ಲ ನಾವು ಯಾಕೆ ಹೋಗ್ಬಾರ್ದು ಬೀದಿ ನಾಟಕ ಮಾಡೋದಕ್ಕೆ, ಅದು ಕೂಡ ಒಂದಿದು ಅಂಥೇಳಿ ಕರ್ಕೊಂಡು ಹೋದ್ರು. ಅದರಲ್ಲಿ ನಾವು ಒಂದು 4 ಜನ ಹೆಣ್ಮಕ್ಳಿದ್ದು ಕರ್ಕೊಂಡ್ಬಂದು ಒಂದು ವಾರ ಟ್ರೈನಿಂಗ್ ಮಾಡಿ ನಮಗೆ ಅವೇರ್ನೆಸ್ ಬಗ್ಗೆ ಎಲ್ಲ ಹಳ್ಳಿಗಳಿಗೆ ಹೋಗಿ ಇದ್ರ ಬಗ್ಗೆ ಮೊದಲು HIV ಬಗ್ಗೆ ನಮಗೆ ಕೊಟ್ಟರು. ಅದ್ರ ನಾಟಕದ ಅದು ಹೆಂಗೆ ಪರಿಣಾಮ ಬೀರುತ್ತೆ, ಅದು ಯಾವ ರೀತಿ ಬದುಕಬೇಕು ಅಂತ HIV ಬಗ್ಗೆ, ದೇವದಾಸಿ ಪದ್ಧತಿ ನಿರ್ಮೂಲನೆ ಬಗ್ಗೆ, ಕುಡಿತದ ಚಟ ಬಿಡಿಸೋದ ಬಗ್ಗೆ, ಆಮೇಲೆ ಆನೆಕಾಲ್ ರೋಗ ಇತ್ತು ಬೀದರ್ ಗುಲ್ಬರ್ಗೆಲ್ಲ ಆ ಕಡೆ ಅದರದಲ್ಲಿ ನಿವಾರಣೆ ಬಗ್ಗೆ, ಆಮೇಲೆ ಹಂಪಿ ಸ್ಮಾರಕಗಳು ಉಳಿಸಿ ಅನ್ನೋದ್ರ ಬಗ್ಗೆ, ನಮಗೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹಂಪಿ ಸ್ಮಾರಕಗಳಿದ್ವು ಅವನ್ನ ಉಳಿಸಿದ್ರು ಅನ್ನೋದ್ರ ಬಗ್ಗೆ, ಹೀಗೆ ಒಂದು 20 ವಿಷಯಗಳ ಬಗ್ಗೆ ಬೀದಿ ನಾಟಕ ಮಾಡ್ತೀವಿ ನಾವು. A ಗ್ರೇಡ್ ಕಲಾ ತಂಡ ಅಂತ ನಮ್ಮದು ಅಲ್ಲಿ ಪ್ರಸಿದ್ಧಿಯಾಗಿತ್ತು ಸಾಂಗಣ ರಾಮ ಡಿವಿಷನ್ನಲ್ಲಿ. ಹೀಗಾಗಿ ತಿಂಗಳು ಒಂದು ನಾನು ಈ ನಾಟಕನೂ ಮಾಡ್ತಿದ್ದೆ, ಬಿಡುವಿದ್ದಾಗ ಅವ್ರ ಜೊತೆಗೂ ನಾಟಕ ಹೋಗ್ತಿದ್ದೆ. ನಾವು ಒಂದು 3-4 ಜಿಲ್ಲೆ ಬಿಟ್ರೆ ಆಲ್ ಓವರ್ ಕರ್ನಾಟಕ ನಾವು ಓಡಾಡಿದ್ವಿ ಅದನ್ನ. ಹೀಗಾಗಿ ಆ ಬೀದಿ ನಾಟಕಗಳು ಬಹಳ ನಮಗಂತ, ನೀನು ರಾಜ್ಯ ಪ್ರಶಸ್ತಿ ತಗೊಂಡು ಅಕಾಡೆಮಿ ಅವಾರ್ಡ್ ತಗೊಂಡು ಅಲ್ಲಿ ಸದಸ್ಯ ಕೆಲಸ ಮಾಡಿದ್ರೆ ಬೀದಿ ಬೀದಿಯಲ್ಲಿ ಮೈಕ್ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಪಾತ್ರ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಕೇಳೋರು ನನಗೆ. ಆದ್ರೆ ಅದು ಕೂಡ ಸಂತೋಷ ನನಗೆ ಬೇರೆ ಯಾವುದು ಕೊಡ್ಲಿಲ್ಲ. ನಾನು ನಾಟಕ ಮಾಡಿ ಸೈ ಅನ್ಸ್ಕೊಂಡಿದ್ದೆ, ನನಗೆಲ್ಲ ಇದು ಕೈ ತುಂಬ ದುಡ್ಡು ಸಿಕ್ತಿತ್ತು. ನಮಗೆ ಹಳ್ಳಿ ಊರಿನಲ್ಲಿ ಬಹಳ ಪ್ರೀತಿಯಿಂದ ಕಂಡವರು ಅವರೇ ಬೈತಿದ್ರು, ಇದಕ್ಕೆ ಯಾಕೆ ಬೇಕಮ್ಮ, ಇದಕ್ಕೆ ಯಾಕೆ ಬಂದೆ ಅಂತ. ಆದ್ರೆ ನಾನು ಒಂದು ಹಳ್ಳಿ ಊರಿಗೆ ಹೋಗಿ ಒಂದು ಊರಿನ ಕಟ್ಟಿ ಮೇಲೆ ನಿಂತ್ಕೊಂಡು ಮೈಕ್ ತಗೊಂಡು ನಾನು ಮಾತಾಡ್ಬೇಕಾದ್ರೆ, ಯಾಕಂದ್ರೆ ಹಳ್ಳಿ ಊರು ಗ್ರಾಮೀಣ ಮಹಿಳೆಯರು ಹೊರಗೆ ಬರೋದಿಲ್ಲ, ಅವ್ರ ಗಂಡಸೆಲ್ಲ ತಾವು ಬಂದಿರ್ತಾರೆ, ತಮ್ಮ ಹೆಣ್ಮಕ್ಳು ಮನೆಗಿರಿ ಅಂತ ಬಿಟ್ಟು ಬಂದಿರ್ತಾರೆ, ಯಾರು ಹೊರಗೆ ಬರೋದಿಲ್ಲ. ನಾನೊಂದು ಕಟ್ಟೆ ಮೇಲೆ ನಿಂತ್ಕೊಂಡು ಮೊದಲು ನನಗೆ ಮೈಕ್ ಕೊಡ್ತಿದ್ರು, ನೀವೇ ಮಾತಾಡಿ ಹೆಣ್ಮಕ್ಳು ಅಂತೇಳಿ. ನಾನೇ ಮಾತಾಡಿ, ನಿಮ್ಮ ಊರಿಗೆ ಬಂದಿದ್ವಿ, ನಿಮ್ಮ ಮನೆ ಹತ್ರ ಬಂದಿದ್ವಿ, ನಿಮ್ಮ ಮನೆ ಮುಂದೆ ಒಂದು ಕಟ್ಟೆ ಮೇಲೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನಾವು ಏನು ಹೇಳ್ತೀವಿ ಅಂತ ಕೇಳ್ರಿ ನೀವು ಹೊರಗೆ ಬಂದು, ನಿಮ್ಮಿಂದ ಏನೂ ಬೇಡೋದಿಲ್ಲ, ನಾವು ಹೇಳಿದ್ದು ನೀವು ಕೇಳಿ, ನಾವು ನಿಮಗೊಂದು ಜಾಗೃತಿ ಮೂಡಿಸೋದಕ್ಕಾಗಿ ಇಲ್ಲಿಗೆ ಬಂದಿದ್ವಿ, ಇಂಥ ಕಾಯಿಲೆ ಬಗ್ಗೆ ಇಂಥದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳ್ತೀವಿ, ದಯವಿಟ್ಟು ನೀವು ಮನೆಯಿಂದ ಹೊರಗೆ ಬರ್ರಿ, ನಮ್ಮ ಜೊತೆಗೆ ನೀವು ಹಾಗೆ ನೋಡಿ ಅಂತೇಳಿ ಹೇಳಿದಾಗ ಮನೆಯಾಗಿದ್ದವ್ರು ನೀವು ಅಲ್ಲೆಲ್ಲಿ ಹೊರಗೆ ಬಂದ್ಬಿಟ್ರೆ ನಾವೆಲ್ಲ ಸಿಗ್ತಿದ್ವಿ ಅವರಿಗೆ ಮಾತಾಡೋರು, ನಮ್ಮ ಬಗ್ಗೆ ಚರ್ಚೆ ಮಾಡೋರು, ಆ ವಿಷಯದ ಬಗ್ಗೆ ಇದು ಹೆಂಗೆ ಅಂತೇಳಿ. ಆ ಕೊಡೋ ಸಂತೋಷ ಬೇರೆ ಯಾವುದೂ ಕೊಡಲಿಲ್ಲ ನನಗೆ. ಭಾಳ ಖುಷಿ ಆಗ್ತಿತ್ತು. ಆ ಗ್ರಾಮೀಣ ಭಾಗದವ್ರಿಗೆ ಏನು ಗೊತ್ತಿಲ್ಲದವ್ರಿಗೆ ನಾವು ಏನೇನೋ ಹೇಳ್ತಿದ್ವಲ್ಲ, ನಾವೆಲ್ಲ ಅವನ್ನೆಲ್ಲ ತಿಳ್ಕೊಂಡ್ರಲ್ಲ, ಅದು ಬಹಳ ಸಂತೋಷ ಕೊಡ್ತೇನೆ ನನಗೆ. ಮಂಡಿ ನೋವು ಬಂದಮೇಲೆ ನಾನು ಹೋಗೋದು ಬಿಟ್ಟೆ, ಅಲ್ಲಿವರೆಗೂ ಅಷ್ಟು ನಾಟಕಗಳ ಬಗ್ಗೆ ನಮ್ಮ ಹುಡುಗರ ಜೊತೆ ನಾನು
ಇಡೀ ಕರ್ನಾಟಕ ಎಲ್ಲ ಓಡಾಡಿದ್ವಿ ನಾವು. ಸಮಾಜದ ಪಿಡುಗುಗಳಲ್ಲಿ ಒಂದು ಏಡ್ಸ್ ಇರ್ಬೋದು, HIV ಮತ್ತು ತಿರ್ಗಾ ದೇವದಾಸಿ ಪದ್ಧತಿ ಈ ಥರದ್ದೆಲ್ಲ ಅಂತ ಇವತ್ತು ಎಲ್ಲವೂ ಕೂಡ ನಿರ್ಮೂಲನೆ ಆದಂಥ ಹಂತದಲ್ಲಿ ಇದೆ ಅಂತ ಎಲ್ಲ ಮಾತುಗಳನ್ನು ಕೇಳ್ತೀವಿ. ಆದರೆ ನಿಮ್ಮನ್ನು ಮರಿಯಮ್ಮನಹಳ್ಳಿ ನಾಗರತ್ನಮ್ಮ ಅಂತ ಕೇಳಿದಾಗ ನಿಮ್ಮೊಟ್ಟಿಗೆ ದೇವದಾಸಿ ಎನ್ನುವ ಪದವೂ ಕೂಡ ಕೇಳುತ್ತೆ. ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ಅಲ್ಲೊಂದು ಪವಿತ್ರತೆ ಇದೆ. ಸೊ ಆ ಒಂದು ವಿಚಾರದ ಬಗ್ಗೆ ಹೇಳಿ ಅಮ್ಮ. ಇಲ್ಲ, ನನಗೆ ಹೇಳಿದ್ರಲ್ಲ, ನಾನು ಮದುವೆ ಮಾಡ್ಕೋಬೇಕಂದವರು ನಾಟಕ ಬಿಡಿಸ್ಬೇಕು ಅಂದ್ರು. ನಾಟಕ ಬಿಡಬೇಕಂದ್ರೆ ನನ್ನ ಸಂಸಾರ ನಡೆಯೋದಿಲ್ಲ. ಅವರ ತಮ್ಮನೇ ಕರ್ಕೊಂಡು ಹೋಗ್ತಾರೆ, ತಮಗೆ ದುಡ್ದು ಹಾಕು ಅಂತಾರೆ. ಆದ್ರೆ ನನ್ನ ತಂದೆ ತಾಯಿ ತಂಗಿಯಂದಿರು ಯಾರು ನೋಡ್ಬೇಕು? ಹೌದು. ಅವಾಗ ನಾನೇ ಅದು ತಪ್ಪು ಅಂತ ಗೊತ್ತು, ನನಗೆ ಮನೆಗಿರೋದು ತಪ್ಪು ಅಂತ ಗೊತ್ತು, ಆ ಪದ್ಧತಿ ಎಲ್ಲ ಅಂತ ಗೊತ್ತಿತ್ತು, ನನಗೆ ತಿಳುವಳಿಕೆ ಇತ್ತು. ಆದ್ರೆ ಅಪ್ಪನ ಬಿಟ್ಟು ಕೊಡ್ಲಾರೆ ನಾನು. ಅಪ್ಪ ಅಷ್ಟೊತ್ತಿಗೆ ರೋಗಿ ಆಗ್ಬಿಟ್ಟಿದ್ರು, ಈಗ ಸಾಯೋ ಸ್ಥಿತಿಯಲ್ಲಿದ್ರು. ನೀನು ಹೋದ್ರೆ ನಾನು ಇವತ್ತೇ ಸಾಯ್ತೀನಿ, ನೀನು ಇದೆ ಅಂತ ನಾನು ಧೈರ್ಯವಾಗಿದ್ದೀನಿ ಅಂತ ಅನ್ನೋ ಮಾತು ಮಾತಾಡ್ತಿದ್ರಪ್ಪ. ಅಪ್ಪನ ಕಳ್ಕೊಳಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಆಯ್ತಪ್ಪ ನೀನು ಹೇಳಿದಂಗೆ ಕೇಳ್ತೀನಿ ಅಂದರೆ ನಾನಾಗಿ ಅದಕ್ಕೆ ತಲೆಗೊಟ್ಟೆ. ಅದು ಏನಿದೆ ನಮ್ಮ ತಾಳಿ ನಾವೇ ಕಟ್ಕೊಡೋದು. ದೇವದಾಸಿ ಪದ್ಧತಿ ಅಂದರೆ ಅದೇ, ಬೇರೆ ಏನಿಲ್ಲ. ನಾವು ಸಾಯೋವರೆಗೂ ಮಾಂಗಲ್ಯ ನಮ್ಮ ಕೊಳ್ಳಾಗಿರುತ್ತೆ. ಅದು ನಾವೆಂದೂ ವಿಧವೇರಾಗೋದಿಲ್ಲ. ನಮಗೆಂದು ಯಾವತ್ತೂ ಮುತ್ತೈತಾನೆ ಇರ್ತೈತಿ. ದೇವದಾಸಿ ಅಂದರೆ ಅದೇ. ಅವ್ರ ಮನೆಯಲ್ಲಿ ನನಗೆ ತಮ್ಮ ಇದ್ದರೆ ನನ್ನ ಮಕ್ಕಳು ನನ್ನ ತಮ್ಮನಿಗೆ ಮಾವ ಅನ್ನೋದಿಲ್ಲ, ಚಿಕ್ಕಪ್ಪ ಅಂತಾರೆ. ಅವ್ರ ಮಕ್ಕಳು ನನಗೆ ಅತ್ತೆ ಅನ್ನೋದಿಲ್ಲ, ದೊಡ್ಡಮ್ಮ ಅಂತ. ಈಗ ನಾವು ಮನೆಗೆ ಗಂಡು ಮಕ್ಳು ಇದ್ದಂಗೆ ನಾವು ಮನೆಯಲ್ಲಿ ಎಲ್ಲ ಸರ್ವ ಆಸ್ತಿಗೂ ನಾವು ಅರ್ಧ ಆಸ್ತಿಗೆ ಬಾಧ್ಯಸ್ಥರಾಗಿರ್ತೀವಿ ನಾವು. ಅವ್ರ ಮಂತವ್ರೆ ಗಂಡೇ ನಾವು, ಹೆಣ್ಣು ಆಗೋದಿಲ್ಲ ಅವಾಗ. ನಾವು ಗಂಡಿನ ಸರಿ ಸಮ ಇರ್ತೀವಿ ನಾವು ಮನೆಯಲ್ಲಿ. ಹೀಗೆ ಆ ಒಂದು ಪದ್ಧತಿಗೆ ಅದು ಯಾರಿಗೆ ಎಲ್ಲರೂ ಬೈದ್ರು ನನ್ನ, ಎಲ್ಲರೂ ಅಂದ್ರು ನಿನಗೆ ಯಾಕೆ, ಆದರೆ ಯಾರೋ ಅಂದರು ಯಾರೋ ಬೈದ್ರು ಅಂತ ನಾನು ಬಿಟ್ಕೊಡೋಕ್ಕಾಗಲಿಲ್ಲ. ಹಂಗೆ ನಡ್ಕೊಂತ ಹೋದ್ವಿ. ಮತ್ತು ಬೇರೆ ದಾರಿ ಇರಲಿಲ್ಲ, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಎಷ್ಟು ಜನ ಅಗ್ನಿಸಾಕ್ಷಿಯಾಗಿ ತಾಳೆ ಕಟ್ಕೊಂಡವರು ಗಂಡನ ಬಿಟ್ಟು ಬೇರೆ ಮಾಡ್ಕೊಂಡಿಲ್ವಾ? ಹೌದು. ಅವ್ರಿಗೆ ಕೆಟ್ಟೋಗಿಲ್ವಾ? ಅವ್ರ ಬಾಳ್ವೆ ಬೇರೆ ಬೇರೆ ಏನೇನು ಛಿದ್ರ ಆಗಿಲ್ವಾ? ನಾವ್ಯಾಕೆ ಅದನ್ನ ಯೋಚನೆ ಮಾಡಬೇಕು? ನಮಗದು ಸ್ವತಂತ್ರತೆ ಇದೆ, ನಾವು ಮಾಡೋದು ಬೇಡ. ಅದನ್ನು ನಮ್ಮ ಮನಸ್ಸು ಗಟ್ಟಿಯಾಗಿ ಇಟ್ಕೊಂಡು ನಾವು ನೆಟ್ಟಿಗೆ ನಡೆಯೋಣ. ಏನಾಯಿತು? ನಮ್ಮಪ್ಪ ಹೇಳ್ತಿದ್ರೆ ಅದನ್ನು, ಇಲ್ಲಮ್ಮ ನಮ್ಮ ಮನಸ್ಸು ಚಲೋ ಇಟ್ಕೋಬೇಕು, ಬೇರೆ ಏನು ಬೇಕಾಗಿಲ್ಲ, ನೀನು ಹೆಂಗೆ ಬದುಕ್ತಿದ್ದೆ ಅದು ನಿನ್ನ ಜೀವನ ಇರುತ್ತೆ ಅಂದರು. ಏನು ಬಂದ್ರು ಅದು ನಾವು ಈಗ ಸಾಧನೆ ಅಂದರು, ನೀನು ನಡ್ಕೊಂಡು ಹೋದ್ವಿ ಅಂತ ಈಗ ಗುರುತಿಸ್ತಾರೆ. ಆದರೆ ನಮಗೆ ಅದು ತೋರಿದ ದಾರಿ, ಅದ ಯಾವ ದಾರಿ ತೋರಿಸಿದ ಭಗವಂತ, ಆ ದಾರಿಯಲ್ಲಿ ನಡ್ಕೊಂಡು ಹೋದ್ವಿ. ರಂಗಭೂಮಿ ತಾಯಿ ನಾನು ಹೆಂಗೆ ಕರ್ಕೊಂಡು ಹೋದ್ಲು ಹಂಗೆ ನಾನು ನಡೆದೆ ಅಷ್ಟೇ. ಬೇರೆ ಏನು ನಾ ಸಾಧನೆ ಮಾಡಿದ್ದು ಏನಿಲ್ಲ. ಅದರಲ್ಲೂ ಈ ಒಂದು ಇದರಲ್ಲಿ ಭಾಳ ಅನುಭವಿಸಿದ್ದೀವಿ. ಆದರೆ ಆ ಅನುಭವದಿಲ್ಲ. ಇವತ್ತೆಲ್ಲರೂ ಚೆನ್ನಾಗಿದ್ದಾರೆ, ಭಗವಂತ ನನ್ನೂ ಚೆನ್ನಾಗಿಟ್ಟಿದ್ದಾನೆ. ಸರ್ಕಾರ ಎಲ್ಲ ನನಗೆ ಸಹಾಯ ಸೌಲಭ್ಯ ಕೊಟ್ಟರು. ಎಷ್ಟು ನನಗೆ ನನ್ನ ತಂಗಿಯರೆಲ್ಲ ಮದುವೆ ಮಾಡಬೇಕಾದ್ರೆ ನಾನು ಬೆನಿಫಿಟ್ ಶೋಗಳೆಲ್ಲ ಮಾಡ್ಕೊತಿದ್ದೆ. ನಾನು ಒಂದು ನಾಟಕ ಮಾಡಿದ್ರೆ ಇಷ್ಟು ದುಡ್ಡು ಬರ್ತಿದ್ದೆ, ಸಾಲ ತೀರ್ಸೋಕ್ಕಾಗೋದಿಲ್ಲ ಅಂತಂದೇಳಿ. ಹೀಗೆ ನಾನು ಯಾರು ನನ್ನ ನಟಿಯರಿಗೆ ಮಕ್ಕಳಿಗೆ ಮದುವೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಮಾಡಿಕೊಡ್ತಿದ್ವಿ, ಅವ್ರ ವಿದ್ಯಾಭ್ಯಾಸಕ್ಕೆ. ಈಗ ಬೆನಿಫಿಟ್ ಶೋಗಳೆಲ್ಲ ಮಾಡ್ಕೊಂಡು ಅವ್ರ ಒಂದು ಜೀವನಕ್ಕೆಲ್ಲ ನಾವು ಸಹಾಯ ಮಾಡ್ತಿದ್ವಿ. ಒಂದು ಮಹಿಳಾ ತಂಡ ಕಟ್ಕೊಂಡು ಅವಾಗೆಲ್ಲ ರಂಗ ತರಬೇತಿ ಶಿಬಿರಗಳೆಲ್ಲ ಮಾಡಿದ್ವಿ ನಾವು. ಈಗಲೂ ನಾನು ಮಕ್ಕಳ ರಂಗ ತರಬೇತಿ ಶಿಬಿರ ಮಾಡ್ತೀನಿ. ಈ ಜೋಗತಿ ಮಂಜಮ್ಮ ಇದ್ದಾರಲ್ಲ, ಅವರು ಜೋಗತಿಯಾಗಿ ನಮ್ಮ ತಮ್ಮರನ್ನ ಬಯಲಾಟದಲ್ಲಿ ಡಾನ್ಸ್ ಮಾಡ್ತಿದ್ರು. ಅವ್ರನ್ನ ನೋಡಿ ಅವ್ರನ್ನ ಗುರುತಿಸಿ ಅವ್ರನ್ನೂ ಕರ್ಕೊಂಡು ಬಂದೆ ನಮ್ಮ ತಂಡದಾಗ ಸೇರಿಸ್ಕೊಂಡೆ. ಮಹಿಳಾ ವೃತ್ತಿ ಕಲಾವಿದರ ಸಂಘ ಮಾಡಿಕೊಂಡು ಮಂಜಮ್ಮ ಜೋಗತಿ, ರಾಮಕ್ಕ ಜೋಗತಿ, ಕವಿತಾ ಜೋಗತಿ, ಗೌರಿ ಜೋಗತಿ ಅದ್ಭುತವಾಗಿ ಪುರುಷ ಪಾತ್ರಗಳನ್ನು ಮಾಡೋರು ಇವರು. ಅವ್ರು ಪುರುಷ ಪಾತ್ರ ಮಾಡ್ತಿದ್ರು, ನಮ್ಮೂರಿನ ನಟಿಯರೆಲ್ಲ ಸ್ತ್ರೀ ಪಾತ್ರಗಳು ಮಾಡ್ತಿದ್ವಿ ನಾವು. ಅದ್ಭುತ ನಾಟಕಗಳು ಮಾಡಿದ್ವಿ, ಚಿತ್ರಾಂಗನ ಮಾಡಿದ್ವಿ, ಅಶ್ವಮೇಧ ಮಾಡಿದ್ವಿ, ಪ್ರಮಿಳಾ ರಾಜ, ಆಮೇಲೆ ಭಸ್ಮಾಸುರ, ಇವೆಲ್ಲದ್ರಾಗ ಅವ್ರ ಪಾತ್ರಗಳು ಮಾಡ್ತಾ ಇದ್ರು. ಮೇಡಮ್ ಅಂದ್ರೆ ಮಹಿಳೆಯರೇ ಸೇರಿಕೊಂಡು ಒಂದು ಮಹಿಳಾ ರಂಗ ತಂಡವನ್ನ ಮಾಡಿಕೊಂಡು ಇವತ್ತು ನಾವು ಬಹಳಷ್ಟು ಜನ ಅಂದ್ರೆ ಪುರುಷರು ಮಹಿಳಾ ವೇಷ ಧರಿಸಿ ಮಾಡೋದು ಬಹಳ ಸಾಮಾನ್ಯವಾಗಿದೆ, ಕಾಮನ್ ಆಗಿಬಿಟ್ಟಿದೆ. ಆದ್ರೆ ಇದು ಅಪರೂಪ, ಹೆಣ್ಣು ಮಕ್ಕಳು ಪುರುಷ ವೇಷ ಧರಿಸಿ. ನಿಮ್ಮ ತಂಡದವರು ಅಷ್ಟೇ ಅಲ್ಲ ಮೇಡಮ್, ಒಂದು ಫೋಟೋ ನೋಡಿದೆ ನಾನು, ಉಮಾಶ್ರೀ ಅವ್ರ ಜೊತೆಗೆ ತಾವು MLA ಪಾತ್ರ ವಹಿಸ್ತೀರಿ, ತಾವು ಪುರುಷ ವೇಷ. ನಾವೊಂದು ಕಂಪನಿ ಮಾಡಿದ್ವಿ ರೀ ಮಹಿಳೆಯರು. 85ನೇ ಇಸ್ವಿಯಾಗ ಕಂಪನಿ ಮಾಡಿದ್ವಿ, ಎಲ್ಲ ಮಹಿಳೆಯರೇ. ಆವಾಗ ಈ ನಮ್ಮೂರ್ನವ್ರ ಶೇಷಾದ್ರಿ ಮೇಷ್ಟ್ ಅಂತ ಬೊಮ್ಮನಳ್ಳಿಯವರು ಇದ್ರು, ಈ ಮೈಲಾರಪ್ಪರ್ ಅಂತ ಹೇಳಿದ ಗುರುಗಳು, ಅವ್ರು ಹೊಸಪೇಟೆಯಲ್ಲಿ ಇದ್ರು. ಅಲ್ಲಿ ಒಂದು ಥಿಯೇಟರ್ ಇತ್ತು ಮರೆಮ್ನ ಹೊಸಪೇಟೆಯಲ್ಲಿ, ಮುನ್ಸಿಪಲ್ ಥಿಯೇಟರ್ ಇತ್ತು. ಎಲ್ಲ ಅನುಕೂಲತೆಗಳಿದ್ವು ಅಲ್ಲಿ. ಹೀಗಾಗಿ ಒಂದು ತಿಂಗಳ ನಾಟಕ ಮಾಡಿದ್ವಿ ಅಲ್ಲಿ. ಪಂಚಾಕ್ಷರಿ ಗವಾಯಿಗಳ ಶಿಷ್ಯ ಅವರೇ ಹೆಸರಿನ ಮೇಲೆ ಒಂದನ್ನು ಅಲ್ಲಿ ಇದು ಮಾಡಿದ್ರು, ಕಂಪನಿ ಮಾಡಿದ್ರು. ಆ ಕಂಪನಿ ನಾವೆಲ್ಲ ಮಹಿಳೆಯರಿದ್ವಿ. ನಾನು ಪುರುಷ ಪಾತ್ರ ಮಾಡ್ತಾಯಿದ್ದೆ, ನಮ್ಗಿಂತ ಚಿಕ್ಕವರೆಲ್ಲ ಮಹಿಳಾ ಪಾತ್ರ ಮಾಡ್ತಾಯಿದ್ರು. ಕಲೆಕ್ಷನ್ ಒಂದ್ ದಿವಸ ಆಗ್ತಿತ್ತು, ಒಂದ್ ದಿವಸ ಆಗ್ತಿಲ್ಲ. ಕೊನೆಗಳಿಗೆಲ್ಲ ಸಾಲ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲರೂ. ಆ ಸಾಲ ತೀರಿಸ್ಬೇಕಲ್ಲ ಅಂತೇಳಿ ಅವರು ಉಮಾಶ್ರೀ ಅವರು ಒಳ್ಳೆ ಹೆಸರಿತ್ತು ಅವ್ರಿಗೆ. ಹೌದು, ಅನುಭವ ಪಿಕ್ಚರ್ ರಿಲೀಸ್ ಆಗಿತ್ತು ಅವ್ರದ್ದು. ಭಾಳ ಅವ್ರನ್ನ ಕರ್ಕೊಂಡು ಬಂದ್ರೆ ನಮಗೆ ಕಲೆಕ್ಷನ್ ಆಗುತ್ತೆ ಅಂತ ಕರ್ಕೊಂಡ್ಬಂದು ಅವ್ರು ನನ್ನ ಮಗಳ ಪಾತ್ರ ಮಾಡ್ತಿದ್ರು. ಇನ್ನೊಬ್ಬರು ಹೆಸರೇನಕ್ಕೆ ಅಂತ ಇದ್ದಾರೆ, ಅವ್ರ ಜೋಡಿ ಪಾತ್ರ ಮಾಡ್ತಿದ್ರು. ನಾನು ಉಮಾಶ್ರೀ ಅವ್ರ ತಂದೆ ಪಾತ್ರ ಮಾಡ್ತಿದ್ದೆ, MLA ಪಾತ್ರ ಅದು.
ಬಹಳ ಅದ್ಭುತವಾಗಿ ನಿರ್ದೇಶನ ಮಾಡಿದ್ರು ಶೇಷಾದ್ರಿ ಅವರು. ಚೆನ್ನಾಗಾಯ್ತು ನಾಟಕ, ಕಲೆಕ್ಷನ್ನೂ ಆಯ್ತು. ಆದ್ರೆ ಅವರಿಗೆ ಒಂದು ಲಾಡ್ಜನಲ್ಲಿ ಉಳಿಸಿ ಅವ್ರಿಗೆ ಸಂಭಾವನೆ ಕೊಟ್ಟು ಕಳ್ಸಕ್ಕೆ ಸರಿ ಹೋಗ್ಬಿಡ್ತು. ಮತ್ತೆ ನಾವು ಬರಿಗೈ ಆಗ್ಬಿಟ್ಟಿವಿ ನಾವು ಅವಾಗ. ಮತ್ತೆ ನಾವು ಈ ಅಮೇಚರ್ ನಾಟಕಗಳು, ಹಳ್ಳಿಗಾಡಿನ ನಾಟಕಗಳು ನಮಗೆ ಇವೇ ಗತಿ ಆದ್ವು. ನಮಗೆ ಹಳ್ಳಿ ಗ್ರಾಮೀಣ ಭಾಗದವ್ರನ್ನ ನೆನೆಸ್ಬೇಕ್ರಿ, ರೈತರವರೆಲ್ಲ ನಿರಕ್ಷರಗಳು ಬಹಳ ಇರ್ತಾರೆ. ನಮ್ಮ ವೃತ್ತಿ ಅದು ನಾಟಕ ಮಾಡೋದು. ಆದ್ರೆ ಅವರು ಎಲ್ಲ ಕಲ್ತ್ಕೊಂಡು ಪಾತ್ರ ಮಾಡೋರು, ಅವ್ರನ್ನ ಕಲಿಸ್ಕೊಂಡು ಅವ್ರಿಗೆ ಪಾತ್ರಗಳು ಹೇಳಿಕೊಟ್ಟು ಅವ್ರ ಜೊತೆಗೆ ನಾವು ಮಿಂಗಲಾಗಿ ಹೋದ್ರೆ ಅವ್ರದ್ದೇನೋ ಬೇರೆ ತಪ್ಪುಗಿಪ್ಪ ಮಾತಾಡಿದ್ರೆ ಅವ್ರನ್ನೆಲ್ಲ ಸರಿಪಡಿಸ್ಕೊಂಡು ನೀನೇ ಅಪ್ಪ ಚಂದ ಮಾಡ್ತೀವಿ ಹಿಂಗೆ ಮಾಡು ಅಂತ ಹೇಳ್ಕೊಂತ ಹೋದಾಗ ಅವ್ರ ಜೊತೆಗೆ ಮಾಡ್ಕೊಂಡು ಹೋಗ್ತಿದ್ವಿ. ಗ್ರಾಮೀಣ ಭಾಗದಲ್ಲಿ ಬಹಳ ಕಷ್ಟಪಟ್ಟಿದ್ದೀವಿ ನಾವು. 4 ದಿವಸ ಒಂದೊಂದು ವಾರಗಟ್ಲೆಯಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡ್ಕೊತಿದ್ವಿ. ಅವ್ರಿಗೆ ಏನು ಗೊತ್ತಿಲ್ಲ. ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತಲೇ ನಮ್ಮನ್ನು ಬುಕ್ ಮಾಡ್ತಿದ್ರು. ಈ ವರ್ಷ ನಾಟಕ ಮಾಡಿದ್ರೆ ಮುಂದಿನ ವರ್ಷ ಡೇಟ್ ಕೂಡ ಹೇಳ್ಬಿಡ್ತಿದ್ರು ನಮಗೆ, ನೀವೇ ನಮ್ಮ ನಾಟಕ ಬರಬೇಕು ಅಂತ. ಎಷ್ಟು ನಾಟಕಗಳು, ಅಣ್ಣ ತಂಗಿ, ಆದರ್ಶ ಪ್ರೇಮ, ಅಕ್ಷಯ ಅಂಬರ, ಉತ್ತರ ಭೂಪ, ಜೀವನ ಯಾತ್ರೆ. ನಮಗೆ ಇವರು ಮುದೇನೂರು ಸಂಗಜ್ ಅವ್ರನ್ನ ಶೀಲಾವತಿ ನಾಟಕ ಕೊಟ್ಟರು ಮರೆಮಳೆ ಲಲಿತ ಕಲಾರಂಗಕ್ಕೆ. ಆ ನಾಟಕ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಭಾಗವಹಿಸಿದೆ. ಕೇರಳದಲ್ಲಿ ನಡೆದಂತಹ ಒಂದು ಮಹೋತ್ಸವದಲ್ಲಿ ಕೂಡ ತಾವು ರಾಜ್ಯವನ್ನು ಪ್ರತಿನಿಧಿಸ್ತೀರಿ. ಹೌದು, ನಮ್ಮ ಮರೆಮಳೆ ಲಲಿತ ಕಲಾರಂಗದಿಂದ ಅಲ್ಲಿ ಹೋದ್ವಿ. ಅಲ್ಲಿ ಅದು ಭಾಷೆ ಗೊತ್ತಿಲ್ಲದ್ರು ಕೂಡ ಶೀಲಾವತಿ ನಾಟಕನ ಬಹಳ ಖುಷಿಯಿಂದ ನೋಡಿದ್ರು. ಅದ್ರ ಬಗ್ಗೆ ಮಧ್ಯಾಹ್ನ ಎಲ್ಲ ಚರ್ಚೆ ಮಾಡಿದ್ರು ಆ ಪಾತ್ರದ ಬಗ್ಗೆನೇ. ಅದು ಗೊಂದಲಿಗರ ಆಟ. ಮುದೇನೂರು ಸಂಗಜನರು ಬರೆದಂತ ಒಂದು ಪುಸ್ತಕನ ನಾಟಕ ರಂಗರೂಪ ತಂದವರು ಮಾಬಾ ಸೋಮಣ್ಣ ಅವರು. ಅದರಲ್ಲಿ ನಾನು ಶೀಲಾವತಿ ಆಗ್ತಿದ್ದೆ. ಆ ಶೀಲಾವತಿ ಪಾತ್ರದಲ್ಲಿ ನಾನೇನು ಇಷ್ಟು ನಾಟಕಗಳು ಮಾಡಿದ್ನಲ್ಲ, ಅದೆಲ್ಲ ಮಾಡೋಷ್ಟು ಅನುಭವ ಅದರಲ್ಲಿ ಇತ್ತು ನನಗೆ. ಇಲ್ಲ, ನಿಮಗೆ ಅದೊಂದು ದೊಡ್ಡ ಹೆಸರು ತಂದ್ಕೊಡ್ತಲ್ವಾ? ಅದ್ರ ಜೊತೆಗೆ ಆಮೇಲೆ ಇಲ್ಲಿ ಚಿತ್ರರಂಗದವ್ರಿಗೆ ಒಂದಷ್ಟು ಜನಕ್ಕೆ ಈ ಹೆಸರು ನೆನಪಿದೆ. ಯಾಕೆ ಅಂತ ಹೇಳಿದ್ರೆ ಶಂಕರ್ನಾಗ್ ಅವರು ಅದನ್ನ ಸಿನಿಮಾ ಮಾಡಬೇಕು ಅಂತ ಮುಂದೆ ಬಂದಿದ್ರು. ಆದ್ರೆ ಬಟ್ ಅದು ಸಂಗಜ್ ಅವರು ಬೇಡ, ನೀವು ನಾಟಕನೇ ಮಾಡ್ಲಿ, ಮೊದಲು ನಾಟಕ ಆಗಲಿ ಅಂತೇಳಿ ನಮ್ಮ ತಂಡಕ್ಕೆ ಕೊಟ್ಟರು ಅದನ್ನ. ಯಾಕಂದ್ರೆ ಗೊಂದಲಿಗರು ಇದು ಬಾರ್ಸೋದ್ ಬೇಕಾಗಿತ್ತು, ಅವ್ರಿಗೆ ಯಾರಿಗೂ ಬಾರ್ಸಕ್ ಬರ್ತಿರ್ಲಿಲ್ಲ. ಆದ್ರೆ ನೈಜವಾಗಿ ಅವ್ರು ಮಾಡ್ತಾರೆ, ಅವ್ರು ಮಾಡ್ಲಿ. ನನಗೆ ಅವ್ರು ಅದಕ್ಕಿಂತ ಮೊದಲು ಚಿಗಟೇರಿಯಲ್ಲಿ ನಾನು ಅವರೊಂದು ಶಿಬಿರ ಮಾಡಿದ್ರು, ನೀನಾಸಂ ಮತ್ತು ನಾರದಮನಿ ಸಾಂಸ್ಕೃತಿಕ ಸಂಘ ಅಂತ. ಆ ತಂಡಕ್ಕೆ ಒಬ್ಬ ಮಹಿಳಾ ನಟಿ ಬೇಕಾಗಿತ್ತು ಅಂತ ನಾನು ಕರ್ಕೊಂಡು ಹೋದ್ರು. ಅವಾಗ 1 ತಿಂಗಳಲ್ಲಿ ಶಿಬಿರದಲ್ಲಿ ಇದ್ದೆ ನಾನು. ಅಲ್ಲಿ ಜಯತೀರ್ಥ ಜೋಶಿ ಅವರು ನಿರ್ದೇಶನ ಮಾಡಿದ್ರು ದೊಡ್ಡಪ್ಪ ನಾಟಕನ. ನನಗೆ ಆ ನಾಟಕ ಏನು ಗೊತ್ತಿಲ್ಲ, ಎಲ್ಲರೂ ಬೈಯೋರು ನನಗೆ, ಇಷ್ಟು ನಾಟಕ ಮಾಡಿದ್ದೀನಿ ನೀನು, 10 ವರ್ಷ ಇದ್ರಲ್ಲಿ ದುಡ್ದಿದೀಯ, ಮತ್ತೇನು ಕಲಿಯೋದೈತೆ ಅಲ್ಲಿ ಹೋಗಿ ಅಂತ. ಆದ್ರೆ ಅಲ್ಲಿ ಹೋದಾಗ ಗೊತ್ತಾಯ್ತು ನನಗೆ ಅದೆಂತ ಸಾಗರ ಅಂತ. ನಾನು ಸುಮ್ಮನೆ ಹಳ್ಳಿಗಾಡಿನಲ್ಲಿ ಬಣ್ಣ ಹಚ್ಕೊಂಡು ಕವಿಗಳು ಬರೆದಂಥ ಮಾತುಗಳು, ಡೈಲಾಗ್ಗಳಿಗೆ ಹೇಳಿ ನಾನು ಮಾಡಿ ಬಂದೆ. ಆದ್ರೆ ಅಲ್ಲಿ ಹೋದ್ಮೇಲೆ ನಾಟಕ ಅಂದ್ರೆ ಏನಂತ ಕೇಳಿದ್ರೆ ಹೇಳಕ್ ಬರ್ಬೇಕಲ್ಲ ನಮಗೆ ಅಲ್ಲಿ. ಆದ್ರೆ ಆ ದೊಡ್ಡ ಸಾಗರ ಅಂತ ಗೊತ್ತಾಗಿದ್ದು ಅಲ್ಲಿಗೆ ಅಕ್ಷರಗಳು ಬಂದ್ರು. ಆಮೇಲೆ ನಮ್ಮ KV ಸುಬ್ಬಣ್ಣರು ಬರ್ತಿದ್ರು, ಚಿದಂಬರಾವ್ ಜಂಬಿದ್ರು, ಜಯತೀರ್ಥ ಜೋಶಿ ಅವರು, ಕೃಷ್ಣಮೂರ್ತಿ ಸರ್ ಅವರು, ಪುರುಷೋತ್ತಮ ತಲವಾಟಿ, ಯಾರ ಹೆಸರು ಹೇಳಬೇಕು, ಅವ್ರು ಯಾರನ್ನೂ ನೋಡಿರ್ಲಿಲ್ಲ. ನಾನು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನನಗೊಂದು ತಿಳುವಳಿಕೆ ಇತ್ತಲ್ಲ. SLC ಹೋದ್ಮೇಲೆ ಎಲ್ಲ ಬರ್ಕೋತಿದ್ದೆ ನಾನು. ಎಷ್ಟು ಆಶ್ಚರ್ಯ ಆಗ್ತಿತ್ತು, ಇದೆಲ್ಲ ಆಯ್ತಾ, ನಾನು ಹಳ್ಳಿಗಾಡಿನಲ್ಲಿ ಇಷ್ಟು ವರ್ಷ ಕಳೆದ್ಬಿಟ್ನೆಲ್ಲ ಗೊತ್ತಾಗ್ಲಿಲ್ಲ ಅಂತಿದ್ದೆ ನಾನು. ದೊಡ್ಡಪ್ಪ ನಾಟಕ 1 ತಿಂಗಳಿದ್ದು ಕಲ್ತ್ಕೊಂಡೆ. ಬಹಳ ಅದ್ಭುತವಾಗಿ ಆ ಒಂದು ಪರಿಸ್ಥಿತಿಯಿಂದ ಸಂಗಜ್ ಅವರು ನನ್ನ ಮಗಳಂತ ಸ್ವೀಕಾರ ಮಾಡಿದ್ರು. ಊರಿನಲ್ಲಿ ಅಪ್ಪಾಜಿ ಅಂತಿದ್ದೆ ನಾನು. ಅವರೆಲ್ಲ ಪತ್ರಗಳು ಬರೀತಿದ್ರು ನನಗೆ. ಇಲ್ಲೆಲ್ಲ ಬೆಂಗಳೂರಿನಲ್ಲಿ ನಾಟಕ ಮಾಡಿದ್ವಿ, ನೀನು ಒಳ್ಳೆ ನಟಿ ಕರ್ಕೊಂಡೋಗಿ ನಮ್ಮ ಹುಡುಗರು ಏನ್ ಮಾಡ್ತಾರಮ್ಮ ಬೆಂಗಳೂರಿನಲ್ಲಿ ಅಂತ ಅನುಕಂಪ ಮಾಡಿದ್ರು ಅವರು. ಆದ್ರೆ ಇಲ್ಲಿಂದ ಹೋದ್ಮೇಲೆ ಇಲ್ಲಿ ಪತ್ರಿಕೆ ಎಲ್ಲ ಬರೆದ್ರು, ತುಂಬಾ ಚೆನ್ನಾಗಾಯ್ತು ನಾಟಕ ಅಂತ ಹೇಳಿ. ಅವರೆಲ್ಲ ಅಂದ್ರೆ ನಮಗೆ ಹೆದರಿ ಬಿಟ್ಟಿದ್ದೆ ನಾನು, ನಿನ್ಗೆ ಎಲ್ಲಿ ಮಸಿ ಬಡಿತಾರೋ ಹುಡುಗರೆಲ್ಲ ಕರ್ಕೊಂಡೋಗಿ ಅಂದ್ಕೊಂಡು. ನನಗೆ ನೀವು ಸಿಂಹಪಾಲು ನಂದೇ, ಅದರಲ್ಲಿ ನೀನು ಖುಷಿ ಆಯ್ತು ನನಗೆ ತಂದೆ. ನಮಗೂ ಅಷ್ಟೇ ಅಮ್ಮ, ಬಹಳ ಖುಷಿ ಆಗತ್ತೆ. ನಮಗೆ ರಂಗಭೂಮಿ ಇರಲಿ ಅಥವಾ ಒಟ್ಟು ಸಮಾಜದಲ್ಲಿ ಹೆಣ್ಮಕ್ಳಿಗೆ ಯಾವತ್ತೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅದರಲ್ಲಿ ರಂಗಭೂಮಿ ಎಂದಿದ ತಕ್ಷಣ ತುಂಬ ಸಮಸ್ಯೆಗಳಿದೆ. ಇವತ್ತಾದರೂ ಎಲ್ಲ ಮುಂದುವರೆದಿದೆ, ಎಲ್ಲ ವ್ಯವಸ್ಥೆಗಳಿದೆ. ಅವತ್ತು ಯಾವ ವ್ಯವಸ್ಥೆಗಳಿಲ್ಲ, ಹಳ್ಳಿಯಲ್ಲಿ ಓಡಾಡಬೇಕಿತ್ತು. ಈ ಥರ ಎಲ್ಲ ಇದ್ದಾಗ ನೀವು ನೆನಪಿಸ್ಕೊಳ್ಳುವಂಥ ಒಂದಷ್ಟು ಸಮಸ್ಯೆಗಳು ಅಥವಾ ಯಾವುದಾದ್ರೂ ವಿಚಾರಗಳು ಅಂದರೆ ಯಾವುದಮ್ಮ? ಬಹಳ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ನಾವು ಎಷ್ಟೋ ದೂರ, ಅವಾಗ ಏನು ಬಸ್ಸಿನ ಸೌಕರ್ಯ ಇರಲಿಲ್ಲ. 8-10 ಕಿಲೋಮೀಟರ್ ನಡ್ಕೊಂಡೇ ಹೋದ್ವಿ. ಒಂದು 20 ಕಿಲೋಮೀಟರ್ಗಳೇ ಬಂಡೆಯಲ್ಲಿ ಹೋಗ್ತಿದ್ವಿ. ಅವಾಗೆಲ್ಲ ಈ ಸುಲಭವಾಗಿ ಹೊತ್ಕೊಂಡು ಹೋದ ಬ್ಯಾಗ್ಗಳು ಇರಲಿಲ್ಲ, ಟ್ರಂಕ್ಗಳೆಲ್ಲ ಹೊತ್ಕೊತಿದ್ವಿ. ಅವಾಗ ಬ್ಯಾಗ್ಗಳೆಲ್ಲ ನಮ್ಮ ಡ್ರೆಸ್ಗಳು ನಾವೇ ತಗೊಂಡು ಹೋಗ್ಬೇಕು. ಒಂದೊಂದ್ಸರ್ತಿ ನೀರಿನಲ್ಲೆಲ್ಲ ನಡ್ಕೊಂಡು ಹೋದ್ವಿ, ನಾವು ಈಜ್ಕೊಂಡು ಹೋದ್ವಿ. ಆ ಕಡೆ ದಡೆ ಮುಟ್ಬೇಕಂದ್ರೆ ದೋಣ ಆ ಕಡೆಗಿದೆ, ಬರೋಕ್ಕೆ ಲೇಟ್ ಆಗೈತಿ, ನಾವು ಕರ್ಕೊಂಡೋಗ್ತೀವಿ. ಒಂದ್ಸಲ ನಾನು ನನ್ನ ಫ್ರೆಂಡು ಹೋಗ್ಬಿಟ್ವಿ. ಅರ್ಧ ಊರಿಗೆ ಇಲ್ಲ ಬಾಮ ಸ್ವಲ್ಪ ಅದ ಅಂತ ಕರ್ಕೊಂಡೋಗ್ಬಿಟ್ರೆ ಅರ್ಧ ಒಳಗೆ ಹೋದಾಗ ಮುಳುಗೋಗ್ಬಿಟ್ಟಿವಿ ನಾವು. ನೀವು ಕೈ ಹಿಡ್ಕೊಳ್ರಿ, ನಾವು ಬರ್ತೀವಿ ಅಂತ ಅವ್ರನ್ನ ಕೈ ಹಿಡ್ಕೊಂಡೋಗಿ ದಡ ಮುಟ್ಟಿದ್ವಿ. ಮತ್ತು ಆ ಕಡೆಗೆ ಅಲ್ಲಿ ಬಟ್ಟೆಗಳೆಲ್ಲ ಮತ್ತೆ ಅಲ್ಲಿ ಹೋಗಿ ಒಂದು ಕಡೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಊರಾಗ ಹೋದ್ವಿ. ಇಂಥ ನಾವು ಹೋಗಿಬಿಟ್ಟು ಮುಗೀತು ಅಂದ್ಕೊಂಡಿದ್ವಿ ನಾವು. ಅವ್ರ ಹುಡುಗರಿಗೆ ಅದು ಹೋಗಿ ರೂಢಿ ಅವ್ರು ಹೋಗ್ಬಿಡ್ತಾರೆ, ನಾವು ನಮಗೇನು ಗೊತ್ತಿಲ್ಲ. ಈಗ ಎಷ್ಟೋ ದೂರ ಕಲ್ಲ ದಾರಿಯಲ್ಲಿ, ದಾರಿನೇ ಇಲ್ಲದಂಥ ಊರುಗಳಲ್ಲಿ ಟ್ಯಾಕ್ಟ್ರಿಗಳಿಗೆ ಹೋದ್ವಿ. ಬಸ್ಗಳು ಫುಲ್ ಬಸ್ನಾಗ ಹಿಂಗೆ ಹತ್ಕೊಂಡು ಗೇಟ್ನ ನಿಂತ್ಕೊಂಡು ಕಂಡಕ್ಟರ್ ಡ್ರೈವರ್ಗಳು ಹೇಳ್ಕೊಂಡು ಮ್ಯಾಲೆ ಹತ್ಕೊಂಡು ಕ್ಯಾಬಿನಾಗ ಹತ್ಕೊಂಡು ಅಲ್ಲಿ ಮುಟ್ಟಬೇಕು ಒಂದೇ ಬಸ್ಸು. ಆ ಮುಟ್ಲಿದ್ರೆ ಮತ್ತೆ ಆ ಊರಿಗೆ ಹೋಗೋಕ್ಕಿಲ್ಲ, ಇಲ್ಲ ವೆಹಿಕಲ್ ಮಾಡ್ಕೊಂಡು ತಾಕತ್ತು ನಮಗಿಲ್ಲ.
ಹೆಂಗಾರ ಮಾಡಿ ಹೋಗ್ಬೇಕು, ಹಿಂಗೆ ಇರ್ತಿದ್ರು ಜನ. ಅದ್ರಾಗ ದಾರಿ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರ ಒಂದು ಕಡೆ ಸೀಟ್ ಸಿಕ್ತೀವಿ ಅಂದ್ರೆ ನಮ್ಗೆ ಹಿಡಿದವರೇ ಇಲ್ಲ. ಅಯ್ಯಪ್ಪ ಅಲ್ಲಿ ಹೋಗೋವರೆಗೆ ನಿದ್ದೆ ಮಾಡ್ಬೋದು, ಸ್ವಲ್ಪ ರೆಸ್ಟ್ ಸಿಗ್ತತಿ. ಮತ್ತೆ ಅಲ್ಲಿ ಹೋದ ಕೂಡಲೇ ಮಾತಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ನಿದ್ದೆ ಗಟ್ಟಬೇಕು. ಇದೆಲ್ಲ ನಮ್ಗೆ ಬಹಳಷ್ಟು ಕಷ್ಟಪಟ್ಟಿದ್ದೇವೆ. ಅದ್ರ ಬಗ್ಗೆ ಅಂತೂ ಹೇಳಿಕೊಳ್ಳಂಗಿಲ್ಲ. ಈಗ ಹೇಳಿದ್ರೆ ನಗ್ತಾರೆ, ಇವ್ರು ಇಷ್ಟೆಲ್ಲ ಮಾಡಿದಿರ ನೀವು ಅಂತಾರೆ. ಅಯ್ಯೋ ಎಷ್ಟಿಷ್ಟು ಹಳ್ಳಿ ಊರಿನಲ್ಲಿ ನಮ್ಮ ನೋಡಿದ್ರೆ ಎಲ್ಲರ ಕಣ್ಣು ನಮ್ಮನ್ನು ನೋಡ್ತಿರ್ತೇವೆ. ನಾವು ಅವ್ರ ಬಗ್ಗೆ ನಾವು ಹಿಂಗೆ ಸೆರಗಾಕೊಂಡು ಕುಂತೀವಿ ಅಂದರೆ ಅತ್ಲಾಗಿತ್ಲ ನೋಡೋಕ್ಕೂ ಭಯ ಆಗ್ತೈತೆ. ಯಾಕಂದ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ, ನಾಟಕದವ್ರು ಇವರು ಅಂತ. ಏನು ಮಾಡೋದು, ಎಲ್ಲ ಅವ್ರು ಹೇಳಿದ್ರೆ ಅವ್ರಿಗೆಲ್ಲ ಹೇಳ್ತಿದ್ರು, ನೋಡಪ್ಪ ನಾಟಕದವ್ರು ಅಂದರೆ ನಾಟಕದ ಪಾತ್ರ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ನೀವು ಕೂಲಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಹೆಣ್ಮಕ್ಳು, ಕೂಲಿ ಮಾಡ್ತಾರೆ ಬರ್ತಾರೆ. ಹಂಗೆ ನಾವು ಇಲ್ಲಿಗೆ ಬಂದಿದ್ದೀವಿ, ನಮ್ಮ ಪಾತ್ರ ಮಾಡ್ಕೋತೀವಿ, ನಮ್ಮ ಊರಿಗೆ ಹೋಗ್ತೀವಿ. ಅದನ್ನ ಬಿಟ್ಟರೆ ನಮಗೆ ನಿಮಗೆ ಅಷ್ಟೇ ಸಂಬಂಧ. ನಾಟಕದಲ್ಲಿ ನನ್ನ ಪ್ರೇಯಸಿ, ಹೆಂಡತಿ, ತಂಗಿ, ಅಕ್ಕ ಎಲ್ಲದು. ಹೊರಗೂ ಕೂಡ ನಾವು ಅಕ್ಕ ತಂಗಿಯರಂತ ತಿಳ್ಬಿಟ್ರೆ ಬೇರೆ ಭಾವನೆ ಬೇಡ. ಅವ್ರಿಗೆ ಹೇಳಿ ತಿಳಿ ಹೇಳಿ. ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ, ಆದರೆ ಕೆಟ್ಟವ್ರ ಮನಸ್ಸಿನಾಗ ನಾವು ಇದನ್ನ ತುಂಬಬೇಕು. ಅವ್ರು ಏನೋ ಇಟ್ಕೊಂಡಿರ್ತಾರೆ ನಾಟಕದವ್ರು ಅಂದ್ಕೊಳ್ಳೆ, ಓ ಇದು ಎಲ್ಲದಕ್ಕೂ ಸರಿಯಾಗಿ ಬಂದಿರ್ತಾರಪ್ಪ ಅಂತೇಳಿ. ಆಗ ಅವ್ರಿಗೆಲ್ಲ ತಿಳುವಳಿಕೆ ಇಡಬೇಕು. ಇಲ್ಲ ನನಗೂ ಗಂಡ ಇದ್ದಾನೆ, ಮಕ್ಕಳಿದ್ದಾರೆ, ಸಂಸಾರ ಇದೆ, ತಂದೆ ತಾಯಿ ಇದೆ, ಎಲ್ಲ ಇದ್ದಾರೆ. ಹೀಗೆ ಇದು ಬದುಕು, ಇದು ನಮ್ದು. ಬಂದಿದ್ದೀವಿ, ಕೂಲಿಗೆ ಬಂದಿದ್ದೀವಿ, ಕೂಲಿ ಕೊಟ್ಟರೆ ಸಾಕು, ಹೋಗ್ತೀವಿ ನಮ್ಮೂರಿಗೆ. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ದೃಷ್ಟಿಕೋನ ಬದಲಾಗಿದೆ. ಅಂದ್ರೆ ಸಿನಿಮಾ, ಧಾರಾವಾಹಿ, ನಾಟಕಗಳಲ್ಲಿ ಅಭಿನಯಿಸುವವರಿಗೆ ತಮ್ಮದೇ ಆದ ಒಂದು ಗೌರವ ಇದೆ, ಅಭಿಮಾನ ಇದೆ, ಖುಷಿ ಆಗುತ್ತೆ. ಇನ್ನು ಕಲೆ, ಮನರಂಜನೆ, ನಾಟಕ ರಂಗ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕನ್ನಡಿಗರಿಗೂ ರಾಜ್ಕುಮಾರ್ ಅಂತ ಅಣ್ಣವರನ್ನ ನೋಡುವಂಥದ್ದಾಗಿರಬಹುದು. ನೀವು ಅವರ ನಾಟಕವನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀರಿ, ಅವರಿಂದ ಸನ್ಮಾನವನ್ನ ಸ್ವೀಕರಿಸಿದ್ದೀರಿ. ಆ ಕ್ಷಣಗಳನ್ನು ನೆನಪಿಸ್ಕೊಂಡಿಲ್ಲ. ನನಗೆ ಚಿಂದೋಡಿ ಲೀಲಾ ಅವ್ರು ನೆನಪು ಮಾಡ್ಕೋಬೇಕು. ಅವಾಗ ನನಗೆ ಜೀವನ ಚರಿತ್ರೆ, ಇದಕ್ಕಿಂತ ಮೊದಲು ಗುಡಿಹಳ್ಳಿ ನಾಗರಾಜ್ ಅವ್ರು ನೆನಪು ಮಾಡ್ಕೋಬೇಕು. ನನಗೆ ರಂಗಭೂಮಿಯಲ್ಲಿ ಗುಡಿಹಳ್ಳಿ ನಾಗರಾಜ್ ಅವರು ನನಗೆ ಗಾಡ್ ಫಾದರ್ ಆಗಿ ಸಿಕ್ಕರು. ನೀನೆಲ್ಲ ಬರಿತೀಯಾ, ಓದ್ತೀಯಾ, ಬುದ್ಧಿವಂತಿ ಇದೆಯಾ ಅಂತ ಹೇಳಿ ಅಂದರೆ ನಿನಗೆ ನೆನಪಿನವೆಲ್ಲ ಬರೆದಿಡು ಅಂತಂದ್ರು ಅವರು. ನಾನು ಹಿಂಗೆ ಹಳ್ಳಿ ಊರಿನಲ್ಲಿ ಹೋದಾಗ ಏನು ಕಷ್ಟಪಟ್ಟಿದ್ದು, ಅಂದಿದ್ದು, ಬಯಸ್ಕೊಂಡಿದ್ದು, ನಾನು ಅವ್ರ ಹತ್ರ ಜಗಳ ಮಾಡಿದ್ದು ಎಲ್ಲ ಬರೆದಿರ್ತಿದ್ದೆ. ಆಮ್ಯಾಗ ಅವರು ಅದನ್ನೇ ಒಂದು ಚಂದಾಗಿ ಬರೆದು ಪೋಣಿಸಿದ್ರು. ಸುಧಾದಲ್ಲಿ ಕೊಟ್ಟರೆ, ಅವ್ರು ಓದಕ್ಕಂತ ಕೊಟ್ಟರೆ, ಅವ್ರು ಇಲ್ಲ ಚೆನ್ನಾಗಿದೆ ಧಾರಾವಾಹಿಗೆ ಪ್ರಕಟಿಸ್ಬಿಡೋಣ ಅಂದ್ರಂತವ್ರು. ಸುಧಾದಲ್ಲಿ 94ನೇ ಇಸ್ವಿಗೆ ಧಾರಾವಾಹಿಗೆ ಬಂತು, 19 ವಾರ ಬಂತದ್ದು. ಆ ಒಂದು ಧಾರಾವಾಹಿಗೆ ಬಂದಾಗ ನಾನು ಎಲ್ಲ ಕಡೆ ಪರಿಚಯ ಅದೇ ಕಲಾವಿದೆಯಾಗಿ. ನನಗೆ ಗೊತ್ತಿದ್ದವರೆಲ್ಲ, ಈಗ ನಂಗೆ ಫೋನ್ಗೇನು ಇರಲಿಲ್ಲಲ್ಲ, ಪತ್ರಗಳು ಬರೀತಿದ್ರು. ದುಬೈನಿಂದ ಒಬ್ಬ ಪತ್ರ ಬರೀತಿದ್ದ, ಅದನ್ನ ನೋಡ್ಕೊಂಡು. ಈ ವಾರ ನನಗೆ ಪತ್ರಿಕೆ ಸಿಕ್ಕಿಲ್ಲ, ಕಳಿಸಿ ಕೇಳಿ ಕೇಳಿ ಸಾಕಾಯಿತು ನನಗೆ, ಅದ್ರದ್ದು ಏನು ವಿಷಯ ಅಂತ ಹೇಳ್ರಿ ಅಂತಿದ್ದ. ಹೀಗೆ ಅಷ್ಟು ಎಲ್ಲರಿಗೂ ಅದು ಧಾರಾವಾಹಿ ಬಹಳ ಪರಿಚಿತ ಆಯಿತು ನನಗೆ. ಅವ್ರ ಗುಡಿಹಳ್ಳಿ ನಾಗರಾಜ್ ಇವತ್ತು ನೆನೆಸ್ಕೋಬೇಕು ನಾನು. ಯಾಕೆಂದ್ರೆ ರಂಗಭೂಮಿ ತಾಯಿ ಆಶೀರ್ವಾದ ಇದೆ ಅಲ್ಲ, ಹೇಳ್ಬೇಕು ಅಂತ ಹೇಳಿದ್ರೆ. ಅವಾಗೆಲ್ಲ ಅಷ್ಟೆಲ್ಲ ಮಾಡಿದ್ರು. ರಾಜ್ಕುಮಾರ್ ಅವ್ರ ಫಂಕ್ಷನ್ನಲ್ಲಿ ಚಿಂದೋಡಿ ಲೀಲಮ್ಮರು 500ನೇ ಪ್ರಯೋಗಕ್ಕೆ ಅವ್ರು ಸಾವಿರಾರು ಪ್ರಯೋಗ ಮಾಡಿದ್ರು. 500ನೇ ಪ್ರಯೋಗಕ್ಕೆ ಈ ಧಾರಾವಾಹಿ ಬರ್ತಿತ್ತಲ್ಲ, ಅವಾಗ ಕರೆದ್ರು ನನ್ನ. ಇಲ್ಲ ಒಂದು ಕರ್ಕೊಂಬರ್ರಿ ಅಂತ ಹೇಳಿದ್ರೆ ಗುಡಿಹಳ್ಳಿ ಅವ್ರು ನಾಗರಾಜ್ ಅವರು ಪರಿಚಯದಿಂದ ಅಲ್ಲಿ ಹೋದೆ ನಾನು. ಅವತ್ತು ನನ್ನ ಅದೃಷ್ಟ, ಡಾಕ್ಟರ್ ರಾಜ್ಕುಮಾರ್ ಅವರು ಅತಿಥಿಗಳಾಗಿ ಬಂದಿದ್ರು ಅಲ್ಲಿಗೆ. ಅವರಿದ್ರು, JH ಪಟೇಲ್ ಅವರು ಇದ್ರು ಅವತ್ತು. ಅದೊಂದು ಹೇಳ್ಬೇಕು, ತಾಲೂಕ್ ಪಂಚಾಯತಿ ಸದಸ್ಯ ಕೂಡ ಆಗಿದ್ದೆ ನಾನು ರಾಜಕೀಯದಲ್ಲಿ. ST ಮಹಿಳೆಗೆ ಅವಕಾಶ ಸಿಕ್ಕಾಗ ಅವ್ರ ಸರ್ಕಾರದಲ್ಲೇ ನಾನು ತಾಲೂಕ್ ಪಂಚಾಯತಿ ಸದಸ್ಯ ಆಗಿ ಕೊನೆಗೆ ಉಪಾಧ್ಯಕ್ಷ ಕೂಡ ಕೆಲಸ ಮಾಡಿದೆ ನಾನು. ಅವರು ಬಂದಿದ್ರು, ಅದು ಖುಷಿ ಆಯ್ತು. ಅವರಿಗೆಲ್ಲ ಸನ್ಮಾನ ಮಾಡಿದ್ರು, ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ. ಅವರೆಂತ ದೊಡ್ಡ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್. ಅವರಿಂದ ನನಗೆ ಆ ಫೋಟೋ ಒಂದು ಇಟ್ಕೊಂಡಿದ್ದಾರೆ, ಅದು ಬಿಟ್ಟರೆ ಬೇರೆ ಏನೋ ನನಗೆ ನೆನಪು ಉಳಿದಿಲ್ಲ. ಅದೆಲ್ಲ ರಾಜ್ಕುಮಾರ್ ಫೋಟೋ ಸನ್ಮಾನ ಮಾಡಿದ್ದು ಅದೊಂದು ನನ್ನ ಮರೆಯಲಾರದಂತ ಗಳಿಗೆ. ರಾಜ್ಕುಮಾರ್ ಅವರು ಭೇಟಿಯಾಗಿತ್ತು ನನಗೆ. ಇಲ್ಲ, ನೀವು ನಿಮ್ಮ ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಬಂದಂಥ ಎಲ್ಲ ವಿಚಾರಗಳನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಾ ಬಂದ್ರಿ. 50 ವರ್ಷಕ್ಕೂ ಹೆಚ್ಚು ಸುದೀರ್ಘವಾದಂಥ ಕಾಲ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ನೀವು ರಂಗಮಂಚದ ಮೇಲೆ ನಿಂತು ಬಣ್ಣ ಹಚ್ಚಿ ಡೈಲಾಗ್ ಹೇಳ್ತೀರಾ ಅಂತ ಹೇಳಿದ್ರೆ ನಿಮ್ಮ ತಾಕತ್ತೇನು ಅಂತ ಗೊತ್ತಾಗುತ್ತೆ. ಅಂದರೆ ಈ ನಿಟ್ಟಿನಲ್ಲಿ ಅಮ್ಮ, ಈ ರಂಗಭೂಮಿ ಗ್ರಾಮೀಣ ಭಾಗದ ರಂಗಭೂಮಿ ಅಂತ ಹೇಳಿದಾಗ ಇದನ್ನು ಮುಂದುವರಿಸುವಂಥ ಜವಾಬ್ದಾರಿಯೂ ಕೂಡ ಇರುತ್ತೆ ಅಷ್ಟೇ. ಯಾಕೆಂದರೆ ಇವತ್ತು ಎಲ್ಲ ತಂತ್ರಜ್ಞಾನದ ಮೂಲಕ ಸಾಕಷ್ಟು ಬದಲಾವಣೆಗಳಾಗೋಗಿದೆ. ಈ ನಿಟ್ಟಿನಲ್ಲಿ ಅಂದರೆ ನೀವು ಅಂದರೆ ಗ್ರಾಮೀಣ ಭಾಗದ ರಂಗಭೂಮಿಯನ್ನು ಉಳಿಸೋ ನಿಟ್ಟಿನಲ್ಲಿ ಒಂದಷ್ಟು ಏನಾದರೂ ಕೆಲಸಗಳು ನಡೆದಿದೆಯಾ? ತುಂಬ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ. ನಾನೇನು ಹುಡುಗರಿಗೆಲ್ಲ ಕಲಿಸಿದೆ, ರಂಗತರಬೇತಿ ಮಕ್ಕಳಿಗೆಲ್ಲ ಶಿಬಿರ ಮಾಡಿಸಿದ್ನಲ್ಲ. ಇವತ್ತು ಆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿ ನಿರ್ದೇಶಕರಾಗಿ ನಾಟಕ ನಿರ್ದೇಶನ ಮಾಡಿ ತಾವು ಪಾತ್ರ ಮಾಡೋಷ್ಟು ತಾಕತ್ತು ಅವರಿಗಿದೆ. ಬೇರೆ ರೀತಿಯಲ್ಲಿ ರಂಗಭೂಮಿ ಹೊಡಿತಾರೆ. ಕಮರ್ಷಿಯಲ್ ಆಗಿ ನಾವೇನ್ ಮಾಡಿದ್ರು, ನಾವು ಹಳ್ಳಿಗಾಡಿನ ಓದ್ಬೇಕಾದ್ರೆ ಅವರಿಗೆ ಹವ್ಯಾಸ, ನಾವು ವೃತ್ತಿಯವರು, ನಾನು ವೃತ್ತಿ ಕಲಾವಿದೆ. ಹೀಗಾಗಿ ನಮ್ಗೆ ಅವ್ರಿಗೆ ಕಲಿಸ್ಕೊಟ್ಟಾಗ ಅವ್ರು ಬೇರೆ ಥರ ನಾಟಕ ಮಾಡಿದ್ರು, ಬೇರೆ ನವೀನ ಥರ ನಾಟಕಗಳು ಮಾಡಿದ್ರು. ಅವರು ಈ ನಾಟಕಗಳು ಅವ್ರಿಗೆ ಸರಿ ಹೋಗ್ಲಿಲ್ಲ. ನಾವು ಹಳ್ಳಿ ಊರಿನದಾಗ
ಕಂಪನಿಯವ್ರು ಏನು ನಾಟಕ ಮಾಡ್ತಾರೋ ಅವರು ನಾಟಕಗಳು ಮಾಡಿದ್ವಿ, ನಾವು ಹಳ್ಳಿಗಡೆ ನಾಟಕ ಮಾಡೋದು, ಅವ್ರು ಅದನ್ನೇ ಮಾಡೋದು. ಆ ಹಳ್ಳಿ ಊರಿನಲ್ಲೆಲ್ಲ ಈ ಕಾರಂತರು ಮಾಡಿರೋದಾಗಲಿ ಕಂಬಾರ ನಾಟಕಗಳು ಇವ್ರು ಒಪ್ಕೊಳ್ತಿರ್ಲಿಲ್ಲ. ಅವರು ಬೇಡಮ್ಮ ನಮಗೆ ಅಣ್ಣ ತಂಗಿ ಇರಲಿ, ಆದರ್ಶ ಪ್ರೇಮ ಇರಲಿ, ಚಿನ್ನದ ಗೊಂಬೆ ಇರಲಿ, ಇಂಥವು ಮಾಡ್ತೀವಿ ಅನ್ನೋರು. ಅವೆಲ್ಲ ನಮಗೆ ಸರಿಯೋಗೋದಿಲ್ಲಮ್ಮ ಅಂತಿದ್ರು. ಆದರೆ MP ಪ್ರಕಾಶ್ ಅವರು ಟ್ರೂಪ್ನಲ್ಲಿ ನನ್ನ ಕರ್ಕೊಂಡು ಹೋದ್ರು. ಅವರು ಮಹಿಳಾ ಪಾತ್ರಧಾರಿಯಾಗಿ, ನಾನು ಸುಭದ್ರಮ್ಮ ಮನಸ್ಸರು, ಕೂಡ್ಲಿಗಿ ಪದ್ಮ ಅವ್ರು ಮಾಡಿದ್ವಿ. ಅವರು ಜೋಕುಮಾರ್ ಸ್ವಾಮಿಲೇ ನಮಗೆ ಅವರು ಆ ಥರ ಪ್ರಾಕ್ಟೀಸ್ ಮಾಡಿದ್ರು. MP ಪ್ರಕಾಶ್ ಅವ್ರ ನಿರ್ದೇಶನದಲ್ಲೇ ನಾವು ಜೋಕುಮಾರ ಸ್ವಾಮಿ ಸಂಖ್ಯೆ ಬಾಳೆ ನಾಟಕ ಮಾಡಿದ್ವಿ. ಸ್ವತಃ ಅವರೇ ಕುಣಿದು ತೋರಿಸ್ತಿದ್ರು ನಮಗೆ. ಆಮ್ಯಾಗ ಅವರೆಲ್ಲ ಇದಕ್ಕೆ ರಂಗಕ್ಕೆ ಬಂದಾಗ ನಮಗೆ ಬಹಳ ಖುಷಿ ಆಗೋದು. ಅವರೇ ಮಾಡ್ತಿದ್ರೆ ನಾವ್ಯಾಕೆ ಮಾಡಬಾರ್ದು ಅಂತ. ಅವರೇ ನಮಗೆ ಮೊದಲು ಬೆಂಗಳೂರು ನೋಡಿದ್ದೆ MP ಪ್ರಕಾಶ್ ಅವರಿಂದ. ಇಲ್ಲಿ ಜೋಕುಮಾರ ಸ್ವಾಮಿ ನಾಟಕ ಮಾಡಿದ್ರು, ಡೆಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ ನಾಟಕ ಮಾಡಿಸಿದ್ರು. ಅವರೇ ನನಗೆ ರಂಗಭೂಮಿಗೆ ಇದ್ದಾಗ ಕೂಡ ರಾಜಕೀಯದಲ್ಲಿ ಅವರೇ ನನಗೆ ಪ್ರೋತ್ಸಾಹ ಕೊಟ್ಟೆ. ಪರವಾಗಿಲ್ಲ ನೀನು ಮಾಡಮ್ಮ ಇದನ್ನು ಅಂತಂದು ನನಗೆ ರಾಜಕೀಯದಲ್ಲಿ. ಆಮೇಲೆ ಜಿಲ್ಲಾ ಪಂಚಾಯತಿಗೆ ನಿಲ್ಲೋ ಅಂದರು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ರಂಗಭೂಮಿ ನಾನು ನಾಟಕ ಮಾಡಿದ್ರು ಕೂಡ ರಾಜಕೀಯದಲ್ಲಿ ಇದ್ರೂ ಕೂಡ ನಾಟಕ ಮಾಡಿ ಬಂದು ಬೆಳಿಗ್ಗೆ ಆಫೀಸ್ಗೆ ನಾನು ಅಟೆಂಡ್ ಆಗ್ತಿದ್ದೆ. ಜನರ ಮಧ್ಯದಲ್ಲಿ ಹೋಗಿ ನಿಲ್ತಿದ್ದೆ. ನಾನು ಎರಡು ಹೆಂಗೆ ನಿಭಾಯಿಸ್ತೀರಿ ಅಂದವರು. ಆದರೆ ನನಗೆ ರಂಗಭೂಮಿ ತಾಕತ್ತು, ಒಂದು ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕು ಮತ್ತೆ ಆಫೀಸಿಗೆ ಬರ್ತಿದ್ದೆ ನಾನು. ಹೀಗಾಗಿ ನನಗೆ ಎಲ್ಲರನ್ನೂ ತೃಪ್ತಿಪಡಿಸೋಕ್ಕಾಗೋದಿಲ್ಲ ರಾಜಕೀಯದಲ್ಲಿ. ಆದರೆ ನಾನು ರಂಗಭೂಮಿಯಲ್ಲಿ ಎಷ್ಟು ಜನರು ಬೇಕಾದರೂ ಅವ್ರು ಚಪ್ಪಾಳೆ ತೊಟ್ಟಿದ್ರೆ ಸಾಕು, ನಮಗೆ ಪ್ರೋತ್ಸಾಹ ಮತ್ತೊಂದು ನಾಟಕ ಮಾಡ್ಲಿಕ್ಕೆ ತಾಕತ್ತು ಸಿಗುತ್ತೆ. ನಾನು ಇನ್ನೂ ಇಷ್ಟು ಖುಷಿಯಾಗಿದ್ದೇನೆ ಅಂದರೆ ಆ ಗ್ರಾಮೀಣ ಭಾಗದ ಅಣ್ಣ ತಮ್ಮಂದರು ಅವರು ಒಂದು ಪ್ರೀತಿ, ವಿಶ್ವಾಸ, ಅವರು ನಂಬಿಕೆ, ಅವರು ನಮ್ಮನ್ನು ನಡೆಸ್ಕೊಂಡ ರೀತಿ, ನಾವು ಅವ್ರ ಜೊತೆಗೆ ಇದ್ದ ರೀತಿ, ಇದು ನನಗೆ ಪ್ರೋತ್ಸಾಹ ಆದಂಗೆ ಆಗುತ್ತೆ. ನಾನು ಇಲ್ಲಿ ರಂಗಭೂಮಿಯಲ್ಲಿ ಬದುಕಲಿಕ್ಕೆ ಚೈತನ್ಯ ಸಿಗುತ್ತೆ ನನಗೆ. ಮೇಡಮ್, ಮತ್ತೊಂದಂದ್ರೆ ನಿಮಗೆ ರಂಗಭೂಮಿ ಮೇಲೆ ಎಷ್ಟು ಪ್ರೀತಿ, ಗೌರವ, ಅಭಿಮಾನ ಇದೆ ಅನ್ನೋದಾದ್ರೆ ರಾಜಕೀಯದಲ್ಲಿದ್ದರೂ ಕೂಡ ತಾವು ರಂಗಭೂಮಿಯನ್ನು ಬಿಡಲಿಲ್ಲ. ಆದರೆ ಇವತ್ತು ರಂಗಭೂಮಿಯ ಮುಂದಿನ ಹೆಜ್ಜೆ ಅಂದರೆ ಬಹುತೇಕರು ಇವತ್ತು ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥವರು ಸಿನಿಮಾ ಧಾರಾವಾಹಿಗಳಲ್ಲಿ ಬಹಳಷ್ಟು ಜನ ನಟಿಸ್ತಾರೆ. ನಿಮ್ಮ ಜೊತೆ ನಟಿಸಿದಂಥ ಸುದರ್ಶನ್, ಶೈಲಶ್ರೀ ಅವರಾಗಿರ್ಬೋದು, ಡಿಂಗ್ರಿ ನಾಗರಾಜ್ ಅವರಾಗಿರ್ಬೋದು, ಎಷ್ಟೋ ಜನ ಕಲಾವಿದರು ನಿಮ್ಮ ಜೊತೆ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಾವು ಕೂಡ ಒಂದಷ್ಟು ಚಲನಚಿತ್ರಗಳಲ್ಲಿ ನಟಿಸಿದ್ದೀರಿ. ಆದರೂ ಕೂಡ ರಂಗಭೂಮಿಯನ್ನು ಬಿಡುವಂಥ ಯೋಚನೆನೇ ಮಾಡಲಿಲ್ಲ ತಾವು. ಚಲನಚಿತ್ರಗಳಲ್ಲಿ ಆಗಿರಬಹುದು, ನಿಮ್ಮ ಜೊತೆ ಈ ರೀತಿ ಒಂದು ಕಲಾವಿದರು ನಿಮ್ಮ ಜೊತೆ ನಟಿಸುವಂಥ ಒಂದು ಸಂದರ್ಭ, ನಾಟಕಗಳಲ್ಲಿ ಅಭಿನಯಿಸಿದ ಸಂದರ್ಭಗಳನ್ನು ನೆನಪಿಸ್ಕೊಂಡು ಬೇಕಾದಷ್ಟು ಇದೆ ಮೇಡಮ್. ನಮಗೆ ಡಿಂಗ್ರಿ ನಾಗರಾಜ್ ಜೊತೆಗೆ ಒಂದು ಇದುವೇ ಜೀವನ ಅಂತ ಒಂದು ಪಿಕ್ಚರ್ ಮಾಡೋಂಥ ಅವಕಾಶ ಸಿಕ್ತು. ಅವ್ರು ನನಗೇನು ಗೊತ್ತಿಲ್ಲದ್ರು ಅವ್ರು ಕರ್ಕೊಂಡು ಮಾಡಿದ್ರು ನನಗೆ. ಅದೇ ಹೊಸಪೇಟೆ ಸುತ್ತಮುತ್ತಲೇ ಶೂಟಿಂಗ್ ಇತ್ತು. ಆಮೇಲೆ ಮೊದಲು ಮದರ್ ಪಿಕ್ಚರ್ನಲ್ಲಿ ಮಾಡಿದ್ದಾರೆ, ವಿಶ್ವಕುಮಾರ್ ಅವ್ರದ್ದು ಮದರ್ ಪಿಕ್ಚರು. ಅದರಲ್ಲಿ ಕಲ್ಯಾಣ ಕುಮಾರ್, ನಂದಿತಾ ಬೋಸ್, ಆಮೇಲೆ ಪಂಡ್ರಿಬಾಯಿ ಅವರು ಮಾಡಿದ್ರು. ಅದರಲ್ಲಿ ಒಂದು ಚಿಕ್ಕ ಪಾತ್ರಕ್ಕೆ ಅಲ್ಲಿ ಹೊಸಪೇಟೆಯಲ್ಲೇ ಶೂಟಿಂಗ್ ಇತ್ತು. ತುಂಗಭದ್ರಾ ಡ್ಯಾಮ್ ಹೊಸಪೇಟೆಯಲ್ಲೇ ಮಾಡಿದ್ರು. ಇಲ್ಲ ಒಂದು ಚಿಕ್ಕ ಪಾತ್ರಕ್ಕೆ ಬೇಕಂದ್ರೆ ನನಗೆ ಅಂಬನ್ ಡಾಕ್ಟರ್ ಅಂತಿದ್ರು, ನಮ್ಮ ಲಲಿತ ಕಲಾರಂಗದ ಅಧ್ಯಕ್ಷರಾಗಿದ್ದರು. ಅವ್ರು ಕರೀತಾ ಇದ್ರೆ ನಮ್ಮ ಹುಡುಗಿದ್ರೆ ಕರ್ಕೊಂಡ್ಬರ್ತೀನಿ ಅಂತಂದ್ರು. ಹೋದೆ. ಅವಾಗ ಅಲ್ಲಿ ಒಂದು ಚಿಕ್ಕ ಪಾತ್ರ, ಅದು ಪಂಡ್ರಿಬಾಯಿ ಅವರು ಮಲಗಿರ್ತಾರೆ, ಅವ್ರ ಮುಂದೆ ಭಗವದ್ಗೀತೆ ಓದೋದೊಂದು ಸನ್ನಿವೇಶ ಇರುತ್ತೆ. ಹೀಗಾಗಿ ಅವ್ರ ಹತ್ರ ಹೇಳಿದೆ, ನನಗೆ ಈ ಲೈಟ್ ಆಫ್ ಅನ್ನೋದು, ಲೈಟ್ ಆನ್ ಅನ್ನೋದು ಇವೇನು ಗೊತ್ತಿರಲಿಲ್ಲ. ನಾನು ಅವ್ರು ಹೇಳ್ಕೊಟ್ರೆ ಮಾತು ಹೇಳಿಬಿಟ್ಟೆ. ಅಲ್ಲಿ ಹೋಗೋದು ಲೈಟ್ ಆನ್ ಅಂದ್ಕೊಳ್ಳಿ, ಎಲ್ಲ ಜಗ ಅಂದ್ಕೊಳ್ಳಿ ಮರ್ತೇ ಬಿಟ್ಟೆ ನಾನು ಡೈಲಾಗ್. ಆಮ್ಯಾಗ ಅವರೇ ಧೈರ್ಯ ಹೇಳಿದ್ರು ಪಂಡ್ರಿಬಾಯಿ. ಅದೆಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ಲೈಟ್ ಆಫ್ ಆಗಲಿ ಆನ್ ಆಗಲಿ ಡೈಲಾಗ್ ಅವ್ರು ಹೇಳಿದಾಗ ನೀನು ಡೈಲಾಗ್ ಹೇಳಮ್ಮ ಅಂತಾರೆ. ಅವಾಗ ಓಕೆ ಅಂದ್ಕೊಳ್ಳೆ ನೀವು ಡೈಲಾಗ್ ಹೇಳಿಬಿಡಮ್ಮ ಸಾಕು ಅಂತಂದ್ರೆ ಅವ್ರ ಧೈರ್ಯ, ನಿನಗೇನು ಬರೋದಿಲ್ಲಮ್ಮ ನೀವು ಹೇಳ್ಕೊಡ್ಬೇಕು ಅಂತಿದ್ದೆ. ಎಲ್ಲರೂ ಕಲ್ತು ಬಂದಿರೋದಿಲ್ಲ. ಅವ್ರು ಎಷ್ಟು ಮೃದುವಾಗಿ ಮಾತಾಡಿದ್ರು. ಎಲ್ಲರೂ ಕಲ್ತು ಬಂದಿರೋದಿಲ್ಲ, ನಾವು ಹಂಗೆ ಕಲ್ತವರು. ನೀನು ಜಾಣಿದೆಯಾ ಮಾಡು ಅಂತೇಳಿ ನಮಗೆ ಧೈರ್ಯ ಹೇಳಿ ಕರ್ಕೊಂಡು ಮಾಡಿಸ್ತವ್ರು. ಪಂಡ್ರಿಬಾಯಿ ಅವರು, ಕಲ್ಯಾಣ್ ಕುಮಾರ್ ಅವ್ರು ನೋಡಿದ್ರು, ನಂದಿತಾ ಬಸ್ ಅವ್ರು ನೋಡಿದ್ರು, ರೇಖಾದಾಸ್ ಅವರು. ಅವಾಗೆಲ್ಲ ಎಷ್ಟು ಅವರೆಲ್ಲ ನಮ್ಮನ್ನು ಕರ್ಕೊಂಡು ಮಾಡಿದ್ರು ಅಂದ್ರೆ ಕರೆದ್ರು. ನನಗೆ ಈ ಕಡೆ ಬಂದ್ಬಿಟ್ರೆ ಸಣ್ಣ ಪುಟ್ಟ ಪಾತ್ರ ಸಿಕ್ತಿದ್ವು. ಯಾಕೋ ರಂಗಭೂಮಿ ಬಿಟ್ಟು ಬರೋಕ್ಕೆ ಸಣ್ಣ ಪುತ್ರ ಪಾಠ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಬೇಡ, ನನಗೆ ಅಲ್ಲೇ ರಾಣಿಯರಾಗಿ ಮರೆದಿದ್ದೀವಿ ನಾವು. ರಕ್ತರಾತ್ರಿ, ಕುರುಕ್ಷೇತ್ರ, ಅಕ್ಷಯಾಂಬರ, ಇಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡಿ ನಮ್ಮದು ಮೇಕಪ್ ಮಾಡ್ಕೊಂಡು ಕುತ್ಕೊಂಡು ಯಾವಾಗ ಬರುತ್ತೋ ಕಾಯೋದು. ಆದರೆ ರಂಗಭೂಮಿಯಲ್ಲಿ ನಮಗೇನಿರುತ್ತಲ್ಲ ಹಳ್ಳಿಗಾಡಿನಲ್ಲಿ, ನಾವು ಒಪ್ಕೊಂಡ್ಬಿಟ್ಟಿವಿ ಅಂದರೆ ತಪ್ಸೋದಿಲ್ಲ, ಬಂದೇ ಬರ್ತಾರೆ ಅಂತ ಕಾಯ್ತಿರ್ತಾರೆ. ನಾಟಕ ಒಪ್ಕೊಂಡು ನಾವು ಆ ಟೈಮ್ಗೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಹೆಸರು ಕೆಟ್ಟೋಗ್ಬಿಡತ್ತೆ. ಅಲ್ಲಿ ನಾಗರತ್ನಮ್ಮ ನಾಟಕ ಬರ್ತಾರೆ ಅಂದ್ರೆ ಅವತ್ತು ಯಾವ ಕಾಲಕ್ಕೆ ಅವರು ಬರೋದಿಲ್ಲ ಅಂತ ಗೆಸ್ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಹೆಂಗ ನಡ್ಕೊಂಡಾರೋ ಹೋಗಿರ್ತೀವಿ, ಗಾಡಿ ಮಾಡ್ಕೊಂಡಾರೋ ಹೋಗಿರ್ತೀವಿ, ಒಟ್ಟು ಆ ಟೈಮಲ್ಲಿ ಮುಟ್ಟಿರ್ತೀವಿ. ನಾವು ಸಾಯ ಸ್ಥಿತಿಯಾಗಿದ್ರು ಹೋಗಿರ್ತೀನಿ. ಇದೇ ಪ್ರಸಂಗ ನಮ್ಮ ತಂದೆಯವರು ಕೂಡ ನಾಟಕ ಹೋಗ್ಬೇಡ ಅಂದ್ರೆ ಸಾಯ ಸ್ಥಿತಿಯಲ್ಲಿ ಇದ್ರು ಅಪ್ಪರು. ಭಾಳ ಹೆಚ್ಚು ಕಡೆ ಮಾಡ್ಬಿಡ್ತಾವೆ. ಅಮ್ಮ ಇವತ್ತು ನೀನು ನಾಟಕ ಹೋಗ್ಬೇಡ, ನನಗೆ ಯಾವತ್ತೂ ಹೋಗ್ಬೇಡ ಅಂತ ಅಂದವರೆಲ್ಲ. ಒಂದು ತಾಸು ಮುಂಚಿತವಾಗಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಕೂಡ್ಸೋರು. ನಾವು ಬಸ್ ಕಾಯ್ಬೇಕು, ನಮ್ಮನ್ನು ಬಸ್ ಕಾಯೋದಿಲ್ಲ ಅಂತೇಳಿ ಅಂಥವ್ರು ಹೋಗ್ಬೇಡ ಅಂತಿದ್ರು. ನಮಗೆ ಅಷ್ಟು ಜವಾಬ್ದಾರಿಯಿಂದ ಕಳಿಸ್ತಿದ್ರು ಅಪ್ಪರು. ಯಾಕೆ ಇವತ್ತು ಬೇಡ ಅಂತಾರೆ ಅಂತಂದೆ ಡಾಕ್ಟರ್ ಕರೆಗೆ ಹೇಳಿದೆ. ಇಲ್ಲ ಅಂಥದ್ದೇನಿಲ್ಲ, ನಾಳೆವರೆಗೆ ಏನು ತೊಂದರೆ ಇಲ್ಲ, ಅವತ್ತೇ ನಾಟಕ ಇತ್ತು, ಅದು ಹೋಗದಿದ್ರೆ ನಾಟಕ ನಿಂತು ಹೋಗ್ತತ್ತು ಅಂತೇಳಿ ಹೋದೆ ನಾನು. ಅಲ್ಲಿ ನಾಟಕ ನಡೀತಾ ಇತ್ತು. ಅರ್ಧ ನಾಟಕ ಅಲ್ಲಿ ಒಬ್ಬನು ಕೃಷ್ಣ ಅಂತ ಬಿಡ್ತಾನೆ ಕುರುಕ್ಷೇತ್ರ ನಾಟಕದಲ್ಲಿ. ಅವನು ಹಿಂಗೆ ಹೊಡೆದು ಕೂಡಲೇ ಬಿಡ್ತಾನೆ. ಅವನು ಬಿದ್ದ ಕೂಡಲೇ ಅವನಿಗೆ ಏನು ತಲೆ ಪೆಟ್ಟಿತ್ತು, ಅದೇನಾಯ್ತು ಗೊತ್ತಾಯಿತು. ಆ ಸೀನಲ್ಲಿ ಅವನು ಮೇಲೆ ಹೇಳಲಿಲ್ಲ.
ಅವು ಎಬ್ಸಿರಿ ಇಲ್ಲಮ್ಮ ಹೋಗ್ಬಿಟ್ಟತಿ ಅಂತಂದ್ರೆ ಅವರು. ಅಲ್ಲಿಂದ ನನಗೆ ಅಪ್ಪನ ಕಡೆಗೆ ಚಿಂತೆ ಆಗ್ಬಿಡ್ತು, ನಾನು ಅಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ. ಆಮೇಲೆ ನಮ್ಮ ಹುಡುಗರು ಕಾರ್ ಮಾಡ್ಕೊಂಡು ಅಲ್ಲಿಗೆ ಬಂದು ಒಂದು ಹಳ್ಳಿ, ಕುಷ್ಟಗಿ ಹತ್ರ ಒಂದು ಹಳ್ಳಿದು ಗಾಣದಾಣ ಅಂತ, ಅಲ್ಲಿಗೆ ಹೋಗಿದ್ದೆ. ನಮ್ಮ ಹುಡುಗರೆಲ್ಲ ಕಾರ್ ಮಾಡ್ಕೊಂಡು ಕರ್ಕೊಂಬಂದ್ರು. ಅಪ್ಪ ಹೇಳಿದ್ರು ಹೋಗ್ಬೇಡ, ನಿನ್ನ ಹತ್ರ ಭಾಳ ಮಾತಾಡಬೇಕು. ಅವನು 8 ದಿವಸ ಊರಿನಲ್ಲೇ ಇರಲಿಲ್ಲ ಹಿಂದೆ, ನಿನ್ನ ಹತ್ರ ಮಾತಾಡಬೇಕು, ಹೋಗಬೇಡ ಅಂದರು. ಹೋದೆ, ಬರೋಷ್ಟೊತ್ತಿಗೆ ಅಪ್ಪ ಇರಲಿಲ್ಲ. ಅವ್ರು ಏನು ಹೇಳ್ತಿದ್ರು ಏನು ಬಿಡ್ತಿದ್ರು ಗೊತ್ತಿಲ್ಲ, ಏನು ಮಾತಾಡೋಕ್ಕಾಗಿಲ್ಲ ಅಪ್ಪವ್ರ ಜೊತೆಗೆ. ಇಷ್ಟಾದರೂ ಕೂಡ ಎಲ್ಲನೂ ತುಂಬ ಖುಷಿಯಿಂದನೇ ನೀವು ನಿಭಾಯಿಸ್ಕೊಂಡು ಬಂದವರು, ಶಿಕ್ಷಕಿಯಾಗಬೇಕು ಅಂದಿದ್ದವರು, ನಿಮ್ಮ ಬದುಕು ಆತ್ಮಕಥನ MA ವಿದ್ಯಾರ್ಥಿಗಳಿಗೆ ಪಾಠ ಆಗತ್ತೆ ಅಂತ ಹೇಳಿದ್ರೆ ಏನನ್ಸುತ್ತೆ ಅಮ್ಮ? ಅದು ನನ್ನ ಕನಸು ಮನಸ್ಸಿನಲ್ಲಿ ಕಂಡಿರಲಿಲ್ಲ. ಕವಿ ಶ್ರೀರಾಮಠ ಅವರು ಅದಾಗ ನನಗೆ ಹೇಳಿ ಆಮೇಲೆ ಕಳಿಸ್ಕೊಟ್ರೆ ಪುಸ್ತಕ, ನಿಮ್ದೊಂದು ಪಠ್ಯ ಪುಸ್ತಕದಲ್ಲಿ ಸೇರಿಸಿದೆ ನಿಮ್ದೊಂದು ಪಾಠ ಅಂತ. ಆಶ್ಚರ್ಯ, ನಾನು ಯಾರು, ಎಲ್ಲಿ ಅವಳು, ನಾನು ಡಾಕ್ಟ್ರೇಟ್ ತೊಗೊಳಕ್ಕೆ ಹೋಗ್ಬೇಕು ಕೂಡ ಅಷ್ಟೇ ಯೋಚನೆ ಮಾಡಿದ್ದೆ. ನನಗೆ ಡಾಕ್ಟ್ರೇಟ್ ಕೊಡ್ತಾ ಇದ್ದಾರೆ, ನನಗೆ ಏನು ಅರ್ಹತೆ ಇದೆ ಹೋಗಿ ತೊಗೊಳ್ಳಿಕ್ಕೆ? ಅದು ಅವರೇ ಹೇಳಿದ್ರು, ಅಮ್ಮ ನೀವಿಷ್ಟು ಕೆಲಸ ಮಾಡಿ. ಅವ್ರು ಹೇಳಿದಾಗ ಹೌದಾ ನಾನು ಇದೆಲ್ಲ ಮಾಡಿದ್ದೇನೆ ಅಂತ ನನಗೆ ಅನಿಸ್ತಾ ಇತ್ತು. ಅದನ್ನ ತೊಗೋಬೇಕಾದ್ರೆ ಯೋಚನೆ ಮಾಡ್ತಿದ್ದೆ ನಾನು. ಅವ್ರ ಪತ್ರ ಕೂಡ ಓದಕ್ಕೆ ಬರೀ ಏನಪ್ಪ ಡಾಕ್ಟ್ರೇಟ್ ತೊಗೊಂಡು, ನಾನು ಓದಿದ್ದು SLC ಅಂದರೆ ಅಲ್ಲಿ ರಂಗರಾಜ್ ಹೊನದುರ್ಗ ಅಂತ ಇದ್ರು, ಅವ್ರನ್ನೆಲ್ಲ ಬಿಡಿಸಿ ಹೇಳಿದ್ರಮ್ಮ ನಿಮ್ಮ ರಂಗಭೂಮಿ ಸಾಧನೆಗಾಗಿ ಇದು ಕೊಡ್ತಾ ಇರೋದು, ನೀವು ಬನ್ನಿ ಗೌರವದಿಂದ ಸ್ವೀಕಾರ ಮಾಡಿ ಅಂತಂದು. ಈಗ ಗೌರವ ಡಾಕ್ಟ್ರೇಟ್ ಕೊಟ್ಟು ನಾನು ಕೇಳ್ಕೊತಿದ್ದೆ, ಹೌದಾ ಇದಕ್ಕೆ ಅರ್ಹತೆ ಐತಾ ನನಗೆ ಇಲ್ಲ ಅಂತ. ನಾನು ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಾಗ ಅಷ್ಟು ನಮಗೆ ಇವರು ಬರಗೂರು ರಾಮಚಂದ್ರಪುರ ಅಧ್ಯಕ್ಷತೆಯಲ್ಲಿ ಅವರು ನನಗೆ ಆಮೇಲೆ ಗೊತ್ತಾಯ್ತು ಅವ್ರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಅಂತ. ಯಾರೋ ಕರ್ಕೊಂಡು ಬಯೋಡಾಟಾ ತೊಗೊಂಡೋದ್ರು, ವಿಚಾರ ಮಾಡ್ಕೊಂಡೋದ್ರು, ಹಿಂಗೆ ಇಂಟರ್ವ್ಯೂ ಮಾಡ್ಕೊಂಡೋದ್ರು. ನನಗೆ ಯಾಕೇನಂತ ಕೇಳಲಿಲ್ಲ, ಇಲ್ಲ ನಮಗೆ ಆದೇಶ ಇದೆ ಬಂದಿವಿ ಅಂದರು. ಆಮೇಲೆ ಅನೌನ್ಸ್ ಆದಾಗೆ ಗೊತ್ತು ನನಗೆ ವಾಲ್ಮೀಕಿ ಪ್ರಶಸ್ತಿ ಬಂದಿರೋದು. ಅವಾಗ 5 ಲಕ್ಷ ರೂಪಾಯಿ ಇದು ಕೊಡ್ತಾರೆ, ಅವ್ರಿಗೆ ರೆಮೆಂಡೇಶನ್ ಕೊಡ್ತಾರೆ. ನಾನು ಅದುವರೆಗೂ ಯಾವ ಪ್ರಶಸ್ತಿನೂ ತೊಗೊಂಡಿರಲಿಲ್ಲ. ಆ ಪ್ರಶಸ್ತಿಗೆ 5 ಲಕ್ಷ ರೂಪಾಯಿ ಕೊಟ್ಟರು ನನಗೆ. ಆ ಟಿವಿಯಲ್ಲಿ ತೋರಿಸ್ತಾ ಇದೆಯಾ ಗೊತ್ತೇ ಇಲ್ಲ, ಯಾವುದೋ ಬೇರೆ ನಾಟಕ ಒಪ್ಕೊಂಡಿನಿ, ಹಾಡುಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ ನಾನು. ನಮ್ಮ ಗುರುಗಳಿದ್ರು, ಅದೇನು ನೋಡ್ತೀಯಮ್ಮ ಇಲ್ಲಿ ಮಾಡಂತ ತರಿಸ್ತಾರೆ, ಏನೋ ತೋರಿಸ್ತಿದ್ದಾರೆ ನೋಡೋಣ ಅಂತೀನಿ ನಾನು. ನಮ್ಮ ಗುರುಗಳಿದ್ರು ಅವಾಗ, ಏನು ನನಗೆ ಗೊತ್ತೇ ಇಲ್ಲ. ನಾನು ಅದನ್ನ ನೋಡಿ ಅಳ್ತಾ ಇದ್ದೀನಿ ನಾನು. ಇದಕ್ಕೆ ಅರ್ಹತೆ ಐತ ನನಗೆ, ಇದಕ್ಕೆ ನನಗೆ ಗುರುತಿಸಿದ್ರ ಅಂತೇಳಿ. ನನಗೆ ಅವಾಗ ತಂಗಿಯರ ಮದುವೆ ಮಾಡಿ, ಮಕ್ಕಳು ಮದುವೆ ಮಾಡಿ ಎಲ್ಲಾಗ್ಬಿಟ್ಟಿದ್ದೆ ನಾನು. ಅದು ಒಂದು ನನಗೆ ಮತ್ತೆ ಪುನಃ ಚೈತನ್ಯ ಕೊಟ್ಟಿದ್ದು ಅದು ವಾಲ್ಮೀಕಿ ಪ್ರಶಸ್ತಿ. ನನಗೊಂದು ಸಣ್ಣ ಮನೆ ಇತ್ತು, ಅದು ಬಿದ್ದೋಗ್ಬಿಟ್ಟಿತ್ತು. ಮನೆಯಲ್ಲೇ ರಿಪೇರಿ ಮಾಡಿಸ್ಕೊಂಡು ಇನ್ನೂ ಸ್ವಲ್ಪ ದುಡ್ಡು ಹಾಕೊಂಡು ಈಗ ಒಂದು ನೆಮ್ಮದಿಯಾಗಿ ನೆನಪಿನ ಕಾಣಿಕೆ ಎಲ್ಲ ಕೊಟ್ಟಿರ್ತಾರೆ, ಫೋಟೋದು ನಮಗೆಲ್ಲ ಕರೆದು ಸನ್ಮಾನ ಮಾಡಿ. ಅವನ್ನೆಲ್ಲ ಎಲ್ಲಿ ಬೇಕಲ್ಲಿ ಇಡಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೊಂದು ಶೋಕೇಸ್ ಮಾಡಿ ಅದರಲ್ಲಿಟ್ಟು, ಇದು ನನ್ನ ಸಂಪತ್ತು. ಅದೆಲ್ಲ ಇರಲಿ, ಮುಂದೆ ಯಾರು ನೋಡ್ಕೊಂಡು ಹೋಗ್ತಾರೋ ಬಿಡ್ತಾರೋ. ಒಂದು ಲೈಬ್ರರಿ ಮನೆಯಲ್ಲಿದೆ, ಒಂದು ನನಗೆ ನೆನಪಿನ ಕಾಣಿಕೆ ಇಟ್ಕೊಳ್ಳೋಕೆ ಒಂದು ಮಾಡ್ಕೊಂಡಿದ್ದೇನೆ. ನನ್ನ ಮಗನಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಮಗಳಿಗೆ ಇಂಟ್ರೆಸ್ಟ್ ಇದೆ. ಅವಳು ಈಗ ಹವ್ಯಾಸ ನಾಟಕ ರಂಗಭೂಮಿಯಲ್ಲಿ ಇದ್ದಾಳೆ, ಸಂಗೀತ ಕಲ್ತಾವಳೆ, ರಂಗಗೀತೆಗಳೆಲ್ಲ ಹಾಡ್ತಾಳೆ. ಮೊಮ್ಮಕ್ಕಳು ಕೂಡ ಇದರಲ್ಲಿ ನೃತ್ಯ ಮಾಡ್ತಾರೆ, ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾರೆ. ಇವರೆಲ್ಲ ಬಾಲ ಕಲಾವಿದರು ಇದರೆಲ್ಲ ಭಾಗವಹಿಸ್ತಾರೆ. ವಿಜಯನಗರ ಬಿಂಬದಲ್ಲೆಲ್ಲ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ಬಂಡ ನನ್ನ ಮೊಮ್ಮಕ್ಕಳಿಬ್ರು. ಅವರಿಗೆಲ್ಲ ಇಂಟ್ರೆಸ್ಟ್ ಇದೆ, ಅವರಾರ ಉಳಿಸ್ಕೊಂಡು ಹೋಗ್ಲಿ. ಅವತ್ತು ನೀವು ಹೇಳಿದ್ರಿ ಆರಂಭದ ದಿನಗಳಲ್ಲಿ ವೀಳ್ಯದೆಲೆಯಲ್ಲಿ 10 ರೂಪಾಯಿ ಅಡ್ವಾನ್ಸ್ ಅನ್ನ ತೆಗೆದುಕೊಂಡಿರುವಂಥದ್ದು. ಇವತ್ತು ಲಕ್ಷಗಟ್ಟಲೆ ಹಾಕಿ ನಾಟಕವನ್ನು ಮಾಡಿಸ್ಬೇಕು. ನೀವೇ ನಿರ್ದೇಶನ ಮಾಡ್ತಾ ಇದ್ದಂಥ ಟೈಮಲ್ಲಿ, ಅಂದ್ರೆ ನಿರ್ದೇಶನ ಮಾಡಬೇಕು ಅಂತ ಯೋಚನೆ ಬಂದಿದ್ದು, ನಿರ್ದೇಶನ ಮಾಡಿದಂಥ ನಾಟಕಗಳ ಬಗ್ಗೆ ಹೇಳಿ. ಇಲ್ಲ, ಅದು ಸರ್ಕಾರದ್ದು ನಮಗೆ ಸ್ವಲ್ಪ ನೆರವು ಸಿಕ್ತು. ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ, ನಾಟಕ ಅಕಾಡೆಮಿಯಿಂದ ಅವರೆಲ್ಲ ಒಂದಿಷ್ಟು ದುಡ್ಡು ಕೊಡ್ತಿದ್ರು. ಅದರ ದುಡ್ಡು ಅದಕ್ಕಾಗಲಿ ಮಾಡೋಣ ನಾವೇನಾರು ಅಂತ. ನನಗೆ ಹಂಪಿ ಯೂನಿವರ್ಸಿಟಿಯಲ್ಲಿ ಒಂದು ರಂಗ ತರಬೇತಿ ಶಿಬಿರ ಮಾಡಿದ್ವಿ. ಅದಕ್ಕೆ ಜಯತೀರ್ಥ ಜೋಶಿ ಅವರು ನಿರ್ದೇಶಕರಾಗಿದ್ದರು. ಅಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ಒಂದು ತಿಂಗಳದ ಒಂದು ತರಬೇತಿ ಶಿಬಿರ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಹಂಪಿ ಯೂನಿವರ್ಸಿಟಿ ಮತ್ತು ಇಲ್ಲಿ ನಾವೆಲ್ಲ ನೀನಾಸಂ ಹೀಗೆಲ್ಲ ಮಾಡಿದ್ರು. 3 ಸಂಸ್ಥೆಯಿಂದ ಮಾಡಿದ್ರು. ಅಲ್ಲಿ ಒಬ್ಬ ಮಹಿಳಾ ಕಲಾವಿದರು ಬೇಕಾಗಿತ್ತು, ಯಾರು ಇರಲಿಲ್ಲ ಆಗ. ಅದಕ್ಕೆ ನಾನು ನನ್ನ ಜೊತೆಗೆ ಇನ್ನೊಬ್ಬಳು ಕರೆಕ್ಟ್ ಮರೆಮನಹಳ್ಳಿಯಿಂದ ಹೋಗಿದ್ವಿ. 1 ತಿಂಗಳು ಬಿರುದೆಂತೆಂಬರ ಗಂಡ ಒಂದು ಸಂಸಾರ ನಾಟಕ ಮಾಡಿದ್ರು. ಅದ್ಭುತ ನಾಟಕ, ಅವರಿಂದ ಕಲ್ತಿದ್ದು ಭಾಳ. ನನಗೆ ಈ ರಂಗಭೂಮಿಯಲ್ಲಿ ಚೈತನ್ಯ ಬರ್ಬೇಕಾದ್ರೆ ದೊಡ್ಡ ದೊಡ್ಡ ನಟರ ಜೊತೆಗೆ ಪಾತ್ರ ಮಾಡೋಂಥ ಅವಕಾಶ ಸಿಕ್ತು. ಎಲೆವಳ ಸಿದ್ದೇಶ್ ಸ್ವಾಮಿಯವರಂಥವ್ರು, ದುರ್ಗಾದಾಸರಂಥವ್ರು, ಆಮೇಲೆ ತಡವಾರ ಹನುಮಂತಮ್ಮನಂಥವ್ರು, ಸುಭದ್ರಮ್ಮ ಅವರು, ದುತ್ರಿಗೆ ಸರೋಜಮ್ಮ, ಇಂಥವ್ರ ಜೊತೆಗೆಲ್ಲ ಪಾತ್ರ ಮಾಡಿದಾಗ ಅವ್ರ ಅನುಭವಗಳು ನಮಗೆ ಸುಭದ್ರಮ್ಮ ಮನಸ್ಸರಿಂದ ಕಲ್ತಿದ್ದು ಭಾಳ. ಹೌದು, ನಾವು ರಂಗಭೂಮಿಲಿ ಹೆಂಗಿರ್ಬೇಕು, ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು. ಆಮೇಲೆ HB ಸರೋಜ ಅಂತ ಅದಕ್ಕಿಂತ ಮೊದಲು ಭೇಟಿಯಾಗಿದ್ಲ ನನಗೆ. ಅವಳು ನನ್ನ ಬಾಲ್ಯ ಗೆಳತಿ. ಅವಳು ಕಂಪನಿಗಿದ್ದೆಲ್ಲ ಸರ್ವಿಸ್ ಮಾಡಿ ಬಂದಕ್ಕೆ. ನನಗೆ ಅಮೇಶ್ವರಿಗೆ ಹೋಗ್ತಿದ್ದು ಮೊದಲು, ಆಮೇಲೆ ಕಂಪನಿಗೆ ಹೋದೆ ನಾನು. ಕಂಪನಿಯಲ್ಲಿ ಒಂದು 3-4 ಕಂಪನಿಯಲ್ಲಿ, ದುತ್ರಿಗೆ ಅವ್ರ ಕಂಪನಿಯಲ್ಲಿ ಒಂದು 8 ದಿವಸ ಪಾತ್ರ ಮಾಡಿದೆ. ಆಮ್ಯಾಗ ಮುಕ್ಕಣ್ಣಯ್ಯ ಸ್ವಾಮಿ ಅಂತಿದ್ರು, ಅವರು ನಾಟಕ ಮಾಡಿದ್ರು. 1 ತಿಂಗಳು ಕಂಪನಿ ಮಾಡಿದ್ರು. ಅವ್ರು ಯಾರು ಕಂಪನಿಗೆ ಯಾರು ಹೆಣ್ಮಕ್ಳಿಗೆ ತೊಂದರೆ ಆದಾಗ, ಯಾರಿಗೂ ಆರಾಮಿಲ್ಲ ಅಂದಾಗ, ಅವ್ರು ಹೆರಿಗೆ ಟೈಮ್ನಲ್ಲಿ ಈಗ ರಜಾ ತಗೊಂಡಾಗ ಆ ಒಂದು 8 ದಿವಸ 10 ದಿವಸ ಬೇಡ 1 ತಿಂಗಳು ಮಾಡಿಕೊಟ್ಟು ಬರ್ತಿದ್ದೆ ನಾನು ಹೋದಾಗ. ಅವರಿಂದ ನಾನು ಏನು ಬಯಸ್ತಿರ್ಲಿಲ್ಲ.
ಅಲ್ಲೇ ಹೋದ್ರೆ 130-140 ಜನರ ಹೊಟ್ಟೆ ತುಂಬತೈತಿ ಹೋದ್ರೆ ಕಲೆಕ್ಷನ್ ಆದ್ರೆ. ನಾನು ಕೈಲಂತೂ ಕೊಡಕ್ ಆಗುದಿಲ್ಲ, ನಾವು ಪಾತ್ರ ಮಾಡಕ್ ಏನಿದೆ ಅಲ್ಲಿ ಹೋಗಿ ಬಂದು ಅಂಥವ್ರೆ. ನನಗೆ ಈ ರಂಗ ತರಬೇತಿ ಶಿಬಿರಗಳು ದೊಡ್ಡ ನಮಗೆ ಒಳ್ಳೆ ಗುರುಗಳು ಸಿಕ್ಕರು. ತೋಟೆ ಸಮಯರ್ ಅಂತವರು ನನಗೆ ಹಾರ್ಮೋನಿಯಂ ಮಾಸ್ಟರ್ ಸಿಕ್ಕರು, ನನಗೆ ಕಲಿಸಿದ್ರು. ಆಮೇಲೆ ನಾಗನಗೌಡರು, ಮರುಸ್ವಾಮಿಯವರು, ಆಮೇಲೆ ನಮ್ಮ ಊರ್ವತಿ ಈರಣ್ಣ ಅಂತವರು, ಈಗ ಬೇರೆ ಬೇರೆ ಕಲಾವಿದರೆಲ್ಲ ನಮಗೆ ಅದ್ಭುತವಾಗಿ ಒಂದು ನಮಗೆ ಬೋಧನೆ ಮಾಡ್ತಿದ್ರು. ಅವ್ರ ಮಾತುಗಳಿಗೆ ಕೇಳದೆ ಒಂದು ಖುಷಿ ನಮಗೆ. ಅಲ್ಲಿ ಅವ್ರು ಕಲಿಸ್ತಾರಂದ್ರೆ ಅಲ್ಲಿ ಇದ್ದು ಕಲಿತಿದ್ವಿ ನಾವು, ನಮ್ಮ ಮನೇನೂ ಮರ್ತು ಬಿಡ್ತಿದ್ವಿ. ಅವ್ರು ಕಲಿಸ್ತಾರಂದ್ರೆ ರಾತ್ರಿಗಳು ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ. ಅಷ್ಟು ಕಲ್ತ್ಕೊಳಕ್ಕಂತೂ ಭಾಳ ಇಂಟ್ರೆಸ್ಟಿಂದ ಇರ್ತಿದ್ವಿ ನಾವು. ನಿಜಮ್ಮ, ಅಂದರೆ ವೃತ್ತಿಯ ಬಗ್ಗೆ ನಮಗೆ ಆ ಬದ್ಧತೆ ಇದ್ದಾಗ, ನಾವು ಪ್ರಾಮಾಣಿಕವಾಗಿದ್ದಾಗ ಖಂಡಿತ ಯಶಸ್ಸು ಸಿಗುತ್ತೆ ಅನ್ನೋದಕ್ಕೆ ನಿಮ್ಮನ್ನು ನೋಡಿದಾಗ ಅನಿಸ್ತಾನೆ ಇರುತ್ತೆ. ತುಂಬ ಆತ್ಮೀಯವಾಗಿ ಮಾತನಾಡ್ತಾ ಬರ್ತೀರಾ. ಬಹುಶಃ ನಾಟಕಗಳನ್ನು ನೀವು ಅವತ್ತಿನಿಂದ ಮಾಡೋದು ಬಂದಾಗ ಬಹುಶಃ ಎಲ್ಲರೂ ಅದಕ್ಕೆ ನಿಮಗೆ ಬೇಗ ಮರಳಾಗ್ತಿದ್ರು ಅಂತ ಅಂದ್ಕೊಳ್ತೀನಿ, ಯಾವುದೇ ಪಾತ್ರಗಳನ್ನು ನಿಭಾಯಿಸಿದ್ರು ಕೂಡ. ಈಗ ಪೌರಾಣಿಕ ಐತಿಹಾಸಿಕ ಮಾಡೋದು ಒಂದು ರೀತಿ ಆದರೆ ಸಾಮಾಜಿಕ ನಾಟಕಗಳದ್ದು ಇನ್ನೊಂದಷ್ಟು ಜವಾಬ್ದಾರಿಗಳೂ ಇರುತ್ತೆ. ಸಾಮಾಜಿಕ ನಾಟಕ ಅಂತ ಹೇಳಿದಾಗ ನೀವು ಯಾವುದಾದ್ರೂ ಒಂದು ಸಾಮಾಜಿಕ ನಾಟಕ ಡೈಲಾಗ್ ಹೇಳ್ಬೋದಾ? ಸಾಮಾಜಿಕ ನಾಟಕದಿಂದ ಅದರಲ್ಲಿ ಎಷ್ಟು ಅನಾಹುತಗಳು ಅನುಭವಿಸಿದ ಗೊತ್ತಿಲ್ಲ. ಕಪಾಳ ಹೊಡಿಬೇಕಂತ ಹೇಳಿದಾಗ ಅವನಿಗೆ ಹೇಳಿರ್ತೀನಿ, ಹಿಂಗೆ ಕೈ ಇಟ್ಕೊಂಡಿರ್ತೀನಪ್ಪ, ನೀವು ಹೊಡಿಬೇಕಂತ ಹೇಳಿದ್ರೆ ಅವನಿಗೆ ಎಡಗೈ ಅಭ್ಯಾಸಿತ್ತಂತೆ ಗೊತ್ತಿಲ್ಲ, ಹೇಳ್ಬೇಕು ಬೇಡ ನನಗೆ. ಈ ಕಡೆ ತೆಗೆದು ಹೊಡೆದಿದ್ರೆ ನಾನೇ ತಿರುಗಿ ಬಿದ್ದು ಬಿಟ್ಟಿದ್ದೆ ರಂಗಭೂಮಿಯಲ್ಲಿ, ಹೊಡೆದು ಬಿಡ್ತೆ ಗೊತ್ತಿಲ್ಲ ಅವರಿಗೆ. ಗ್ರಾಮೀಣ ರಂಗಭೂಮಿಯವರಿಗೆ ಕಲಿಸಿದಷ್ಟೇ ಹೇಳ್ತಾರೆ, ಇನ್ನು ಮಿಕ್ಕಿದ್ ಬರೋದಿಲ್ಲ. ನಮ್ಮ ವೃತ್ತಿ ಅವ್ರಿಗೆ ಅಲ್ಲ ಅದು. ಹೊಡ್ಸ್ಕೊಂಡಿದ್ದೆಷ್ಟು ಚಪ್ಕ ತಗೊಂಡು ಹೊಡ್ಸ್ಕೊಂಡಿತ್ತು, ಕಾಲೇಲಿ ಒದಿಸ್ಕೊಂಡಿದ್ದೆಷ್ಟು. ಅವ್ರು ಆವೇಶದಲ್ಲಿ ಮಾಡಿಬಿಡ್ತಿದ್ರು, ಒಳಗೆ ಬಂದು ಸಾರಿಯಮ್ಮ ಅಂತಿದ್ರು. ಏನ್ ಮಾಡೋಕ್ಕಾಗುತ್ತೆ, ಏನ್ ಮಾಡಿ ಚಪ್ಕ ತಗೊಂಡು ಹೊಡೆದಾಗಂತೂ ನನಗೆ ಈ ಬ್ಲೌಸ್ ಬಿಚ್ಚಕ್ಕೆ ಬಂದಿದ್ರು. ಮನೆಗೆ ಬಂದಂದ್ರೆ ಕಟ್ ಮಾಡಿ ತೆಗೆದಿದ್ದೆ ಅದನ್ನ, ಎಲ್ಲ ಕೈ ಬಾತ್ಕೊಂಡ್ಬಿಡೋದು, ಹೊಡೆದು ಬಿಟ್ರು ಪೆಟ್ಟು ಬೀಳ್ತತಿ ಗೊತ್ತಿಲ್ಲ. ಅವನಿಗೆ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇದೆ, ಆಡಿಯನ್ಸಿಗೆ ಗೊತ್ತಾಗ್ತಾ ಇದೆ. ಅವನಿಗೆ ಆವೇಶದಲ್ಲಿ ಹೊಡಿತಾನ ಬಿಡುವಲ್ಲ. ಅವ್ನು ಇನ್ನೊಬ್ಬನ ಬಂದು ಹೇಳ್ಬೇಕು, ಪೆಟ್ರೋಲ್ ಪಂಪಿಗೆ ಬೆಂಕಿ ಬಿದ್ದೈತಿ ಅಂತ ಹೇಳ್ತಾನೆ. ಅವನು ನನ್ನ ನೋಡ್ಕೊಂತ ನಿಂತಾನ, ಅವನು ಬರುವಲ್ಲ ಹೊರಗೆ. ಆಮ್ಯಾಗ ಹೊಡೆದುಕೊಳ್ಳೆ, ಆಮ್ಯಾಗ ಯಾರೋ ನೂಕಿದ್ರು, ಅವ್ನು ಬಂದು ಬೆಂಕಿ ಅಂತ ಹೋದ್ರು ಅವರು. ಆಮ್ಯಾಗ ಹೇಳಿದವನು, ಪೆಟ್ರೋಲ್ ಪಂಪಿಗೆ ಬೆಂಕಿ ಬೆಳೆ ಬದಲು ನಮ್ಮ ಅಪ್ಪಗೆ ಯಾರ್ಯಾರ ಬೆಂಕಿ ಹಚ್ಚಿಬಿಟ್ಟಿದ್ರೆ ನಾನು ನನ್ನ ಲವರ್ ಜೊತೆಗೆ ಆರಾಮಿರ್ತಿದ್ವಲ್ಲಪ್ಪ, ನಮ್ಮಪ್ಪ ಇಂಥ ಅನಾಹುತ ಮಾಡಿಬಿಟ್ಟ ಅಂತಂದೇಳಿ ಇಬ್ಬರನ್ನ ಹೊಡಿತಿರ್ತಾನೆ. ಈಕಿನ್ನ ಪ್ರೀತಿ ಮಾಡತ್ತವನ್ನ ಇಬ್ಬರಿಗೂ ಆನವನ್ನು ಹೊಡೆದು ಬಿಟ್ಟಿದ್ದಂಗೆ. ಇಂಥ ಅನಾಹುತಗಳು ಹಳ್ಳಿ ಊರಿನಲ್ಲಿ ಬಹಳಷ್ಟು ಅನುಭವಿಸಿದ್ವಿ. ಇವನ್ನೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಸಾರಿ ಅಂತಾರೆ, ಆಯ್ತಪ್ಪ ಆಗ್ತವ, ಅಚಾನಕ ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಒಬ್ಬ ಕಲಾವಿದರಿಗೆ ಈಗ ಪ್ರಶಸ್ತಿಗಳು ಸಾಕಷ್ಟು ಹೇಳಿದ್ದು, ಮತ್ತು ನಿಮಗೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಅಕಾಡೆಮಿ ಪ್ರಶಸ್ತಿ, ಅದರೊಟ್ಟಿಗೆ ನೀವು ಅಕಾಡೆಮಿಯಲ್ಲಿರ್ಬೋದು ಬೇರೆ ಬೇರೆ ಹಂತಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದೀಯಲ್ಲ. ಅಂದರೆ ಬಹುಶಃ ಇದು ಕೆಲವರಿಗೆ ಮಾತ್ರ ಇಂಥ ಅವಕಾಶಗಳು ಸಿಕ್ಕಿರೋದು. ಅಂದರೆ ಪ್ರಶಸ್ತಿ, ಈ ರೀತಿ ಕೆಲಸ ಮಾಡುವಂಥ ಈ ಒಟ್ಟು ಕೆಲಸದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನನಗೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸದಸ್ಯರಾಗಿ ತಗೊಂಡ್ರು ನನ್ನ ತಾಲೂಕ್ ಪಂಚಾಯತಿ ಮುಗಿದ ಮೇಲೆ. ಅರೆ ಅಲ್ಲಿ ಸದಸ್ಯಾಗಿ ನಾನು ಏನು ಮಾಡಲಿ, ಹೋಗಿ ಕಲಾವಿದನ ಕರೆದಿದ್ದಾರೆ, ಏನಾರು ಮಾಡಬೇಕಲ್ಲ ಅಂತೇಳಿ. ಆಮೇಲೆ ಪದ್ಮ ವಿಠಲ್ ಅಂತೇಳಿ ಅವ್ರ ಸಾಹಿತಿಗಳು, ಅವರು ನನ್ನ ಜೊತೆಗೆ ಹೋಗ್ತಿದ್ದೆ. ಆಮೇಲೆ ನಾನು ಏನು ಮಾಡಲಿಲ್ಲ, ನನ್ನ ಕಲಾವಿದ ಸಾಹಿತಿಗಳು ಏನಾರು ಮಾತಾಡ್ತೀನಿ, ನಾನೇನು ಮಾತಾಡಲಿ ಇಲ್ಲಿ ಬಂದು ಅಂತಂದು. ನೀವು ಸುಮ್ಮನೆ ಅಂತೇಳಿ ಹೋಗಿ ಮಾತಾಡಿದ್ರವಾಗ ಅವ್ರು ಅಲ್ಲರಿ ಅವಳು ಕರೆದಿದ್ರೆ ಆಕೆಗೆ ಏನಾರು ಒಂದಿಷ್ಟು ಕೆಲಸ ಕೊಡಿಸ್ರಿ ಅಂದರೆ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸ್ರಿ ಅಂತ ಒಂದು ಇಟ್ಕೊಂಡು, ನೀನು ಬೀದಿ ನಾಟಕ ಮಾಡ್ಬೋದೇ ಅನ್ನೋದು. ಅಯ್ಯೋ ಆರಾಮ್ ಮಾಡ್ತೀನಿ ಅಂತಂದೆ. ಮತ್ತು ನನಗೊಂದು ಬೀದಿ ನಾಟಕ ಮಾಡೋಕೆ ಒಂದು ಸ್ಕೀಮ್ ಕೊಟ್ಟರು. ನಾನೇ ಸಣ್ಣ ಮಕ್ಕಳು ಕಟ್ಕೊಂಡು ಆಕಾಶ ಬುಟ್ಟಿ ಅಂತ ಒಂದು ನಾಟಕ ಮಾಡ್ಕೊಂಡ್ವಿ. ನಾನು ರಜೆ ಪತ್ರ ಮಾಡಿದ್ದೀವಿ. ನಮ್ಮ ಹುಡುಗರು 10-12 ವರ್ಷದ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ಆಕಾಶ ಬುಟ್ಟಿ ಅಂತ ನಾಟಕ ಮಾಡಿದ್ವಿ. ಅದ ಹೆಣ್ಣು ಮಕ್ಕಳಿಗಾಗಿ ಜಾಗೃತಿ ಕಾರ್ಯಕ್ರಮ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ. ಬಳ್ಳಾರಿ ಜಿಲ್ಲೆಯ ಅಂತ ಹಿಂದುಳಿದ ಎಲ್ಲ ಹಳ್ಳಿಗಳಲ್ಲಿ ನಾಟಕ ಮಾಡಿದ್ವಿ ನಾವು. ನಾನು ಹೋಗ್ಲಿ ಬಿಡು, ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸದಸ್ಯ ಆಗಿದ್ದಕ್ಕೆ ಇದೊಂದು ಸಾರ್ಥಕತೆ ಆಯ್ತಲ್ಲ ಅಂತೇಳಿ ಅವಾಗ ಬಹಳ ಖುಷಿಯಿಂದ ಮಾಡಿದೆ. ಎಲ್ಲ ಶಾಲೆಗಳಿಗೆ ಹೋಗ್ತಿದ್ವಿ, ಹಳ್ಳಿಗಳಿಗೆ ಹೋಗ್ತಿದ್ವಿ, ನಾಟಕ ಮಾಡ್ತೀವಿ. ಅವ್ರ ಆ ಪೇರೆಂಟ್ಸ್ಗಳೆಲ್ಲ ಭೇಟಿ ಆಗೋದು. ಶಾಲೆ ಬಿಟ್ಟ ಹೆಣ್ಮಕ್ಳಿಗೆ ಬಹಳ ಶಿಕ್ಷಣ ಮುಖ್ಯ. ಇವಾಗ ಬೇಕಾಗಿಲ್ಲ, ಮುಂದೆ ಅವಳ ಜೀವನ ಏನಾಗ್ಬೋದು, ಒಳ್ಳೆ ಗಂಡ ಸಿಗ್ಬೋದು, ಬೇಡ ಜೀವನ ಏನ ಡೋರಾಯಮಾನ ಆಗ್ಬೋದು. ಆದರೆ ಅವಳ ಕಾಲ ಮೇಲೆ ಅವಳು ನಿಂತ್ಕೊಂಡ್ಬಿಟ್ರೆ, ಗಂಡ ಇರಲಿ ದುಡಿಲಿ ಬಿಡ್ಲಿ ಅವಳೊಂದು ಜೀವನ ಸಾಗಿಸಕ್ಕೆ ಒಂದು ಅನುಕೂಲ ಇರುತ್ತಲ್ಲ. ಹೀಗಾಗಿ ಅದು ಹೆಣ್ಣು ಮಕ್ಕಳಿಗಾಗಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ದು ನನಗೆ ಬಹಳ ಸಂತೋಷ. ಅಲ್ಲ, ಬಟ್ ಅಂದ್ರೆ ಇವೆಲ್ಲ ಕೇಳಿದಾಗ ಏನ್ ಅನ್ಸದ್ ಗೊತ್ತಾ ಅಮ್ಮ, ಅಂದ್ರೆ ಒಟ್ಟು ನೀವು ಶಿಕ್ಷಕಿ ಆಗ್ಬೇಕು ಅಂತಿತ್ತಲ್ಲ, ಅಂದ್ರೆ ಅದನ್ನ ಇಲ್ಲಿ ಪೂರ್ಣಗೊಳಿಸ್ಕೊಂಡ್ರಿ ಮಾಡ್ತಿದ್ದೆ ಅದನ್ನ ನಾನು. ಎಲ್ಲ ಹೇಳೋದಿಲ್ಲ, ಶಿಕ್ಷಕಿಯಾಗಿ ಶಿಷ್ಯಂದ್ರಿಗೆ ಏನ್ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಅದೆಲ್ಲ ಈ ಶಿಬಿರದಲ್ಲಿ ಮಾಡಿ ಮಕ್ಕಳಿಗೆಲ್ಲ ಹೇಳ್ತಿದ್ದೆ
ನಾನು. ಖುಷಿ ಪಟ್ಟಿದ್ದೀರಾ? ಬಹಳ ಖುಷಿ ಪಟ್ಟಿದ್ದೀನಿ ನಾನು. ರಂಗಭೂಮಿ ನನಗೆ ಬಹಳ ಸಂತೋಷ ಕೊಟ್ಟಿದೆ ನನಗೆ. ಅಲ್ಲ, ರಂಗಭೂಮಿ ಅಂದ್ರೆ ಇದರಿಂದ ಬದುಕು ಕಟ್ಟಿಕೊಳ್ಳಬಹುದಾ ಎನ್ನುವಂಥ ಪ್ರಶ್ನೆ ಯಾವಾಗಲೂ ಯಾವ ಹಂತದಲ್ಲೂ ಕಾಡ್ತಾ ಇರುತ್ತೆ. ಆದ್ರೆ ನಿಮ್ಮ ಜೀವನದಲ್ಲಿ ಇದು ವಿಚಿತ್ರ. ಅಂದ್ರೆ ಬದುಕು ಕಟ್ಟಿಕೊಳ್ಳೋದಕ್ಕೆ ತಾವು ರಂಗಭೂಮಿಗೆ ಬರ್ತೀರಿ, ಅನಾಯಾಸವಾಗಿ ಬರ್ತೀರಿ, ಅನಿವಾರ್ಯತೆ ಇರುತ್ತೆ. ಆದ್ರೆ ಇವತ್ತಿಗೂ ಕೂಡ ಅಂದ್ರೆ ಪ್ರತಿಭೆ ಒಂದಿದ್ರೆ ಸಾಕು ಅಂತ ಅನ್ಸೋದಿಲ್ಲ. ಬಹುಶಃ ಅದಕ್ಕೆ ತಕ್ಕಂಥ ಅವಕಾಶಗಳು ಸಿಗಬೇಕು, ಅದೃಷ್ಟವೂ ಜೊತೆಗೂಡಬೇಕು ಅಂತ. ಇವತ್ತು ರಂಗಭೂಮಿಗೆ ಬರಬೇಕು ಎನ್ನುವವರಿಗೆ ರಂಗಭೂಮಿಯನ್ನೇ ಸಂಪೂರ್ಣವಾಗಿ ನಂಬಿ ಬದುಕಬಹುದು ಅನ್ನುವಂಥ ಭರವಸೆ ಕೊಡ್ತೀರಾ ತಾವು? ಬದುಕಬಹುದಾದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಆದ್ರೆ ನೀವು ವೃತ್ತಿಯಾಗಿ ತಗೊಳ್ಬೇಡ್ರಿ ಅಂತ ಹೇಳ್ತೀನಿ ನಾನು ಇದನ್ನ. ನಾವು ವೃತ್ತಿಯಾಗಿ ತಗೊಂಡಾಗ ಆ ಹಳ್ಳಿಗಾಡಿನ ರಂಗಭೂಮಿ ಸಮೃದ್ಧವಾಗಿತ್ತು, ಅವಾಗಿತ್ತು. ಇವಾಗ ಆ ಕಾಲ ಇಲ್ಲ. ಈಗ ಅಲ್ಲಿ ರಂಗಭೂಮಿಯಲ್ಲಿ ಈ ಹಳ್ಳಿಗಾಡಿನಲ್ಲಿ ಉಳಿದಿಲ್ಲ. ಇವಾಗ ಯಾವಾಗ ಟಿವಿ ಮಾಧ್ಯಮ ಬಹಳ ಪ್ರಭಾವ ಬೀರ್ತಲ್ಲ, ಹೀಗಾಗಿ ಸ್ವಲ್ಪ ಕಲ್ತು ಬಿಟ್ರೆ ಸಾಕು ಇದಕ್ಕೆ ಬಂದ್ಬಿಡ್ತಾರೆ, ಟಿವಿ ಸೀರಿಯಲ್ಲು ಆಮೇಲೆ ಸಿನಿಮಾಕ್ಕೆ ಇದಕ್ಕೆ ಬರ್ತಾರೆ. ಆ ರಂಗಭೂಮಿಗೆ ಒತ್ತು ಕೊಡೋದಿಲ್ಲ ಅವರು. ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ನೀವು ಬದುಕಿಗೆ ಏನಾರು ವೃತ್ತಿ ಮಾಡ್ರಿ, ನೀವು ಪ್ರವೃತ್ತಿಯಾಗಿ ಇದನ್ನ ಇಟ್ಕೋರಿ. ನೀವು ನಿಮ್ಮ ಹತ್ರ ದುಡ್ಡು ಇರುತ್ತೆ ಬದುಕಿಗೆ, ನೀವು ದುಡ್ಡು ಖರ್ಚು ಮಾಡಿ ಏನಾರ ಮಾಡ್ಬೋದು. ನಾಟಕ ಮಾಡ್ಬೋದು, ಸಂಗೀತ ಮಾಡ್ಬೋದು, ಕಲಿಬೋದು. ಬೇಕಾದ್ರೆ ಕೊಳಲು ಬಾರಿಸ್ರಿ, ಭಜನಾ ಪದಗಳು ಕೇಳ್ರಿ, ಕೋಲಾಟ ಆಡಿಸ್ರಿ, ಮಕ್ಕಳಿಗೆ ನಾಟಕ ಕಲಿಸ್ರಿ, ಬೇಕಾದ್ದು ಮಾಡ್ಬೋದಲ್ಲ. ನೀನು ವೃತ್ತಿಗೊಂದಿದೆ, ವೃತ್ತಿಗೊಂದು ಜೀವನಕ್ಕೆ ಎಷ್ಟೋ ಬರ್ತಿದೆ ಒಂದು ಅಮೌಂಟ್. ಆದ್ರೆ ಇದಕ್ಕೆ ಬಯಸಬಾರ್ದು. ಇದಕ್ಕೆ ಈ ಪ್ರವೃತ್ತಿ ಮಾಡ್ಕೊಂಡು ಅವ್ರು ಕೊಡ್ತಾರೋ ಬಿಡ್ತಾರೋ, ನೀವೊಂದು ಪ್ರವೃತ್ತಿ ಮಾಡ್ಕೊಂಡ್ರೆ ಇದರಲ್ಲಿ ಲೀಲಾಜಾಲವಾಗಿ ಈ ರಂಗಭೂಮಿಯಲ್ಲಿ ಇರ್ಬೋದು. ನಿಜ, ಒಳ್ಳೆ ಮಾತು ಹೇಳಿದ್ರಿ ಅಮ್ಮ. ನಮಗೆ ರಂಗಭೂಮಿಯನ್ನು ಗಮನಿಸಿದಾಗ ಒಂದು ಎಲ್ಲ ಕಲೆಗಳಿಗೆ ಒಂದು ಮಾತೃಸ್ವರೂಪಿಯಾಗಿ ಕಂಡ್ರೆ, ಮಾಧ್ಯಮಗಳು ಅಂತ ಬಂದಾಗ ನಮ್ಮ ಚಂದನ ವಾಹಿನಿ ಅದು ಮಾತೃಸ್ವರೂಪಿಯಾಗಿ ಇರುತ್ತೆ. ಯಾಕೆಂದರೆ ಎಷ್ಟು ಜನ ಕಲಾವಿದರನ್ನ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಅವ್ರು ಇವತ್ತೂ ಕೂಡ ಜೀವಂತವಾಗಿರುವುದಕ್ಕೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಚಂದನ ವಾಹಿನಿ ಬಗ್ಗೆ ನಿಮಗೇನು ಅನಿಸುತ್ತೆ? ನಾನು ಇಲ್ಲಿಗೆ ಬಂದು ಒಂದು ಖುಷಿ ಆಯ್ತು ಅಂದ್ರೆ, ಬಹಳ ದಿವಸಕ್ಕೆ ಹೆಣ್ಣು ತವ್ರ ಮನೆಗೆ ಬರ್ತಾಳೆ, ಖುಷಿ ಪಡ್ತಾಳೆ. ಆ ಖುಷಿ ನನಗಾಯ್ತು ಇವತ್ತು. ಈ ನನಗೆ ದೂರದರ್ಶನಕ್ಕೆ ಬಂದು ತುಂಬಾ ಖುಷಿ ಆಗಿದೆ. ಬಹಳ ದಿನಗಳ ನಂತರ ತವ್ರ ಮನೆಗೆ ಬಂದು ಮಗಳೇನ್ ಸುಖ ಉಂತಾಳೋ, ಏನ್ ಎಲ್ಲರನ್ನೂ ಮಾತಾಡಿ ಖುಷಿ ಪಡ್ತಾಳೋ, ಹಾಗೆ ನನ್ನ ಜೀವನದ ಎಲ್ಲ ಅನುಭವಗಳನ್ನ ನಿಮ್ಮ ಹತ್ರ ಮಾತಾಡಿ, ಅದು ಎಷ್ಟು ಹೇಳಿದ್ನೋ ಎಷ್ಟು ಬಿಟ್ನೋ, ನನಗೀಗ ಇಡೀ ವಯಸ್ಸಿನಲ್ಲಿ ನಾನು ಏನು ಮಾತಾಡಿದ್ನೋ ಗೊತ್ತಿಲ್ಲ. ಅದನ್ನು ಬಹಳ ಪ್ರೀತಿಯಿಂದ ನೀವೆಲ್ಲ ಸ್ವೀಕಾರ ಮಾಡಿದ್ರಿ, ನನ್ನ ಅದ್ರ ಕೆದಕಿದ್ರಿ, ಮಾತಾಡೋಕೆ ನನಗೆ ಗೊತ್ತಷ್ಟು ನಾನು ಹೇಳ್ಕೊಂತ ಬಂದೆ. ಅದ್ರಾಗೆ ನೀವು ಬಿಟ್ಟಿದ್ದೀನೋ ಏನು ಹೇಳಿದನೋ ಗೊತ್ತಿಲ್ಲ, ಆದರೂ ನನ್ನ ಅನುಭವದ ಮಾತುಗಳು ನಿಮ್ಮ ಮುಂದೆ ಹೇಳಿದ್ರಿ ಅಂತ ನನಗೆ ಖುಷಿ ಆಗ್ತಾ ಇದೆ. ಇಲ್ಲ, ಖಂಡಿತ ಅಮ್ಮ. ಅಂದರೆ ನಿಮ್ಮ ಸಹಜ ಸರಳವಾದ ಮಾತುಗಳು ನಮಗೂ ನಮ್ಮ ವೀಕ್ಷಕರಿಗೂ ಖಂಡಿತವಾಗ್ಲೂ ಮನ ಮುಟ್ಟಿರುತ್ತೆ ಅನ್ನುವಂಥ ಮಾತು ಮೇಡಮ್. ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಇಡೀ ನಮ್ಮ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ನೋಡಿದ್ರಲ್ಲ ವೀಕ್ಷಕರೇ, ರಂಗಭೂಮಿ ಅನ್ನೋದು ವಿಶ್ವವಿದ್ಯಾಲಯವೂ ಹೌದು, ಮಹಾಸಮುದ್ರವೂ ಹೌದು. ಇದರಲ್ಲಿ ಇಳಿದವರಿಗೆ ಆಳ ಅಗಲ ಅನ್ನೋದು ಅರಿತಿರೋದಕ್ಕೆ ಅಷ್ಟು ಸುಲಭದ ಮಾತಲ್ಲ. ಇನ್ನು ನಿಮ್ಮಂತಹ ಆಸಕ್ತರು ಪ್ರೇಕ್ಷಕರು ನೋಡುವಾಗ ರಂಗಭೂಮಿ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ರಂಗಭೂಮಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೀವಿ ಅಂತ ಅನ್ಸುತ್ತೆ. ಅಲ್ಲಿನ ಸಮಸ್ಯೆ, ಸವಾಲುಗಳು, ಸಂತೃಪ್ತಿಯ ಬದುಕು ಎಲ್ಲವನ್ನ ಕೂಡ ನಾವು ಇವತ್ತು ಅನುಭವಿಸಿದ್ದೀವಿ. ಹಾಗಾದರೆ ಅಸಂಖ್ಯಾತ ಕಲಾವಿದರನ್ನು ಸೃಷ್ಟಿಸುವಂತಹ ರಂಗಭೂಮಿ, ಸಾಕಷ್ಟು ಜನರಿಗೆ ಕಲೆಯನ್ನೇ ನಂಬಿ ಬದುಕುವವರಿಗೆ ಬದುಕನ್ನು ಕಟ್ಟಿಕೊಡುವಂತಹ ರಂಗಭೂಮಿ ಹೀಗೆ ನಿರಂತರವಾಗಿ ಸಾಗುತ್ತಿರಲಿ ಎನ್ನುವಂತಹ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.